ಆಗಮಿಸಿದಂಥ ಪಂಡಿತ್ ಪಂಡ್ರಿನಾಥ ಆಚಾರ್ ಗಲಗಲಿಯವರ ಸುಪುತ್ರ ಹಾಗೂ ನಮ್ಮ ವಿದ್ಯಾವನ್ನು ಕೊಟ್ಟ ಗುರುಗಳಾದ ಪಂಡ್ರಿನಾಥ ಆಚಾರ್ಯ ಗಲಗಲಿಯವರಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ನಮ್ಮ ಬಾಲ್ಯದಲ್ಲಿ ಗೋಪಿಗೀತ ಮತ್ತು ಅನೇಕ ಸ್ತೋತ್ರಗಳನ್ನು ವಿದ್ಯಾಪೀಠದಿಂದ ಬಂದ ಕೂಡ ನಮಗೆ ಪಾಠವನ್ನು ಹೇಳಿದಂಥ ಪರಮ ಪೂಜ್ಯರಾದ ಪಂಡಿತ್ ಗೋಪಿನಾಥಾಚಾರ್ಯ ಗಲಗಲಿಯವರಿಗೆ ಶ್ರೀಮಠದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಶಿರಸಾಷ್ಟಾಂಗ ನಮಸ್ಕಾರ ಕೊಡ್ಕೊಂಡು ಅವರಿಗೆ ಬರಮಾಡ್ಕೊಳ್ತಾ ಇದ್ದೇವೆ. ಅವರ 2 ದಿವಸದ ವಾಣಿಗಳನ್ನು ಕೇಳಿ ತಮಗೆಲ್ಲ ರೋಮಾಂಚನವಾಗಿದೆ. ನಮ್ಮ ಗುರುಗಳು ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಹೆಮ್ಮೆ ಅನ್ನಿಸ್ತದೆ. ಪರಮ ಪೂಜ್ಯ ಪೇಜಾವರ ಶ್ರೀಗಳಲ್ಲಿ ಅಧ್ಯಯನ ಮಾಡಿ ಈಗ ನಮ್ಮ ಹುಬ್ಬಳ್ಳಿ ಮಹಾನಗರಕ್ಕೆ ಆಗಮಿಸಿದ್ದಾರೆ. ಮತ್ತು ಗುರುಗಳು ಮತ್ತೆ ಯಾವಾಗ ಅಮೇರಿಕಕ್ಕೆ ಹೋಗ್ತಾರೆ ನಮಗೊಂದು ಲಾಭ ಸಿಕ್ತು. ಆಚಾರ್ಯ ಕೇಳಿದೆ, ಒಪ್ಕೊಂಡು ಬಿಟ್ಟರು. ಫೋನಲ್ಲಿ ಕೇಳಿದ್ಕೂಳೆ ಆಚಾರ್ಯ ಬಂದು ಒಂದು ವಾರ ಸಪ್ತಾಹ ಮಾಡಬೇಕಂದ್ಕೂಳೆ ಆಚಾರ್ಯ ಒಪ್ಕೊಂಡು ಶಿಷ್ಯನ ಮೇಲೆ ಕಾರುಣ್ಯವನ್ನು ತೋರಿಸಿ ಬಂದದ್ದಕ್ಕೆ ಶ್ರೀಮಠಕ್ಕೆ ನಮಗೆ ಎಲ್ಲರಿಗೂ ತುಂಬವಾದ ಸಂತೋಷ ಆಗ್ತಾ ಇದೆ. ಇವತ್ತೇ ಅವರು ಉಪನ್ಯಾಸವನ್ನು ಶುರು ಮಾಡ್ತಾ ಇದ್ದಾರೆ. ನಮ್ಮ ಗುರುಗಳಾದ ಪಂಡ್ರಿನಾಥಾಚಾರ್ಯ ಗಲಗಲಿ ಅವರು ಜಗನ್ನಾಥದಾಸರ ಗಂಗಾಲಹರಿ ಹಾಗೂ ರಾಗವಿರಾಗ, ಭಾರತ ಬ್ರಹ್ಮರ್ಷಿಗಳು, ಭಾಮತಿ ಇವು 4 ಪುಸ್ತಕಗಳನ್ನು ತೊಗೊಂಡ್ರೆ 350 ರೂಪಾಯಿ, ಒಂದೊಂದೇ ತೊಗೊಂಡ್ರೆ 100 ರೂಪಾಯಿ ಆಗುತ್ತೆ. ಅಮೂಲ್ಯವಾದ ಗ್ರಂಥಗಳು, ಹೆಣ್ಮಕ್ಳು ಗಂಡಸರು ಎಲ್ಲರೂ ಓದುವಂಥ ಗ್ರಂಥಗಳು. ಭಾರತ ಬ್ರಹ್ಮರ್ಷಿಗಳು, ರಾಗವಿರಾಗ, ಗಂಗಾಲಹರಿ ಎಲ್ಲ ಪುಸ್ತಕಗಳು ಇವೆ. ಯಾರಿಗೆ ಬೇಕಾದರೆ ನನ್ನನ್ನೇ ಕೇಳಿ ತೆಗೆದುಕೊಂಡು ನಿಮ್ಮ ಮಕ್ಕಳಿಗೆ ಇವನ್ನೆಲ್ಲ ಪಾಠವನ್ನು ಹೇಳಲಿಕ್ಕೂ ಬರುತ್ತೆ. ಅಷ್ಟು ಚೆಂದಾಗಿ ಬರೆದಿದ್ದಾರೆ. ಅಂತಹ ಬುಕ್ಗಳು ಸಿಗೋದು ಲಭ್ಯ. ಮತ್ತು ಗುರುಗಳು ಅಮೇರಿಕಕ್ಕೆ ಹೋದ್ರೆ ಮತ್ತೆ ಸಿಗೋದು ಯಾವಾಗೇನೂ ಗೊತ್ತಾಗಲ್ಲ. ಯಾರಿಗೆ ಬೇಕೋ ಅವನು ಕೇಳಿ ಬುಕ್ ತೆಗೆದುಕೊಂಡು ಹೋಗಬೇಕಾಗಿ ಬಂದಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾवस्थित तद्गतेन मनसा पश्यन्ति यं योगिनो यस्यान्तं न विदुः सुरासुरगणाः शिवाय तस्मै नमः. जन्माद्यस्य यतोऽन्वयादितरतश्चार्थेष्वभिज्ञस्वरा तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवम् अत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः
ನಿತ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶ್ರೂಷುಭಿಸ್ತತ್ಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಸ್ವಸ್ತ್ಯಸ್ತು ಸದಾಂ ಅಖಿಲ ಸನ್ಮಂಗಲಾನಿ ಭವಂತು ವಕ್ತುಃ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಸದ್ಭಕ್ತರಿಗೆ ಸಾದರ ಪ್ರಣಾಮಗಳು. ಅದಕ್ಕೂ ಮೊದಲು ನನ್ನ ಗುರುಗಳನ್ನು ನಮಿಸ್ತಕ್ಕಂಥ ಒಂದು ಶ್ಲೋಕವನ್ನು ಹೇಳಿ ಇವತ್ತಿನ ಕಥಾವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ದಿವಸ ಶ್ರೀಮದ್ಭಾಗವತದ ದ್ವಿತೀಯ ಸ್ಕಂಧದಲ್ಲಿ ಬರತಕ್ಕಂಥ ಚತುಶ್ಲೋಕಿ ಭಾಗವತದ 4 ಶ್ಲೋಕಗಳನ್ನು ಹೇಳಿ ನಿಮ್ಮಿಂದಲೂ ಅದನ್ನು ಅನ್ನಿಸಿದ್ದೇನೆ. ಇವತ್ತು ಅದರ ಅರ್ಥವನ್ನು ನೋಡಿ. ಇದರಲ್ಲಿ ಯಾವ ಕಥೆಗಳಿವೆ? ಜೋಕುಗಳಂತೂ ಸರ್ವಥಾ ಇದೆ. ಹಾಡುಗಳನ್ನು ತುರುಕೋದು ಕಷ್ಟ. ಇದು ವೇದಾಂತ. ನಮೋ ವೇದಾಂತ ಪ್ರಮೇಯದ ಆರಂಭ ಮಾಡುವಾಗಲೇ ನಮ್ಮ ಆಚಾರ್ಯರು ಬಂದದ್ದು ಒಂದು ಶುಭ ಸಂಕೇತ. ಸಭೆಗೆ ಅಂಥವರು ಭೂಷಣ್. ಚತುಶ್ಲೋಕಿ ಭಾಗವತದ ಅರ್ಥವನ್ನು ಆರಂಭಿಸ್ತಾ ಇದ್ದೇನೆ. ನೀವು ರೆಕಾರ್ಡ್ ಮಾಡ್ಕೊಳ್ಳುವಂಥದ್ದು ಏನು ಸಿಗೋದಿಲ್ಲ. ಅಹಮೇವಾಸಮೇವಾಗ್ರೇ ನಾಣ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವ ಶಿಷ್ಯೇತ ಸೋಸ್ಮ್ಯಹಂ. ಇದು ಮೊದಲ ಶ್ಲೋಕ. ಆದಷ್ಟು ಪಾರಿಭಾಷಿಕ ಶಬ್ದಗಳಿಲ್ಲದೆ ಸರಳವಾಗಿ ಹೇಳೋ ಪ್ರಯತ್ನ ಮಾಡ್ತೇನೆ. ಅಹಮೇ ವಾಸಮೇವಾಗ್ರೇ ನಾಣ್ಯತ್. ಈ ಸೃಷ್ಟಿಗೆ ಪೂರ್ವದಲ್ಲಿ ಅಹಮೇವ ಆಸ, ನಾನು ಮಾತ್ರ ಇದ್ದೆ ಅಂತ ಯಾರು ಹೇಳ್ತಾ ಇದ್ದಾರೆ? ಪರಮಾತ್ಮ ಹೇಳ್ತಾ ಇದ್ದಾರೆ. ನಾ ಸದಾಸಿ ನೋ ಸದಾಸಿ ತದಾನೀಂ ನಾಸೀತ್ ಅಂತ ವೇದ ಮಂತ್ರ ಏನು ಹೇಳ್ತಾ ಇದೆಯಲ್ಲ, ಅದರ ಸಾರ ಇದು. ನಾವೆಲ್ಲ ಇರ್ತಕ್ಕಂಥ ಸೃಷ್ಟಿ. ಈ ಸೃಷ್ಟಿ ಆಗೋದಕ್ಕಿಂತ ಮೊದಲು ಎಲ್ಲೆಡೆ ಅಪರಂಪಾರ ಜಲ ವಿಸ್ತಾರ, ಪ್ರಳಯ ಪ್ರಳಯ ಅಂತ ಕರಿತೀವಿ. ಸೃಷ್ಟಿಗೂ ಮೊದಲು ಯಾರ್ಯಾರಿದ್ರು? ನಾವು ಯಾರೂ ಇರಲಿಲ್ಲ, ಭಗವಂತ ಮಾತ್ರ. ಅಹಮೇವ ಆಸಂ ಅಗ್ರೇ, ಮೊದಲು ಅಹಮೇವ ಆಸಂ, ನಾಣ್ಯತ್, ಬೇರೆ ಯಾವುದೂ ಇರಲಿಲ್ಲ. ಯಾವುದದು ಬೇರೆ ಯಾವುದು ಅಂದರೆ ಸತ್. ಸತ್ ಮತ್ತು ಅಸತ್, ವ್ಯಕ್ತ ಅವ್ಯಕ್ತ. ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವುದು ಎಷ್ಟಿದೆಯೋ ಅದರ ಎಷ್ಟೋ ಪಟ್ಟು ಕಣ್ಣಿಗೆ ಕಾಣದ ವಿಶ್ವ ಇದೆ. ಆ ಕಣ್ಣಿಗೆ ಕಾಣದ ಜಗತ್ತು ಕಣ್ಣಿಗೆ ಕಾಣುವ ಈ ಜಗತ್ತಿಗೆ ಕಾರಣ. ಕಾರಣ ನಮಗೆ ಕಾಣಿಸೋದಿಲ್ಲ, ಕಾರ್ಯ ಮಾತ್ರ ಕಾಣಿಸ್ತದೆ. ಹೀಗೆ ಸದಸತ್ ಅಂದರೆ ವ್ಯಕ್ತ ಅವ್ಯಕ್ತ, ಕಣ್ಣಿಗೆ ಕಾಣೋದು ಕಣ್ಣಿಗೆ ಕಾಣದೇ. ಇಂಥ ಈ ಜಗತ್ತು ಇದು ಇರಲಿಲ್ವೇನು? ಪರಮಾತ್ಮ ಮಾತ್ರ ಇದ್ದ, ಬೇರೆ ಏನೂ ಇರಲಿಲ್ಲ ಅಂತ ಹೇಳಿದ್ರಿ. ನಮ್ಮ ಮತದಲ್ಲಿ ಯಾವ ಪದಾರ್ಥಕ್ಕೂ ಶೂನ್ಯದಿಂದ ಸೃಷ್ಟಿ ಇಲ್ಲ, ಮತ್ತು ಸೃಷ್ಟವಾದ ಪದಾರ್ಥ ಸಂಪೂರ್ಣವಾಗಿ ನಿಶೇಷವಾಗೋದಿಲ್ಲ. ಸ್ವಲ್ಪ
ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ನೊಳಗೆ ಕಲ್ತದ್ದು ಸೈನ್ಸ್ ನೆನಪು ಮಾಡ್ಕೊಂಡು ಯಾವುದಕ್ಕೂ ಆತ್ಯಂತಿಕ ನಾಶ, ಸಂಪೂರ್ಣ ನಾಶ ಆಯಿತು ಅಂತ ಇಲ್ವೇ ಇಲ್ಲ. ಒಂದು ಪೇಪರ್ ತಗೊಳ್ಳಿ, ಅದಕ್ಕೆ ಬೆಂಕಿ ಹಚ್ಚಿ ಏನಾಗ್ತದೆ? ಪೇಪರ್ ಸುಡ್ತದೆ. ಆದ್ರೆ ಕರೀದು ಪೇಪರ್ ಉಳಿತದೆ ಸುಟ್ಟುದು. ಅದನ್ನ ನಾವು ಮತ್ತೆ ಕೈಲಿ ಉಜ್ಜಿ ಬಿಡ್ತೀವಪ್ಪ. ಆವಾಗೂ ನಾಶ ಆಗಲಿಲ್ಲ, ಆ ಬೂದಿಯ ಕಣಗಳು ಉಳಿತಾವ. ಅದನ್ನು ಇನ್ನೂ ಸಣ್ಣಾಗಿ ತಿಕ್ಕಿದ್ರೆ ಮತ್ತು ಸಣ್ಣ ಧೂಳಿ ಕಣಗಳು ಉಳಿ, ಸಂಪೂರ್ಣ ಅದನ್ನು ನಾಶ ಮಾಡ್ತೀವಿ ಅಂದ್ರೆ ಅಶಕ್ಯದ ಅಂತ ಹೇಳಿ. ಆತ್ಯಂತಿಕ ನಾಶ ಯಾವ ಪದಾರ್ಥಕ್ಕೂ ಇಲ್ಲ. ಹೊಸದಾಗಿ ಸೃಷ್ಟಿ ಇಲ್ಲ, ಶೂನ್ಯದಿಂದ ಸೃಷ್ಟಿ. ಏನೂ ಇದ್ದಿದ್ದೇ ಇಲ್ಲ, ಹಿಂಗೆ ಮಾಡಿ ಹಿಂಗೆ ಕೊಡ್ತೀನಿ ಅಂದ್ರೆ ಶಾಸ್ತ್ರಸಮ್ಮತ ಅಲ್ಲ. ಅದು ಏನೋ ಕಣ್ಕಟ್ಟು ವಿದ್ಯೆ ಮಾಡ್ಲಿಕ್ಕೆ ಅಂತ. ಜೀರೋದಿಂದ, ಶೂನ್ಯದಿಂದ ಸೃಷ್ಟಿ ಇಲ್ಲ. ಸೃಷ್ಟವಾದ ಪದಾರ್ಥಕ್ಕೆ ಸಂಪೂರ್ಣ ನಾಶ ಇದೆ. ಇದು ನಾವು ಮಿಡಲ್ ಸ್ಕೂಲ್ನೊಳಗೆ, ಹೈಸ್ಕೂಲ್ನೊಳಗೆ, ಸೈನ್ಸ್ ಕ್ಲಾಸ್ನೊಳಗೆ ಓದಿದ ಸಂಗತಿ ಸುಮ್ಮನೆ ನೆನಪಿಸ್ತಾ ಇದ್ದೀವಿ. ಶಾಸ್ತ್ರದಲ್ಲಿ ಸೈನ್ಸ್ಗಿಂತ ಬಹಳ ಮೊದಲು ಇದನ್ನು ಎಸ್ಟಾಬ್ಲಿಷ್ ಮಾಡಿಬಿಟ್ಟು, ಅಂದಮೇಲೆ ಈ ಸೃಷ್ಟಿಯಾಗೋಕ್ಕಿಂತ ಮೊದಲು ಏನೂ ಇರಲಿಲ್ಲ, ಭಗವಂತ ಮಾತ್ರ ಇದ್ದ ಅಂತ ಈಗ ತಾನೇ ಹೇಳಿದೆ. ಏನೂ ಇರಲಿಲ್ಲ ಅನ್ನೋ ಒಂದು ಸ್ಥಿತಿಯೇ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತು ಪ್ರಳಯ ಆಯಿತು, ನಾಶ ಆಯಿತು ಅಂದ್ರೆ ಏನು? ರೂಪಾಂತರ ಆಯಿತು. ಸಣ್ಣ ಪರಮಾಣು ಪುಂಜ, ಆ ರೂಪದಲ್ಲಿ ಜಗತ್ತಿತ್ತು. ಹಂಗಾರೆ ಇತ್ತಲ್ಲ ಅಂದ್ರೆ ನಾಣ್ಯದ್ಯತ್ ಸದಸತ್ ಪರಂ. ಪರಂನ, ಪರಂ ಅಂದ್ರೆ ಸ್ವತಂತ್ರ ಅಂತ. ಎಲ್ಲ ವಸ್ತುಗಳು ಇದ್ದು, ಅವು ಇದ್ದು ಇಲ್ಲದಂಗಿದ್ದು, ನಾಮಕೆ ವಾಸ್ತೆ ಇದ್ದು. ಅಂದ್ರೇನು? ಅವಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ. ಜೀವರಾಗಲಿ ಜಡ ವಸ್ತುಗಳಾಗಲಿ ಯಾವುಕ್ಕೂ ಸ್ವಾತಂತ್ರ್ಯ ಇರಲಿಲ್ಲ. ಸ್ವಾತಂತ್ರ್ಯ ಇರತಕ್ಕಂಥ ಏಕೈಕ ವಸ್ತು ಅಂದ್ರೆ ಯಾವುದು? ವಸ್ತು ಶಿವದಂ ಅಂತ ಮಂಗಲಾಷ್ಟಕದಲ್ಲಿ ಹೇಳ್ತಾರಲ್ಲ, ಆ ವಸ್ತು ಪರಾತ್ಪರ ವಸ್ತು ಭಗವಂತ, ಅವನ ಮಾತ್ರ ಇತ್ತು. ಆಮೇಲೆ ಪಶ್ಚಾತ್ ಆ ಕಾಲ ಮುಗಿದು ಸೃಷ್ಟಿಯಾಯಿತು. ಆವಾಗ ಯಾರ್ಯಾರಿದ್ರು? ಪಶ್ಚಾದಹಂ ತ್ವಂ ಏತತ್ ಚ. ಪರಮಾತ್ಮ ಹೇಳ್ತಾನೆ, ಪಶ್ಚಾತ್ ಸೃಷ್ಟಿ ಕಾಲದೊಳಗ ಅಹಂ ನಾನು ಅಂದ್ರೆ ಭಗವಂತ, ತ್ವಂ ಅಂದ್ರೆ ಯಾರಿಗೆ ಹೇಳಿಕ, ತ್ವಂ ಅಂದ್ರೆ ನೀನು. ಯಾರಿಗೆ ಹೇಳಿಕತ್ತಾನೆ ಈ ಉಪದೇಶ? ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾನೆ. ಬ್ರಹ್ಮದೇವರು ಅಂದ್ರೆ ಅಲ್ಲಿ ಒಬ್ಬವ ಅಲ್ಲ, ತೃಣದಿಂದ ಆರಂಭಿಸಿ ಬ್ರಹ್ಮದೇವರ ಪರ್ಯಂತರ ಎಲ್ಲ ಜೀವಿ, ಅದು ತ್ವಂ ಶಬ್ದದಿಂದ ಗ್ರಹ. ಆಮೇಲೆ ಏತತ್ ಅಂದ್ರೆ ಜಡ ಪ್ರಪಂಚ. ಹಿಂಗ ಅಹಂ ತ್ವಂ ಏತತ್ ಚ, ಈ ಮೂರು ಸೃಷ್ಟಿಕಾಲದೊಳಗ. ಆದ್ರೆ ಹೆಂಗ? ಪರಮಾತ್ಮ ಮಾತ್ರ ಸ್ವತಂತ್ರ, ಈ ಜೀವ ಜಡಗಳೇನವಲ್ಲ ಇವಕ್ಕೂ ಸ್ವಾತಂತ್ರ್ಯ ಇಲ್ಲ. ಪರಂನ ಅನ್ನೋದು ಜೀವ ಜಡಗಳಿಗೆ ಅನ್ವಯಿಸ್ತದೆ. ಪಶ್ಚಾದಹಂ ತ್ವಮೇತಚ್ಚ ಯೋವ ಶಿಷ್ಯೇತ ಸೋಸ್ಮ್ಯಹಂ. ಈ ಸೃಷ್ಟಿ ಬಗೆಹರು ಪ್ರಳಯ ಆಗಿ ಮುಂದೇನಾಗ್ತದ? ಯಹ ಅವಶಿಷ್ಯೇತ, ಯಾರು ಉಳಿತಾರಪ್ಪ ಅಂದ್ರೆ ಪರಮಾತ್ಮ ಮಾತ್ರ ಉಳಿತದೆ. ಅಲ್ಲಿಯೂ ಹಂಗೆ ಅರ್ಥ. ಉಳಿದವುಗಳು ರೂಪಾಂತರಣಗೊಳ್ತಾವ, ಅವಕ್ಕೆ ಸ್ವಾತಂತ್ರ್ಯ ಇರೋದಿಲ್ಲ. ಆ ಅರ್ಥದಲ್ಲಿ ಪರಮಾತ್ಮ ಮಾತ್ರ ಸ್ವತಂತ್ರನಾಗಿ ಉಳಿಯತಕ್ಕಂಥವ ಭಗವಂತ ಮಾತ್ರ. ಏನು ಹೇಳ್ದಂಗಾತು? ಇದು ಯಾರಿಗಾರೆ ಅರ್ಥ ಆಗಿದ್ದಿಲ್ಲ ಅಂದ್ರೆ ಇನ್ನೂ ಸರಳ ಮಾಡಿ ಹೇಳೋ ಪ್ರಯತ್ನ ಮಾಡ್ತೀನಿ. ನೋಡ್ರಿ, ಮೂರು ಕಾಲಗಳು ಎಲ್ಲರಿಗೂ ಗೊತ್ತದ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಈ ಮೂರು ಕಾಲಕ್ಕೆ ಸಂಬಂಧಿಸಿದಂಗ ಮೂರು ವಸ್ತುಗಳು, ಪರಮಾತ್ಮ, ಜೀವ, ಜಡ. ಈ ಮೂರು ಕಾಲದೊಳಗೆ ಈ ಮೂರು ವಸ್ತುಗಳು ಯಾವ್ಯಾವ ಅವಸ್ಥಾದೊಳಗಿರ್ತಾವ ಅನ್ನೋದನ್ನು ಹೇಳಿಕಂತ ಅನಿಸು. ಈ ಕಾರ್ಯಕಾರಣ ವ್ಯಕ್ತಾವ್ಯಕ್ತ ರೂಪವಾಗಿರ್ತಕ್ಕಂಥ ಕೆಲವು ಕಾಣಿಸ್ತಾವ, ಕೆಲವು ಕಾಣಿಸೋದಿಲ್ಲ ಅಂತ ಹೇಳಿದ್ನಲ್ಲ ಪ್ರಪಂಚದೊಳಗೆ. ಅವು ಈಗ ವ್ಯಕ್ತ ಸೃಷ್ಟಿಕಾಲದೊಳಗೆ ಕಾಣಿಸ್ತಾವ. ಪೂರ ಅಲ್ಲದೆ ಇದ್ರೂ ಅವ್ಯಕ್ತ ಭಾಗ ಬಿಟ್ಬಿಟ್ಟು ಎಷ್ಟೋ ಕಾಣಿಸ್ತಾವ. ಮೊದಲ ಸೃಷ್ಟಿಗೆ ಮೊದಲ ಕಾಣಿಸ್ತಿರ್ಲಿಲ್ಲ, ಪ್ರಳಯ ಆತು ಅಂದ್ರೂ ಕಾಣಿಸುವುದಿಲ್ಲ. ಅಂದ್ರೆ
ಮೂರೂ ಕಾಲದೊಳಗ ಏಕ ರೀತಿ ಸ್ವತಂತ್ರನಾಗಿ ಇರತಕ್ಕಂಥವ ಪರಮಾತ್ಮ ಮಾತ್ರ. ನಾವೆಲ್ಲರೂ, ನಾವು ನೀವು ಎಲ್ಲರೂ ಸೃಷ್ಟಿಕಾಲದೊಳಗ ಮಾತ್ರ ಕಾಣಿಸ್ತೀವಿ, ಒಬ್ರಿಗೊಬ್ರು ಕಾಣಿಸ್ತೀವಿ, ವ್ಯಕ್ತರಾಗಿದ್ದೀವಿ. ಇದರಿಂದ ಏನು ತಿಳಿತದ ಅಂದ್ರ, ಈ ಒಬ್ರಿಗೊಬ್ರು ಕಾಣಿಸ್ತಕ್ಕಂಥ ಅವಸ್ಥಾ ಅದಲ್ಲ, ಇದು ಬಹಳ ಅಲ್ಪ ಅಂತ ಹೇಳ್ತಾರೆ. ಮೂರು ಕಾಲ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಈ ಮೂರು ಕಾಲದೊಳಗ ಜೀವ ಮತ್ತು ಜಡ, ಪರಮಾತ್ಮ ಯಾವಾಗಲೂ ಇರ್ತಾನ ಅಂತ ಹೇಳಿದ್ವಿ. ಜೀವ ಜಡ ಇವುಗಳ ಸ್ಥಿತಿ ಏನು ಅಂದ್ರ, ಸೃಷ್ಟಿಯಾಗೋಕ್ಕಿಂತ ಮೊದಲ ಅವ್ಯಕ್ತ, ಪ್ರಳಯ ಆದ ಮೇಲೆ ಅವ್ಯಕ್ತ. ಏನು ಅವ್ಯಕ್ತ ಅಂದ್ರೆ ಕಾಣುವುದಿಲ್ಲ. ನಮ್ಮ ಸೃಷ್ಟಿಯಾಗೋಕ್ಕಿಂತ ಮೊದಲ ನಮ್ಮ ಸ್ಥಿತಿ ಅಂಥದ್ದು ಅವ್ಯಕ್ತ, ಒಬ್ರಿಗೊಬ್ರು ನಾವು ಕಾಣುವುದಿಲ್ಲ. ಪ್ರಳಯ ಆದ ಮೇಲೂ ಒಬ್ರಿಗೊಬ್ರು ಕಾಣುವುದು. ಅಷ್ಟೇ ಅಲ್ಲ, ನಮಗ ನಾವು ಸ್ವತಂತ್ರರು ಅನ್ನೋ ಒಂದು ಜ್ಞಾನ ಅದ. ಪುರಾಣಕ್ಕೆ ಹೋಗ್ಬೇಕು, ಹೋಗ್ಬಾರ್ದಪ್ಪ, ದೊಡ್ಡವರಾಗಿ ಏನು ಮನೆಯಾಗ ತಾಯಿ ತಂದೆ ಇಲ್ಲ ಹೋಗು ಅಂತ ಹೇಳೋರು ನಾವ ತೀರ್ಮಾನ ಮಾಡ್ತೀವಿ. ನಮ್ಮ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹೋಗಬೇಕು ಅನಿಸಿದ್ರೆ ಹೋಗ್ತೀವಿ. ಮಾಡಿ ಹಾಕಿದಪ್ಪ ಇವತ್ತ ಹೊರಗೆ ಹವಾ ಚಲೋ ಇಲ್ಲ, ಹೋಗೋದು ಬೇಡ ಅಂದ್ರೆ ಬಿಟ್ಬಿಡ್ತೀವಿ. ನಮಗೆ ಸ್ವಾತಂತ್ರ್ಯದನೂ ಅಲ್ಲೋ ಇಷ್ಟು. ಹಂಗೆ ಜೀವನದೊಳಗಿನ ಎಲ್ಲ ಕೆಲಸಗಳು ಮಾಡೋ ಮುಂದೆ ನಾವು ನಿರ್ಧಾರ ಮಾಡ್ತೀವಿ. ಇದರಿಂದ ಏನು ಭಾವನಾ ಉಂಟಾಗ್ತದ, ನಮಗೆ ಸ್ವಾತಂತ್ರ್ಯ ಅದ ಅನ್ನೋ ಭಾವನಾ ಉಂಟಾಗ್ತದೆ. ಶಾಸ್ತ್ರಕಾರರು ಇದನ್ನು ಭ್ರಮ ಅಂತ ಹೇಳ್ತಾರೆ. ಯಾಕೆ ವಿಚಾರ ಮಾಡಿರಿ ಅಂತ, ನೀವು ಹುಟ್ಟೋಕ್ಕಿಂತ ಮೊದಲ ನಿಮಗಾಗಿ ಅರಿವು ಇರಲಿಲ್ಲ. ನೀವು ನಾಶ ಆದಮೇಲೆ, ನೀವು ಅಂದರೆ ಎಲ್ಲರೂ, ಎಲ್ಲ ಜೀವಿಗಳು ನಾಶ ಆದ ಮೇಲೆ ಪ್ರಳಯ ಕಾಲದೊಳಗೂ ಈ ಅರಿವು ಇರುವುದಿಲ್ಲ. ಮೊದಲು ಇಲ್ಲದೇ ಇದ್ದದ್ದು ಹೆಂಗೆ ಬರ್ತದೆ? ನಮ್ಮ ಶಾಸ್ತ್ರದ ಪ್ರಕಾರ ಯಾವುದು ಇರ್ತದ ಅದೇ ಮುಂದುವರಿತದೆ. ಶೂನ್ಯದಿಂದ ಯಾವುದು ಹುಟ್ಟುವುದಿಲ್ಲ. ನಾವು ಹುಟ್ಟೋಕ್ಕಿಂತ ಮೊದಲ ಸ್ವಾತಂತ್ರ್ಯ ನಮಗೆ ಇರಲಿಲ್ಲ, ಒಬ್ರಿಗೊಬ್ರು ಅರಿವೇ ಇರಲಿಲ್ಲ, ನಮಗೆ ಸ್ವಾತಂತ್ರ್ಯ ದೂರ ಹೋತು. ಅಂದಮೇಲೆ ಮೊದಲು ಇರಲಿಲ್ಲ, ಅರಿವು ಇಲ್ಲ, ಸ್ವಾತಂತ್ರ್ಯನೂ ಇಲ್ಲ, ಸ್ವಾತಂತ್ರ್ಯದ ಅರಿವು ಇಲ್ಲ. ನಡು ಎಷ್ಟೋ ಒಂದು 100 ವರ್ಷ ಕಾಲ ಪೂರಾ ಆಯುಷ್ಯ ಬದುಕಿದ ಸ್ವಾತಂತ್ರ್ಯ ಅದ ಅಂತ ತಿಳ್ಕೊಂಡಿವಿ. ಪ್ರಳಯ ಆದಮೇಲೆ ಮತ್ತಿಲ್ಲ, ಮೊದಲಿಲ್ಲ, ಆಮೇಲಿಲ್ಲ, ನಡುವಿನ ಅಲ್ಪ ಅವಧಿ ಮಾತ್ರ ನಾವು ವ್ಯಕ್ತರಾಗಿ ಇದ್ದೇವೆ. ಈಗ ನಮಗ ಸ್ವಾತಂತ್ರ್ಯ ಅದ ಅಂದ್ರೆ ಎಲ್ಲಿಂದ ಬಂತು? ಇಲ್ಲದೇ ಇದ್ದದ್ದು ಬರುವುದಿಲ್ಲ. ಮೊದಲು ಇದ್ದಿದ್ದಿಲ್ಲ ಸ್ವಾತಂತ್ರ್ಯ ಅಂತ ನಾವು ಒಪ್ತೀವಿ. ಈಗ ಹೆಂಗೆ ಬಂತು? ಮತ್ತು ಈಗ ಇದ್ರೆ ಅದು ನಮ್ಮ ದೇಹ ನಾಶ ಆದ್ಮೇಲೂ ಕಂಟಿನ್ಯೂ ಆಗೋ ಒಂದು ಪಾಸಿಬಿಲಿಟಿ ಅದು. ಇಲ್ಲೇ ಇಲ್ಲ ಅಂದಮೇಲೆ ಅದು ಹೆಂಗೆ ಮುಂದೆ ಕಂಟಿನ್ಯೂ ಆಗ್ಲಿಕ್ಕೆ ಸಾಧ್ಯ? ಆದ್ದರಿಂದ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತನ್ನೋದನ್ನು ಈ ಶ್ಲೋಕದ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ಸ್ವತಂತ್ರ, ಜೀವರು ಜಡ ಅಸ್ವತಂತ್ರ. ಇದು ಮೊದಲಿನ ಶ್ಲೋಕದ ಸಾರ. ಇನ್ನು ಮುಂದೆ ಎರಡನೇ ಶ್ಲೋಕ. ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾತ್ ಆತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. ಎರಡನೇ ಶ್ಲೋಕ ಅರ್ಥ, ತದ್ವಿದ್ಯಾತ್ ಆತ್ಮನೋ ಮಾಯಾ. ಮಾಯಾ ಅಂದ್ರೆ ಏನು ಅನ್ನೋದನ್ನು ಹೇಳ್ತಾರೆ. ಇದಕ್ಕೆ ಅನೇಕ ಅರ್ಥಗಳವ, 1-2 ಅರ್ಥಗಳನ್ನು ಮಾತ್ರ ನಾನು ಇಲ್ಲಿ ಹೇಳ್ತೇನೆ. ತದ್ವಿದ್ಯಾತ್ ಆತ್ಮನೋ ಮಾಯಾ, ಅದನ್ನ ನನ್ನ ಮಾಯೆ ಅಂತ ತಿಳಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಯಾವುದು ಮಾಯೆ? ಮಾಯಾ ಅನ್ನೋದು ನಿಮಗೆ ಶಬ್ದಶಃ ಅರ್ಥ ಹೇಳಬೇಕು ಅಂದ್ರೆ ಒಂದು ಅರ್ಥ ಪ್ರಕೃತಿ ಅಂತ. ಪ್ರಕೃತಿಯ ವಿಸ್ತಾರವೇ ಈ ಸೃಷ್ಟಿ. ಇಲ್ಲೊಂದು ಪ್ರಶ್ನೆ ಕೇಳ್ಕೊತಾರೆ, ಭಗವಂತ ಈ ಸೃಷ್ಟಿ ಯಾಕೆ ಮಾಡಿದ? ನಮ್ಮನ್ನೆಲ್ಲ ಯಾಕೆ ಸೃಷ್ಟಿ ಮಾಡಿದ? ಜಡ ಸೃಷ್ಟಿ ಬಿಡು, ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿ? ನಮ್ಮನೇನು ಕೇಳಿದ್ ನಾನು, ಏನಪ್ಪ ಭೂಮಿ ಮೇಲೆ ಹೋಗ್ತೀಯ ಹೆಂಗ ಕೇಳಿದ್. ನನಗೊಬ್ರು ನ್ಯೂಯಾರ್ಕ್ದಾಗ ಸಪ್ತಾಹ ಮಾಡೋ ಮುಂದೆ ಒಬ್ರು ಕೇಳಿದ್ರು, ಅಲ್ಲೇ
ಪ್ರವಚನ ಮುಗಿದ ಮೇಲೆ ಪ್ರಶ್ನೋತ್ತರ ಇರ್ತಾವೆ, ಇಲ್ಲಿ ಹೆಂಗೆ ಸರಳ ಇರೋದಿಲ್ಲ. ಒಬ್ಬ ಮಹಾನುಭಾವ ಪ್ರಶ್ನೆ ಮಾಡಿ, ಎಷ್ಟು ದುಃಖದ ರೀ ಜಗತ್ತು, ನಮ್ಮನ್ನೇನಾರೇ ಸೃಷ್ಟಿ ಮಾಡ್ಲೇನು ನಿನ್ನ ಅಂತ ದೇವ್ರು ಕೇಳಿದ್ರೆ ಸರ್ವಥಾ ಬೇಡ ಅಂತ ಹೇಳ್ತಿದ್ದೆ. ಯಾರನ್ನ ಕೇಳಿ ನಮ್ಮನ್ನು ಸೃಷ್ಟಿ ಮಾಡ್ಯಾನ ಅಂತ ಅನ್ನೋ ಪ್ರಶ್ನೆ ಕೇಳಿ, ಇದಕ್ಕೆ ಶಾಸ್ತ್ರದೊಳಗೆ ಎಲ್ಲಿ ಉತ್ತರ ಇಲ್ಲ. ಈಗ ನಮ್ಮ ಕಾಮನ್ ಸೆನ್ಸ್ನಿಂದ ಉತ್ತರ ಕಂಡುಕೋಬೇಕು. ನೌಕರಿಗೆ ಹೋಗಿರ್ತೀವಿ, ಅಲ್ಲಿ 8 ತಾಸು ಕೆಲಸ ಮಾಡ್ಬೇಕು, ಒಳ್ಳೆ ಅಂದ್ರೆ ಹೋಗಿ ಮನೆಗೆ ಅಂತ ನೌಕರಿ ಬಿಟ್ಟು. ಹಂಗ ಈ ಭೂಮಿ ಮೇಲೆ ನಮ್ಮನ್ನು ಸೃಷ್ಟಿ ಮಾಡಿದ ಭಗವಂತ ನಮಗೆ ವರ್ಣಾಶ್ರಮ ವಿಹಿತವಾದ ಕರ್ತವ್ಯಗಳನ್ನು ಪಾಲನೆ ಮಾಡಬೇಕು ಅಂತ ಆಜ್ಞಾ ವಿಷಯ, ಅದನ್ನು ಮಾಡಬೇಕು ಅಷ್ಟೆ. ಅಲ್ಲೇ ಯಜಮಾನ ಸೇವಕನ ಕೇಳಿ ಕೆಲಸ ಹೇಳೋದು. ಮನೆ ಕೆಲಸದವ್ರು ಬಂದಿರ್ತಾರ, ತಾವು ಸ್ವಲ್ಪ ಪಾತ್ರೆಗೆ ತೊಳೆದು ಸ್ವಚ್ಛ ಮಾಡಿಕೊಡೋ ಅನುಗ್ರಹ ಮಾಡ್ತೀರ ನಮಗೆ ಅಂತ ಯಾರ್ಯಾರು ಕೇಳ್ತಾರ, ಸಂಬಳ ಕೊಡ್ತೀನಿ ಕೆಲಸ ಮಾಡುವಂತ. ಹಂಗ ಇಲ್ಲಿ ನಾವು ಹುಟ್ಟೀವಿ ಅಂದ ಮೇಲೆ ಇಲ್ಲೇ ನಮಗೆ ಕರ್ತವ್ಯಗಳ ವರ್ಣಾಶ್ರಮ ವಿಹಿತವಾದ ಕರ್ತವ್ಯಗಳನ್ನು ನಾವು ಮಾಡಬೇಕು. ಅದಕ್ಕೆ ಯಾರು ನಮ್ಮ ಪರ್ಮಿಷನ್ ಕೇಳಿ ಇಲ್ಲೇ ಭಗವಂತನ ಸ್ವತಂತ್ರೇಚ್ಛಸ್ಯ ಮುನೇಹೇ ನಿಯೋಗ ನಿಯೋಗ ಅನರ್ಹ ಕೇಳುವಂಗಿಲ್ಲ. ಭಗವಂತಗೆ ಯಾಕೆ ಮಾಡಿದಿ ಅಂತ ಸ್ವತಂತ್ರ. ಇದರ ಮ್ಯಾಲೆ ಇನ್ನೊಂದು ಪ್ರಶ್ನೆ ಕೇಳ್ತೇವೆ. ಈಗ ಏನಾರೇ ಮಾಡಬೇಕಾದ್ರೆ ಅದಕ್ಕೆ ಏನಾರೇ ಪ್ರಯೋಜನ ಇರಬೇಕು. ಪ್ರಯೋಜನ ಅನುದ್ದೇಶ ನಮಂದೋಪಿ ಪ್ರವರ್ತತೆ ಅಲ್ರಿ. ಮತ್ತು ಹುಚ್ಚಾಸ್ಪತ್ರೆ ಒಳಗ ಕೈಕಾಲಾಡಿಸ್ತಿರ್ತಾವ ಹುಚ್ಚು ಹಿಂಗ ಅವ್ರಿಗೇನು ಪ್ರಯೋಜನ ಇರ್ತದೆ? ಅದರಿಂದ ಏನಾದ್ರು ಕೆಲಸ ಆಗ್ತದೇನು? ಮತ್ತು ಪ್ರಯೋಜನ ಅನುದ್ದೇಶ ಪ್ರವರ್ತತೆ ಅಂದ್ರೆ ಸ್ವಲ್ಪ ಸೈಕ್ಯಾಟ್ರಿಸ್ಟ್ ಹೋಗಿ ಮಾತಾಡ್ಸಿ, ಅವ್ರು ಹೇಳ್ತಾರ ನಿಮಗೆ ಅದು ಅರ್ಥಹೀನ ಅನ್ನಿಸ್ತದ, ಹುಚ್ಚು ಅನ್ನಿಸ್ತದ, ಅವ್ರಿಗೆ ಒಳಗೆ ಆನಂದ ಆಗ್ತಿರ್ತದಂತ. ಓ ಅಂತ ಒದರುದು, ಎತ್ಲಾಗಬೇಕು ಎತ್ಲಾಗ ಕೈ. ಅಲ್ಲಿ ನಾವು ಬೆಂಗಳೂರೊಳಗೆ ನೋಡ್ಲಿಕ್ಕೆ ಹೋಗಿದ್ವಿ, ಮಿಂಟೋ ಹುಚ್ಚಾಸ್ಪತ್ರೆ ನೋಡ್ಲಿಕ್ಕೆ ಹೋಗಿದ್ವಿ. ಅವು ಒಂದು ಹಾಲಿ ಮನಿ ತಟ್ಟಿ ಒಳಗೆ ಅವ್ರಿಗೆಲ್ಲ ಊಟ ಬಡಿಸಿದ್ರು. ಊಟ ಆದಮೇಲೆ ಅದನ್ನ ತಗೊಂಡು ಆಟ ಆಡ್ಲಿಕ್ಕೆ ಹತ್ಬಿಟ್ರು. ಜ್ಯೂ ಅಂತ ಅವು ಫ್ರಿಸ್ಕಿ ಬಾಲ್ ಅಂತ ಆಡ್ತಿರ್ತಾರೆ. ನಾವು ಅಲ್ಲಿ ಹೊರಗೆ ನೋಡ್ಕೊಂಡು ನಿಂತೀವಿ. ನಮಗೆ ಮೋಜ್ ಅನಿಸ್ತ, ಅವು ಮ್ಯಾಲೆ ಹೋಗ್ತಾವ, ಕೆಳಗೆ ಬೀಳ್ತಾವ. ಅದನ್ನ ನೋಡಿ ಇವರು ಹಾ ಹಾ ಹೂ ಅಂತ ಚೀರಾಡು. ಯಾಕೆ ಹೇಳ್ತೀನಿ ಅಂದ್ರೆ ನಮಗದು ಹುಚ್ಚು ಅನ್ನಿಸ್ತದ. ಹುಚ್ಚರಿಗೆ ಸಹಿತ ಒಂದು ಪ್ರಯೋಜನ ಅದ, ಒಂದು ಆನಂದ ಆಗ್ತದ ಅದನ್ನು ಮಾಡೋ ಮುಂದೆ ಅಂತ ಹೇಳ್ತಾರೆ. ಇವ ಭಗವಂತ ಈ ಸೃಷ್ಟಿ ಮಾಡ್ಯಾನ, ಅವಾಗೇನಾದ್ರೆ ಪ್ರಯೋಜನ ಅದ ಇದರಿಂದ? ಪ್ರಯೋಜನ ಅದ ಅಂದ್ರೆ ಸೃಷ್ಟಿ ಮಾಡೋ ಮೊದಲ ಆ ಪ್ರಯೋಜನವನ್ನು ಅವ ಪಡ್ಕೊಂಡಿದ್ದಿಲ್ಲ ಅಂತ ಅರ್ಥ. ಅಂದ್ರೆ ಏನು? ಶಾಸ್ತ್ರದ ಭಾಷಾದೊಳಗೆ ಅಪೂರ್ಣ ಅಂತ ಅರ್ಥ. ಸೃಷ್ಟಿ ಮಾಡಿದ ಮೇಲೆ ಅದನ್ನು ಪಡ್ಕೊಂಡ ಆ ಪ್ರಯೋಜನವನ್ನ ಅಂದ್ರೆ ಸೃಷ್ಟಿ ಮಾಡೋಕ್ಕಿಂತ ಮೊದಲ ಅದ್ರ ಕೊರತಿತ್ತು ಅಂತ ಅರ್ಥ. ಅದ್ರ ಕೊರತಿತ್ತು ಅಂದ್ರೆ ಅವ ಪೂರ್ಣ ಆಗೋದು ಇಲ್ರಿ. ಅವಾಗ ಏನು ಪ್ರಯೋಜನ ಇಲ್ಲ ಅಂದ್ರೆ ಮಾಡಿದ್ನ ಕೆಲಸ. ಒಂದು ಸಣ್ಣ ಕೆಲಸ ಮಾಡುವ ಮುಂದೆನೆ ಅದಕ್ಕೆ ಏನು ಪ್ರಯೋಜನ ಅಂತ ವಿಚಾರ ಮಾಡ್ತೀವಿ. ಸೃಷ್ಟಿ ಅಂತ ಎಷ್ಟು ದೊಡ್ಡ ಕೆಲಸ ಮಾಡ್ಯಾನ, ಅದಕ್ಕೇನು ಪ್ರಯೋಜನ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ನೀವು? ಮಂದೋಪಿನ ಪ್ರವರ್ತತೆ ಅಂದ್ರೆ ಇಂಗ್ಲೀಷ್ನೊಳಗೆ ಬ್ಲಿಂಕರ್ಡ್ ಹಾರ್ಸ್ ಅಂತ. ಅವು ಹಂಗಾದ ಕುದುರೆಗೆ ಕಣ್ಣಿಗೆ ಕಟ್ಟಿರ್ತಾರೆ ನೋಡಿ ಬಟ್ಟಿ, ಅದೆಲ್ಲೋ ಚೂರ ಕಾಣಿಸ್ತೈತೆ, ಅದು ಹಿಂಗೆ ಹೋಗು. ಇತ್ಲಾಗ ಹೊಳಬೇಕಂದ್ರೆ ಅವ ಹೊಡಿಬೇಕು, ಇತ್ಲಾಗ ಹೊಳ್ಳ ಅಂತೇಳಿ ಹೊಡೆದು ಇತ್ಲಾಗ ಹೊಡೆದು ಇತ್ಲಾಗ. ಹಂಗೆ ಮನುಷ್ಯನ ಬುದ್ಧಿ ಕೆಲವು ಸಲ ಆ ಟಾಂಗಾದ ಕುದುರೆಗತೆ ಕೆಲಸ ಮಾಡ್ತಾರೆ. ಇಲ್ಲಿ ನೋಡ್ರಿ, ಜಗತ್ತಿನೊಳಗ ಭಗವಂತನ ಬಿಟ್ಟು ಬಿಡಿ, ಲೌಕಿಕ ದೃಷ್ಟಾಂತ ಕೊಡ್ತೀನಿ. ಕೆಲವರು ಮಹಾನುಭಾವರು ಕೆಲಸ ಮಾಡ್ತಾರೆ, ಏನು ಪ್ರಯೋಜನಪ್ಪ ಅಂತ ಅವ್ರನ್ನ ಹೋಗಿ ಕೇಳ್ರಿ. ಅವ್ರಿಗೆ ಏನೇನೇನೇನೇನೋ ಪ್ರಯೋಜನ ಇರುವುದಿಲ್ಲ ಇದರಿಂದ. ಹಗಲು ರಾತ್ರಿ ಕಷ್ಟಪಡ್ತಾರೆ. ನಮ್ಮಿಬ್ಬರು ಮನಸ್ಸಿನೊಳಗೆ ಈ ಕ್ಷಣದೊಳಗೆ ಬಂದ ದೃಷ್ಟಾಂತ ನಮ್ಮ ಗುರುಗಳು ಪೇಜಾವರು ಸ್ವಾಮಿ. ನನಗೆ ಅನಿಸಿತ್ತು ಅವ್ರು ನೋಡಿದಾಗೆಲ್ಲ ಪಾದ ಪೂಜಾಕ್ಕೆ ಹೋಗಿ ರೊಕ್ಕ ತಗೊಂಡು ಬಂದು ಅವನ್ನ ಎಣಿಸಿ, ಒಬ್ಬ ಅಕೌಂಟೆಂಟ್ ಇರ್ತಾನೆ, ಅವ್ನು ದಿನ ರಾತ್ರಿ ಕೇಳೋರು ಎಷ್ಟು ಕಲೆಕ್ಷನ್ ಆಯ್ತು, ಎಷ್ಟು ಖರ್ಚಾಯ್ತು ಎಲ್ಲ. ಯಾರೇ ಅಪವ್ಯಯ ಮಾಡಿದರೆ ಸಿಟ್ಟು ಬಂದ್ಬಿಡೋದು, ಅವ್ರು ಹಿಡಿದು ತರಾಟೆ ತಗೋತಿದ್ರು. ನನಗೆ ಬಹಳ ಮೋಸ ಅನಿಸ್ತು. ಯಾಕಂದ್ರೆ ಈ ಮನುಷ್ಯಾಗ ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಏನು ರೊಕ್ಕ ಯಾರು ತಗೊಂಡ್ರೇನು, ಯಾರು ಮೋಸ ಮಾಡಿದ್ರೇನು. ಈಗ ಅಲ್ಲೇ ರಿಕ್ಷಾದೊಳಗೆ ಯಾರೋ ಇಳಿತಾರೆ, 150 ರೂಪಾಯಿ ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ 200 ರೂಪಾಯಿ ಕೊಡ್ತಾರೆ. ರಿಕ್ಷಾದವ ಮೋಸ ಮಾಡಿದ್ರು,
ನಾವು ಹೋಗಿ ಜಗಳಕ್ಕೆ ನಿಂತಿರ್ತೀವನ, ನಮಗೆ ಸಂಬಂಧ ಇಲ್ಲ, ಯಾರೋ ಕೊಟ್ಟಾರ ಯಾರೋ ಇಸ್ಕೊಂಡಾರ ಹೋಗ್ಬಿಡ್ತಕ್ಕ ಅಂತೀವಿಲ್ಲ. ಹಂಗೆ ಯಾರೋ ಡೊನೇಷನ್ ಅಂತ ರೊಕ್ಕ ಕೊಡ್ತಾರೆ, ಯಾರೋ ಅದನ್ನು ಖರ್ಚು ಮಾಡ್ತಾರೆ ಆ ವಿದ್ಯಾರ್ಥಿಗಳಿಗೆ ಊಟ ಇನ್ನೊಂದು ಮತ್ತೊಂದು ಅಂತ ಹೇಳಿ. ಇದ್ರೊಳಗೆ ದುಡ್ಡು ಒಂಚೂರು ಯಾರು ಅವ್ಯವಹಾರ ಮಾಡಿದರೆ ಎಷ್ಟು ಸಿಟ್ಟಾಗಿ ಬರ್ಬೇಕು ಈ ಸ್ವಾಮಿಗಳಿಗೆ, ಅದನ್ನು ಕಚ್ಚಿ ಕೇಳಬೇಕಾಗ್ತದೆ. ನಮ್ಮದು ಅಂತ ಆದ್ರೆ ನಮಗೆ ಅದ್ರೊಳಗೆ ಒಂದು ಆಸಕ್ತಿ ಇರ್ತದೆ. ಯಾರೋ ಕೊಡ್ತಾರ ಯಾರೋ ಹೋಗಿಸ್ತಾರ, ಇವ್ರಿಗೆ ಯಾಕೆ ಇಷ್ಟು ಬರೀ ಹಚ್ಕೊಂಡಾರ? ನಾವೊಂದು ಕೇಳಿದ್ದೆ ಅವ್ರು ಹೇಳಿದ್ರು, ಮಂದಿ ವಿದ್ಯಾರ್ಥಿಗಳ ಉಪಯೋಗಕ್ಕೆ ಅಂತ ಹಣ ಅವರು ಕಷ್ಟಪಟ್ಟು ದುಡಿದ ಹಣ ನನ್ನ ಮೇಲೆ ವಿಶ್ವಾಸ ಇಟ್ಕೊಳ್ತಾರೆ. ಇದರ ಅಪವ್ಯಯ ಆದ್ರೆ ನಾನು ಆ ಜನಗಳಿಗೆ ಮೋಸ ಮಾಡಿದ್ದೆ. ಅದಕ್ಕೆ ಪೈಗೆ ಪೈ ಕಷ್ಟಪಟ್ಟು ಸಂಪಾದನೆ ಮಾಡ್ತೀನಿ, ಅದರದ್ದು ಸರಿಯಾದ ವ್ಯಯ ಆಗಬೇಕು ಅನ್ನುವಂಥ ನಾನು ಲಕ್ಷ್ಯ ವಹಿಸ್ತೇನೆ. ಏನು ಪ್ರಯೋಜನ ರೀ ಇದು? ಸ್ವಂತದ ಪ್ರಯೋಜನ ಅಲ್ಲ, ಇದು ಪರ ಪ್ರಯೋಜನಕ್ಕೋಸ್ಕರ ಮಾಡಿರ್ತಕ್ಕಂಥ ವ್ಯವಹಾರ. ಹಂಗೆ ಭಗವಂತ ಈ ಸೃಷ್ಟಿ ಯಾಕೆ ಮಾಡ್ಯಾನ? ಅವಾಗೇನು ಪ್ರಯೋಜನ? ಅವಾಗೇನೇನು ಪ್ರಯೋಜನ ಇಲ್ಲ, ಆದ್ರೂ ಇದು ವ್ಯರ್ಥ ಅಲ್ಲ. ಯಾಕೆ? ಜೀವನ ಪ್ರಯೋಜನಕ್ಕೋಸ್ಕರ ಮಾಡ್ಯಾನ. ಹೆಂಗೆ ಸ್ವಾಮಿಗಳು ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಕಟ್ಟಡ ನಿರ್ಮಾಣ ಮಾಡಿ 8 ವರ್ಷಕ್ಕೆ ಆಶ್ರಮ ತಗೊಂಡು ಕೊನೆ ಗಳಿಗೆ ತನಕ ದುಡ್ಡು. ಏನು ಪ್ರಯೋಜನ? ಒಂದು ಲಕ್ಷೋ ಕೋಟೋ ಗಳಿಸಿದ್ರೆ ನೋಡಿ ಸಂತೋಷ ಪಡ್ಲಿಕ್ಕೆ ಹೆಂಡತಿಲ್ಲ, ಮಕ್ಕಳಿಲ್ಲ. ಈ ಮನುಷ್ಯ ಸಂತೋಷ ಪಡುವಂಗಿಲ್ಲ, ಅದನ್ನ ತಂದಿಲ್ಲ ಹಾಕಬೇಕು, ಯಾರೋ ಖರ್ಚು ಮಾಡ್ತಾರ, ಯಾರೋ ಅದಕ್ಕೆ ಉಪಯೋಗ ಮಾಡ್ತಾರ. ಪರಪ್ರಯೋಜನಕ್ಕೋಸ್ಕರ ಜೀವನವನ್ನ ಮೀಸಲಾಗಿಟ್ಟಿರ್ತಕ್ಕಂಥ ಮಹಾನುಭಾವರು ನಮ್ಮ ಕಣ್ಣೆದುರಿದ್ದಾರೆ. ಈ ದೃಷ್ಟಾಂತದಿಂದ ನಾವು ಏನು ತಿಳ್ಕೊಳ್ಬೇಕು ಅಂದ್ರೆ, ಭಗವಂತ ಈ ಸೃಷ್ಟಿಯನ್ನು ಯಾಕೆ ಮಾಡ್ಯಾನಪ್ಪ? ನಮ್ಮನ್ನೇನು ಕೇಳಿದ್ದನು ನಮ್ಮನ್ನು ಸೃಷ್ಟಿ ಮಾಡ್ಬೋದಿಲ್ಲ ಅಂದ್ರೆ ನಿಮಗೆ ತಿಳುವಳಿಕೆ ಕಡಿಮೆ. ನಿಮಗಿಂತ ಹೆಚ್ಚು ತಿಳಿದವರು ನಿಮಗೆ ಏನು ಮಾಡಿದ್ರೆ ಹಿತ ಆಗ್ತದೆ, ಅದಕ್ಕೆ ದೇವರ ಹತ್ರ ಬಂದು ನಿಂತಾಗ ಅದು ಕೊಡು ಇದು ಕೊಡು ಅಂತ ಕೇಳಬಾರ್ದು. ಅವಾಗ ಎಷ್ಟೋ ಸಲ ಕೊಟ್ಟಿರ್ತಾನ, ಅದರಿಂದ ತ್ರಾಸೆ ಬಹಳ ಆಗ್ತದೆ, ಯಾಕರೆ ಬೇಡಿದೀವಿ ಅನ್ನೋ. ಅದಕ್ಕೆ ಸ್ವಾಮಿ ಸರ್ವಜ್ಞನಿ, ನನಗೇನು ಬೇಕು ನನಗಿಂತ ಹೆಚ್ಚು ನಿನಗೆ ಗೊತ್ತದೆ, ಅದಕ್ಕೆ ಅನುಗ್ರಹ ಮಾಡು ಸರ್ ಅಂತ ಬೇಡಬೇಕು. ಅವ ಈ ಸೃಷ್ಟಿಯನ್ನು ಯಾಕೆ ಮಾಡ್ಯಾನ ಅಂದ್ರೆ, ಆಯಾ ಜೀವರು ಅವರವರ ಯೋಗ್ಯತಾನುಸಾರ ಸಾಧನ ಮಾಡಿಕೊಳ್ಬೇಕು, ಅವರ ಅಂತಿಮ ಗುರಿಯನ್ನು ಹೊಂದಬೇಕು, ಅವರ ಉದ್ಧಾರ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸೃಷ್ಟಿಯನ್ನು ಮಾಡಿದ್ದಾರೆ. ಋತೇರ್ಥಂ ಯತ್ ಪ್ರತೀಯೇತ, ಶ್ಲೋಕದ ಮೊದಲನೇ ಸಾಲು. ಅರ್ಥಂ ಋತೆ ಯತ್ ಪ್ರತೀಯೇತ, ಪ್ರಯೋಜನಂ ವಿನ ಏನೇನೂ ಪ್ರಯೋಜನ ಇಲ್ಲ. ಆದ್ರೆ ಈ ವಿಶ್ವ ಈ ಸೃಷ್ಟಿ ನಮ್ಮ ಕಣ್ಣೆದರಿಗೆ ನ ಪ್ರತೀಯೇತ ಚಾತ್ಮನಿ, ನಮಗೆ ಗೊತ್ತಾಗೋದಿಲ್ಲ. ಇದು ಪ್ರಶ್ನೆ ಮಾಡ್ತೀವಿ, ಯಾಕೆ ಈ ಸೃಷ್ಟಿ ಅದ ಅಂತ ಜ್ಞಾನಿಗಳನ್ನು ಕೇಳಬೇಕು, ಅವ್ರು ಹೇಳ್ತಾರೆ ಇದು ಉದ್ದೇಶ. ಹೆಂಗಾತ್ರಿ ಈ ಸೃಷ್ಟಿ ಮತ್ತು ಹಿಂಗ್ಯಾಕೆ ನಮಗ್ಯಾಕೆ ತಿಳಿಯುವುದಿಲ್ಲ? ಅದು ತದ್ವಿದ್ಯಾತ್ ಆತ್ಮನೋ ಮಾಯಾಂ, ಅದನ್ನು ಮಾಯಾ ಅಂತ ತಿಳಿ. ಏನು ಮಾಯಾ ಅಂದ್ರೆ ಅನೇಕ ಅರ್ಥಗಳವ ಮಾಯಾ ಶಬ್ದಕ್ಕೆ. ಒಂದು ಹೇಳ್ತೀವಿ, ಮಾಯಾ ಅಂದ್ರೆ ನಮಗ ಆತ್ಮನಿಗೆ ನಾನು ಯಾರು ಅನ್ನೋ ತಿಳುವಳಿಕೆ ಇಲ್ಲ. ಯಾಕ? ಮಾಯಾ. ಎಲ್ಲ ಜೀವರಿಗೆ ನಮಗ ನಮ್ಮ ಸ್ವರೂಪದ ಅರಿವಿಲ್ಲ. ನಾನು ಯಾರು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಇದೆ ರೀ ವೇದಾಂತದೊಳಗೆ. ಯಾಕೆ ಹಿಂಗಾತು ಅಂದ್ರೆ, ಸ್ವಗುಣಾಚ್ಛಾದಿಕ ಅನ್ನತಕ್ಕಂಥ ಒಂದು ಪರದೆ ಆವರಕ ನಮಗ ಆ ಜ್ಞಾನ ಬರದಂಗ ಪ್ರತಿಬಂಧಕ ಆಗಿ, ಇನ್ನೊಂದು ಆವರಣ ಅದ ಪರಮಾಚ್ಛಾದಿಕ ಅಂತ ಹೇಳಿ, ಪರಮಾತ್ಮನ ಜ್ಞಾನ ನಮಗ ಆಗಲಿಕ್ಕೆ ಅದು ಪ್ರತಿಬಂಧಕ ಆಗಿದೆ. ಹಿಂಗ ಈ ಎರಡು ಆವರಕಗಳಿಗೆ ಮಾಯಾ ಮಾಯಾ ಅಂತ ಕರೀತಾರೆ. ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. ಭಾಸೋ, ಭಾ ಅಂದ್ರೆ ಬೆಳಕು, ಜ್ಞಾನ, ಜ್ಞಾನದ ಬೆಳಕು. ಕತ್ಲಿ ಒಂದು ಗುಹಾದೊಳಗೆ 1000 ವರ್ಷದಿಂದ ಅದ. ಇದು ಹೋಗ್ಲಿಕ್ಕೆ ಬಹಳ ತ್ರಾಸ ಅದ. ಒಳಗೆ ಯಾರು ಹೋಗೇ ಇಲ್ಲ 1000 ವರ್ಷದಿಂದ ಆ ಗುಹಾದೊಳಗೆ. ಒಂದು ಬ್ಯಾಟ್ರಿ ಹಿಡ್ಕೊಂಡು ಹೋಗ್ರಿ, ಕತ್ಲಿ ಮಂಗಮಾಯ.
ಬಹಳ ವರ್ಷದಿಂದ ಇತ್ರಿ. ಒಂದು ಸೂರ್ಯನ ಕಿರಣ, ಒಂದು ಬೆಳಕಿನ ಕಿರಣ ಬಿದ್ದರೆ ಸಾಕು, ಅನೇಕ ವರ್ಷಗಳಿಂದ ಮನೆ ಮಾಡಿದ್ದ ಕತ್ತಲೆ ಹೇಳ ಹೆಸರಿಲ್ಲದಂಗ ತತ್ಕ್ಷಣ ಹೆಂಗ ತಮಃ ಕತ್ತಲಿ ಭಾಸ ಜ್ಞಾನದಿಂದ, ಬೆಳಕಿನಿಂದ ಕತ್ತಲೆ ಹೆಂಗೆ ಹೋಗ್ತದ ಹಂಗ ಜ್ಞಾನದಿಂದ ಅಜ್ಞಾನ ಹೋಗ್ತದೆ. ನಮ್ಮ ಜೀವರ ಒಳಗ ಅನಾದಿ ಕಾಲದಿಂದ ಮನೆ ಮಾಡಿರ್ತಕ್ಕಂಥ ಅಜ್ಞಾನ ಅದು ನಿವೃತ್ತ ಆಗಬೇಕಾದ್ರೆ, ಅದು ಅಳಿಸಿ ಹೋಗಬೇಕಾದ್ರೆ ಆಧ್ಯಾತ್ಮಿಕ ಜ್ಞಾನ. ಇದು ಒಂದರ್ಥ. ಈ ಮಾಯೆಯ ಪರದೆ ಹರಿದು ನಮ್ಮೊಳಗಿನ ಅಜ್ಞಾನ ಹೋಗಿ ನಾವು ಉದ್ಧಾರ ಆಗಬೇಕಾದ್ರೆ ಅಲ್ಲಿ ಆಧ್ಯಾತ್ಮಿಕ ಜ್ಞಾನದ ಬೆಳಕು. ಇದು ಒಂದರ್ಥ. ಇನ್ನೊಂದು ಅರ್ಥ, ಯಥಾ ಭಾಸೋ ಯಥಾ ತಮಃ. ಮೊದಲನೇ ಶ್ಲೋಕದೊಳಗ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ರಲ್ಲ, ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನೋದನ್ನು ಈ ಶ್ಲೋಕದಾಗ ಹೇಳ್ತಾರೆ. ಯಾಕಂದ್ರೆ ನಮಗೆ ಸ್ವಾತಂತ್ರ್ಯ ಅದನ್ನೇ ಅದ ಅಂತ ನಾವು ತಿಳ್ಕೊಂಡಿದ್ವಿ. ನಮಗೆ ಸ್ವಲ್ಪ ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನೋದನ್ನು ಹೇಳಬೇಕಂತ. ಏನು ಸ್ವಾತಂತ್ರ್ಯ ಅಂದ್ರೆ ಋತೇರ್ಥಂ ಯತ್ ಪ್ರತೀಯೇತ. ಯಾರಿಗೆ ಯಾರಿಂದಲೂ ಯಾವ ಪ್ರಯೋಜನನೂ ಇಲ್ಲ ಅಂತ ಅದನ್ನು ಅವರು ಸ್ವತಂತ್ರ. ಏನರ್ಥ? ನಮಗ ಯಾರಿಂದಲೂ ಏನು ಆಗಬೇಕಾಗಿಲ್ಲ. ಅವ್ವ ಅಪ್ಪ ನೀನು ಹುಷಾರಲ್ಲು, ನಾ ಸ್ವಯಂಭೂ ಇದ್ದೀನಿ, ಸ್ವಯಂ ವ್ಯಕ್ತ ಪ್ರತಿಮಾ ಇದ್ದಂಗೆ. ನೀವು ಎಷ್ಟೇ ಸಮರ್ಥರಾಗಿರಲಿ, ನಿಮ್ಮ ಸೃಷ್ಟಿಗೆ ಕಾರಣರಾದವರು ಇಬ್ಬರು ತಾಯಿ ತಂದೆ ಅಂತೂ ಇದ್ದಾರೆ. ಮತ್ತು ಹುಟ್ಟಿದ ಕೂಡಲೇ ಅವು ದನಕರು ಎದ್ದು ನಿಂತಿರ್ತಾವಲ್ಲ, ಹಂಗೇನು ಎದ್ದು ನಿಂತಿಲ್ಲ ನೀನು. ಇನ್ನು ಯಾರೋ ಕೈ ಹಿಡಿದು ಬೆಳೆಸಿ ಜ್ಞಾನ ಕೊಟ್ಟು ದೊಡ್ಡವ್ರು ಮಾಡ್ಯಾರ. ಒಬ್ರು ಯಾರೋ ನಮ್ಮಲ್ಲಿ ಹೇಳಿದರು, ನನಗೆ ಯಾರೂ ಗುರುಗಳಿಲ್ಲ, ನಾನೇ ನನ್ನ ಗುರು ಅಂತೇಳಿ. 4 ಮಂದಿ ಮಾತಾಡಿ ನಕ್ಕು ಹೇಳಬಹುದು. ಗುರುಗಳಿಲ್ಲದ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ದೊಡ್ಡವನಾಗ್ಲಿಕ್ಕೇನೆ ಅನೇಕರ ಸಹಕಾರ ಬೇಕು. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಸ್ವತಂತ್ರ ಯಾರು ಅಂದ್ರೆ ಯಾರಿಗೆ ಯಾರಿಂದಲೂ ಯಾವ ಪ್ರಯೋಜನವೂ ಇಲ್ಲವೋ ಅವರು ಸ್ವತಂತ್ರ. ಆಮೇಲೆ ಇನ್ನೊಂದು ಅರ್ಥ, ಪ್ರಕೃತಿ ಬಂಧನ ಇಲ್ಲದೆ ಇರುವ. ಏನ್ರಿ ಹಂಗಂದ್ರೆ ಸಣ್ಣ ದೃಷ್ಟಾಂತ ಕೊಡ್ತೀವಿ ಅಂತಿರ್ತೀವಲ್ಲ, ನಮಗೆ ಬೇಕಾದ ನಾವು ಮಾಡ್ತೀವ್ರಿ, ನಮಗೇನು ಬೇಕು ಅದನ್ನು ಸಮೀಪ ಹಾಯಿಸ್ಕೊಡುದಿಲ್ಲ ಅಂತ ಮಾತಾಡೋದ್ರೊಳಗೆ ತನ್ನ ಹಲ್ಲು ತಾನೇ ಕಚ್ಚಿಬಿಡ್ತಾನೆ. ಯಾಕೋ ಏನಿದ್ರಿ ನಮ್ಮ ನಾಲಿಗೆ ಕಚ್ಚಿದ್ರು. ಯಾರು ಕಚ್ಚಿದ್ರು? ಹಲ್ಲು ಕಚ್ಚಿದ್ರು. ಯಾರು ಹಲ್ಲು? ನಂದ. ಮನುಷ್ಯ ಎಷ್ಟು ಪರಾಧೀನ ಅನ್ಲಿಕ್ಕೆ ಒಂದು ದೃಷ್ಟಾಂತ ಕೊಡ್ತೀವಿ. ಆದ್ದರಿಂದ ಈ ಪ್ರಕೃತಿಯ ಬಂಧನದೊಳಗೆ ನಾವೆಲ್ಲ ಇದ್ದೀವಿ. ಯಾರಿಗೆ ಈ ಬಂಧನ ಇಲ್ಲವೋ, ಯಾರಿಗೆ ಯಾರಿಂದಲೂ ಯಾವ ಪ್ರಯೋಜನವೂ ಎಂದೂ ಇಲ್ಲವೋ ಅವ ಸ್ವತಂತ್ರ. ಇಷ್ಟು ಸ್ವಾತಂತ್ರ್ಯದ ಡೆಫಿನಿಷನ್ ತಿಳ್ಕೊಂಡು ನಮ್ಮಲ್ಲಿ ಯಾರ್ಯಾರು ಸ್ವತಂತ್ರರಿದ್ದೀವಿ ತೀರ್ಮಾನ ಮಾಡ್ಕೊಂಡ್ಬಿಡಿ. ಇನ್ನು 3ನೇ ಶ್ಲೋಕ, ಯಥಾ ಮಹಾಂತಿ ಭೂತಾನಿ ಭೂತೇಷು ಉಚ್ಚಾವಚೇಷು ಚ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ. ಸರಳತೆ ಶ್ಲೋಕ. ಯಥಾ ಮಹಾಂತಿ ಭೂತಾನಿ ಭೂತೇಷು ಉಚ್ಚಾವಚೇಷು. ಈಗ ಇಲ್ಲಿ ಒಂದು ಮಣ್ಣಿನ ಗಡಿಗೆ, ಅದನ್ನ ಎದುರ್ಲೆ ಮಾಡ್ಯಾರ, ಏರ್ಪಡಿಸ್ತೀರಿ. ಇದು ಮಣ್ಣಿನ ಗಡಿಗೆ ಅಂತ ಹೇಳಿಲ್ಲ ನೀವು, ಈಗ ಮಣ್ಣಿಲೆ ಮಾಡ್ಯಾರ. ಆ ಗಡಿಗೆ ಮಾಡಲಿಕ್ಕೆ ಎಷ್ಟೋ ಮಣ್ಣು ಉಪಯೋಗ ಆಗೈತೆ. ಒಂದು ಮನೆ ಕಟ್ಟಲಿಕ್ಕೆ ಅದಕ್ಕಿಂತ ಬಹಳಷ್ಟು ಮಣ್ಣು. ಮಹಾಂತಿ ಭೂತಾನಿ, ಪಂಚಭೂತಗಳೇನವ? ಪೃಥ್ವಿ, ನೀರು, ಬೆಂಕಿ, ಗಾಳಿ, ಆಕಾಶ, ಇವುಗಳಿಂದ ಈ ವಿಶ್ವ ನಿರ್ಮಾಣ ಆಗಿದೆ. ಭೂತೇಷು ಉಚ್ಚ ಅವಚೇಷು ಚ. ದೊಡ್ಡ ಪದಾರ್ಥಗಳವ, ದೊಡ್ಡ ಮಣ್ಣಿನ ಗಡಿಗೆ ಅದ, ದೊಡ್ಡ ಮನೆಗಳವ. ಮಣ್ಣಿಂದ ಮಾಡಿರ್ತಕ್ಕಂಥ ಸಣ್ಣ ದೊಡ್ಡ ಪದಾರ್ಥಗಳಿಂದ ಈ ವಿಶ್ವ, ಈ ಭೂಮಿ ತುಂಬಿದೆ. ಆದ್ರೆ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ, ಅದರೊಳಗ ಎಷ್ಟು ಭೂಮಿ, ನೀರು, ಬೆಂಕಿ ಇವೆಲ್ಲ ಉಪಯೋಗ ಆಗ್ಯಾವ. ಭೂಮಿ ನಿರ್ಮಾಣದೊಳಗೆ ನಾವು ನೋಡ್ತಕ್ಕಂಥ ಭೂಮಿ ನಿರ್ಮಾಣದೊಳಗೆ ಎಷ್ಟು ಪಂಚಭೂತಗಳ ಉಪಯೋಗ ಆಗ್ಯದ.
ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಉಪಯೋಗ ಆಗದೇ ಇರೋದು. ಗುಡ್ಡವ, ಬೆಟ್ಟವ, ನದಿಯವ, ಅವು ನಿಮ್ಮ ಮನೆ ಕಟ್ಟಲಿಕ್ಕೆ, ಗಡಿಗೆ ಮಾಡಲಿಕ್ಕೆ ಎಂದರೆ ಉಪಯೋಗ ಆಗವೇನು? ಇಲ್ಲ. ಪ್ರಾಯ ಮುಂದೆಂದು ಉಪಯೋಗ ಆಗಲಿಕ್ಕೂ ಇಲ್ಲ. ಅಂಥವು ಅವರು ದೃಷ್ಟಾಂತಕ್ಕೆ. ಎಷ್ಟು ವಿಸ್ತಾರದ ಈ ಜಗತ್ತು ಅಂದ್ರೆ ಎಂದೆಂದೂ ಸೃಷ್ಟಿ ಕಾರ್ಯದೊಳಗ ಭಾಗ ವಹಿಸದೇ ಇರುವಂಥ ಪಂಚಭೂತಗಳ ಅಪರಂಪಾರ ಪ್ರಪಂಚ. ಆದ್ದರಿಂದ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ, ಪದಾರ್ಥಗಳ ನಿರ್ಮಾಣಕ್ಕೆ ಉಪಯೋಗ ಆಗಿರ್ತಕ್ಕಂಥ ಪಂಚಭೂತಗಳು ಎಷ್ಟೋ ಅವ. ಅಪ್ರವಿಷ್ಟಾನಿ, ಅದನ್ನು ಮೀರಿದ ಎಷ್ಟೋ ಪಟ್ಟು ಈ ಪಂಚಭೂತಗಳು. ಹೆಂಗೋ ಹಂಗ ಭಗವಂತ ನಮ್ಮೆಲ್ಲರ ಹೃದಯದೊಳಗಿದ್ದಾನೆ. ಈ ಸೃಷ್ಟಿಯ ಜಡ ಪದಾರ್ಥಗಳ ಕಣಕಣದಲ್ಲೂ ವ್ಯಾಪ್ತನಾಗಿದ್ದಾನೆ. ಅಷ್ಟೇನು ಇಲ್ಲ. ಅಪ್ರವಿಷ್ಟಾನಿ, ಇದನ್ನು ಮೀರಿ ಅವನ ವ್ಯಾಪ್ತಿ ಬಹಳ ವಿಶಾಲ. ಅದಕ್ಕೆ ಅವನು ಅನಂತ ಅನಂತ ಅಂತಗಳು. ಅದರಿಂದ ಹೆಂಗ ಸಣ್ಣ ಪುಟ್ಟ ಪದಾರ್ಥಗಳಲ್ಲೇ ಪಂಚಭೂತಗಳು ಸಮ್ಮಿಳಿತ ಆಗಿಯೂ ಅದನ್ನು ಮೀರಿ ಅದರ ವ್ಯಾಪ್ತಿ ಅದನ್ನು, ಹಂಗ ನಮ್ಮೆಲ್ಲರ ಜೀವರ ಹೃದಯದಲ್ಲಿ ಜಡ ಪದಾರ್ಥಗಳಲ್ಲಿ, ನಮಗೆ ಕಾಣೋ ಜಡ ಪದಾರ್ಥಗಳಲ್ಲಿ ಇದ್ದು ಅದನ್ನು ಮೀರಿ ಭಗವಂತನ ವ್ಯಾಪ್ತಿ ಅದ. ಅತ್ಯತಿಷ್ಠ ದಶಾಂಗುಲಂ ಅಂತ ಪುರುಷ ಸೂಕ್ತ ಅದನ್ನು ಹೇಳ್ತಾ ಇದೆ. ಮುಂದೆ ಕೊನೆಯ ಶ್ಲೋಕ. ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ. ಇಲ್ಲೇ ಒಂದು ಶಬ್ದ ತಿಳಿದ್ರೆ ಈ ಶ್ಲೋಕಾರ್ಥ ಅನ್ವಯ ವ್ಯತಿರೇಕ. ತರ್ಕಶಾಸ್ತ್ರದೊಳಗೆ ಇವಕ್ಕೆ ಬೇರೆ ಅರ್ಥ ಹೇಳಿ, ಭಾವಗಳಿಗೆ ವ್ಯಾಪ್ತಿ, ಅನ್ವಯ ವ್ಯಾಪ್ತಿ, ಅಭಾವಗಳಿಗೆ ವ್ಯಾಪ್ತಿ, ವ್ಯತಿರೇಕ ವ್ಯಾಪ್ತಿ ಅಂತ ಅದನ್ನು ಬಿಟ್ಬಿಟ್ಟು ಸರಳ ಶಬ್ದದೊಳಗೆ ಅನ್ವಯ ವ್ಯತಿರೇಕ ಅಂದ್ರೆ, ಅನ್ವಯ ಅಂದ್ರೆ ಇರೋದು, ವ್ಯತಿರೇಕ ಅಂದ್ರೆ ಇಲ್ಲದೆ. ಇಷ್ಟು ತಿಳ್ಕೊಂಡ್ರೆ ಸಾಕು ಈ ಶ್ಲೋಕದ ಅರ್ಥ. ಇಲ್ಲೇ ಈ ಜಡಗಳಿಂದ ತುಂಬಿರ್ತಕ್ಕಂಥ ಪ್ರಪಂಚದಲ್ಲಿ ಹೆಂಗ ಭಗವಂತನ ಜ್ಞಾನ ಶಕ್ತಿ ಕೆಲಸ ಮಾಡ್ತದೋ ಅದರಂತೆ ಅದನ್ನು ಮೀರಿದ ಜಗತ್ತೇನದ. ಆಗಲೇ ಹೇಳಿದ್ದೇನೆ, ಪಂಚಮಹಾಭೂತಗಳು ಇಲ್ಲೇ ನಾವು ಕಾಣುವುದಕ್ಕಿಂತ ಬಹಳ ವಿಸ್ತಾರವಾಗಿ ಅನಂತ ಆಕಾಶ ಅದು. ಅಲ್ಲೆಲ್ಲಾನು ಭಗವಂತನ ಜ್ಞಾನ ಶಕ್ತಿಗಳು ಕೆಲಸ ಮಾಡ್ತಾರೆ. ಇದನ್ನ ಯಾಕೆ ಹೇಳಿರ್ತಾರೆ? ನಮಗೇನು ಉಪಯೋಗ? ನಾಳೆ ಕೆಲಸಕ್ಕೆ ಹೋಗ್ಲಿಕ್ಕೆ ಏನಾದ್ರು ಉಪಯೋಗ ಆಗ್ತಾನೆ? ಆಫೀಸ್ನಾಗ ಕೇಳ್ತಾರೋ, ಸಂಘ ಕೇಳ್ತಾರೋ? ಇದನ್ನು ನಮ್ಗೆ ಹೇಳಿಕತ್ತಿಲ್ಲ. ಯಾರಿಗೆ ಹೇಳಿಕತ್ತಾರ? ಸೃಷ್ಟಿ ಮಾಡೋ ಮಹಾನುಭಾವ ಇದ್ದಾನೆ ಬ್ರಹ್ಮದೇವರು, ಅವಾಗ ಬೇಕ್ರಿ ಇದೆಲ್ಲ ಜ್ಞಾನ. ಜ್ಞಾನ ಅದ ಅವನನ್ನು ನಿಮಿತ್ತವಾಗಿರಿಸಿಕೊಂಡು ನಮ್ಮೆಲ್ಲರಿಗೂ ಕೂಡ ಭಗವಂತ ಈ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಕೆಲವು ಹಿಂಗಿರ್ತಾವೆ ಜ್ಞಾನ, ಅವನು ಸುಮ್ಮ ತಿಳ್ಕೋಬೇಕು ಅಷ್ಟೇ. ನಮಗೆ ನಿತ್ಯದ ಕೆಲಸದೊಳಗೆ ಅವೇನು ಉಪಯೋಗ ಆಗೋದಿಲ್ಲ. ಆದರೆ ಈ ಎಚ್ಚರ, ಈ ಅರಿವು, ಒಂದು ಶಕ್ತಿ, ಜ್ಞಾನ, ನಮಗೆ ತಿಳಿದಿರೋ ಶಕ್ತಿ, ನಮಗೆ ತಿಳಿದಿರೋ ಜ್ಞಾನ, ಇದನ್ನು ಮೀರಿದ್ದು ಯಾವಾಗಲೂ ನಮ್ಮನ್ನು ನೋಡ್ತಾ ಇರ್ತದೆ. ವಿಶ್ವತಶ್ಚಕ್ಷು ಅನ್ನೋ ಎಚ್ಚರ ನಮಗೆ ಉಳಿದಿರಬೇಕು. ಅದಕ್ಕೋಸ್ಕರ ಇದನ್ನು ನಮಗೆ ಉಪದೇಶ ಮಾಡಿದ್ದಾರೆ. ಬ್ರಹ್ಮದೇವರಿಗೆ ನಾರಾಯಣ ಹೇಳ್ತಾ ಇದ್ದಾರೆ, ಇದನ್ನು ಮನನ ಮಾಡು, ಬಳಿಕ ಸೃಷ್ಟಿ ಮಾಡು. ಹಿಂಗೆ ಮಾಡೋದರಿಂದ ಯಾವ ಕಲ್ಪದಲ್ಲೂ ಸೃಷ್ಟಿ ಕಾರ್ಯದಿಂದ ನಿನ್ನಲ್ಲಿ ಅಹಂಕಾರ ಅಂಕುರಿತವಾಗುವುದಿಲ್ಲ. ಏನಾರೇ ಮಾಡಿದ ಕೂಡಲೇ ನಾ ಮಾಡಿದೆ ಅಂತ ಒಳಗಿಂದ ನಾನಾ ಸಾಹೇಬರು ಎದ್ದಿರ್ತಾರೆ. ಅದಕ್ಕೆ ಮತ್ತೆ ನಮಗೆ ನಾವು ಹೇಳ್ಕೊಳ್ಬೇಕು, ಏನು, ಇಡೀ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಬ್ರಹ್ಮದೇವರೇ ನನಗೆ ಅಹಂಕಾರ ಬಾರದಿರಲಿ ಭಗವಂತ ಅಂತ ಪ್ರಾರ್ಥನಾ ಮಾಡಿಕೊಂಡು ಅವನಿಂದ ಉಪದೇಶ ಪಡೆದು, ಇನ್ನು ನಾವು ಮಾಡೋ ಕೆಲಸ ಯಾವ ಗಿಡುತ್ತೋ ಪ್ರತಿ ಆ ಸೃಷ್ಟಿ ಕಾರ್ಯದಲ್ಲಿ ಸರ್ವಥಾ ಅಹಂಕಾರ ನಾವು ಹೊಂದಬಾರದು ಅಂತಕ್ಕಂಥ ಸಂದೇಶದೊಂದಿಗೆ ಈ ಚತುಶ್ಲೋಕಿ ಅರ್ಥವನ್ನು ಉಪಸಂಹರಿಸಿ ಮುಂದೆ ಮೂರನೇ ಸ್ಕಂದ ವಿದುರ ಮೈತ್ರೇಯ ಸಂವಾದ. ವಿದುರ ಮೈತ್ರೇಯ ಸಂವಾದ ಮೂರನೇ ಸ್ಕಂದ.
ಸುಖಾಯ ಕರ್ಮಾಣಿ ಕರೋತಿ ಲೋಕಃ ವಿಂದೇತ ಭೂಯಃ ತತ ಏವ ದುಃಖ. ನಮ್ಮ ಫ್ಯಾಮಿಲಿ ಒಳಗೆ ಒಬ್ಬರು ಡಾಕ್ಟರ್ ಇದ್ದಾರೆ. ಅವ್ರ ಮನೆಯೊಳಗೆ ಭಾಗವತ್ ಪ್ರವಚನ ಮಾಡಿದ್ದೀನಿ ಈ ಕೆಲವು ದಿವಸದಿಂದ. ಅವರಂದ್ರು, ನಾವೆಲ್ಲ ಡಾಕ್ಟರ್ 100ಕ್ಕೆ 100 ಒಪ್ಕೋತೀವಿ ನೋಡಿ ಈ ಮಾತು. ಏನು ಈ ಮಾತಿನ ಅರ್ಥ? ಮನುಷ್ಯ ಸುಖ ಆಗಬೇಕು ಅಂತ ಕೆಲಸ ಮಾಡ್ತಾನೆ, ಅದರಿಂದ ದುಃಖ. ಯಾಕೆ ಅಂದ್ರೆ ಸುಖ ಆಗಬೇಕು ಅಂತ ಮನಸ್ಸಿನಾಗ ಉದ್ದೇಶ ಇರ್ತದ, ಮಾಡೋ ಕೆಲಸ ಏನು ದುಃಖ ಆಗ್ಲಿಕ್ಕೆ ಬೇಕಾದ ಕೆಲಸ, ಡೈರೆಕ್ಟ್ ಕನೆಕ್ಷನ್. ಇದನ್ನು ಮಾಡಿದರೆ ಹಿಂಗೆ ದುಃಖ ಆಗ್ತದ ಅಂತ ಕಾರ್ಯಕಾರಣ ಭಾವ ಎಸ್ಟಾಬ್ಲಿಷ್ ಆಗಿಬಿಟ್ಟಿರ್ತದೆ. ಅದನ್ನು ಹೋಗಿ ಮಾಡ್ತಾನೆ. ಆಮೇಲೆ ನನಗೆ ಯಾಕೆ ದುಃಖ ಆಯ್ತು ಅಂತ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ. ಈ ಜನಗಳು ಸುಖಾಯ ಕರ್ಮಾಣಿ, ಸುಖ ಆಗಲಿ ಅಂತ ಮಾಡ್ತಾರೆ, ಆದರೆ ಅದರಿಂದನೇ ದುಃಖ. ಹಿಂಗೆ ಯಾಕೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಅಲ್ಲಿ ಬಹಳ ವಿಸ್ತಾರವಾಗಿ ಅದು, ನಾನು ಅದನ್ನು ಹೇಳೋದಿಲ್ಲ. ಒಂದು ಚಂದ ಕಥೆ ಹೇಳಿ, ಈ ಕಥೆಯಿಂದ ನಿಮಗೆ ಆ ಸಂವಾದದ ಸಾರಾಂಶ ಅರ್ಥ ಆದೀತು ಅಂತ ನನಗನ್ನಿಸ್ತು. ಒಬ್ಬ ದೊಡ್ಡ ಶ್ರೀಮಂತ, ಆಗರ್ಭ ಶ್ರೀಮಂತ, ಅಂಬಾನಿ ಅನ್ಕೋರಿ, ಟಾಟಾ ಅನ್ಕೋರಿ, ಬಿರ್ಲಾ ಅನ್ಕೋರಿ, ಪಾಪ ಯಾರೂ ಹಂಗಿಲ್ಲ ಅವರು. ಆದ್ರೆ ಇವ ಸ್ವಲ್ಪ ಬೇರೆನೇ ಇದ್ದಾರೆ. ಶ್ರೀಮಂತಿಕೆ ಅವ್ರು ಹಂಗದ, ಮನಸ್ಸು ಸ್ವಲ್ಪ ಬೇರೆ ಅದ. ಅವಾಗೊಬ್ಬ ಮಗ ಹುಟ್ಟಿದ. ಇವ ಗುಡಿಸಲ್ದಾಗ ಹುಟ್ಟ್ಯಾನ. ಹೊಟ್ಟಿಗೆ ಬಟ್ಟಿಗೆ ಬಹಳ ಕೊರತೆ, ಬಹಳ ಒದ್ದಾಡಿ ಶ್ರೀಮಂತಾಗ. ಅವೇನಂದ, ನನ್ನ ಮಗ ಸುಖವಾಗಿ ಯಾವ ಕಷ್ಟಗಳು ಆಗೋದಿಲ್ಲ. ಏನು ಮಾಡಿದ, ಆ ಸಾಲಿಗೆ ಹೋಗೋ ವೇಳೆದೊಳಗೆ ಸಾಲಿಗೆ ಕಳಿಸ್ಬೇಕು. ಸಾಲಿ ಒಳಗೆ ಬಡಿತಾರ. ಎಲ್ಲ ಹುಡುಗರಂಗೆ ನನ್ನ ಮಗ ತ್ರಾಸು ಕೊಡೋದು ಬೇಡ, ಮಾಸ್ತರ ಮನೆಗೆ ಬಂದು ಅವ್ನು ಪಾಠ ಹೇಳ್ತಾನೆ. ಮಾಸ್ತರಿಗೆ ಕರಾರು ಮಾಡಿದ. ಅವ ಭಾಳ ಮೃದು ಇದ್ದಾನ, ಒತ್ತಿ ಮಾತಾಡೋ ಹಂಗಿಲ್ಲ. ಅವನು ಹೊಡೆಯೋದು ದೂರ ಹೋತು. ಅವ್ನ ಮನಸ್ಸಿಗೆ ಬ್ಯಾಸರಕ್ಕೂ ಹಂಗೆ ಮಾತಾಡೋ ಹಂಗಿಲ್ಲ. ಹೋಮ್ವರ್ಕ್ ಮಾಡದೆ ಇದ್ರೆ ಸುಮ್ಮನೆ ಬಿಡಿ, ಎಷ್ಟು ಮಾಡ್ತಾನೆ ಅಷ್ಟು ಸಾಕು. ಏನು ಮಾಡೋದದ, 4 ತಲೆಮಾರು ತಿಂದ್ರು ಕರಗಲಾರದಷ್ಟು ಆಸ್ತಿ ಮಾಡಿರ್ತೀನಿ ನಾನು, ಸುಮ್ಮನೆ ಅದನ್ನು ಭೋಗ ಮಾಡ್ಕೊಂಡು ಇದ್ಬಿಡ್ಲಿ ಸಾಕಮ್ಮ. ಇಷ್ಟು ಹೇಳಿದ ಮೇಲೆ ಅವು ಮಕ್ಕಳು ಯಾಕೆ ಕೂತಾವ್ ಹೇಳ್ತೀನಿ. ಸರಿ ಹೋಗಿ ಹರಿದ ವಯಸ್ಸಿಗೆ ಬಂತು. ಕೈಗೊಂದು ಕಾಲಿಗೊಂದು ಆಳು. ಒಂದು ಬಹಳ ವಿಚಿತ್ರ ಸಮಸ್ಯೆ ನಿರ್ಮಾಣ. ಏನಾಯ್ತು, ಅವಾಗ ಮನೆಯೊಳಗೆ ರುಚಿ ರುಚಿ ಖಾದ್ಯಗಳನ್ನು ಮಾಡಿ ಟೇಬಲ್ ಮೇಲೆ ತಂದು ಇಟ್ಟು ಕೈ ಮುಕ್ಕೊಂಡು ನಿಂದ್ರು ಅಡುಗೆಯವರಿದ್ದಾರೆ. ಆದರೆ ಹಸಿವೆ ಆಗ್ತಿದ್ದಿಲ್ಲ. ಅದೇನೋ ಮಾಡ್ಲಿಕ್ಕೆ ಹೋಗಿ ಮೈಸೂರು ಪಾಕ್ ಮಾಡಿದ್ನಂತ ರಾಜರ ಅಡುಗೆ ಅವ. ಹಂಗೆ ಇವನು ರಗಡ್ ಕಸರತ್ತು ಮಾಡಿ ಇವಾಗ ಸೇರುವಂಥ ಪದಾರ್ಥ ತಂದು ಇಟ್ಟು ನೋಡಿದ. ಏನು ಹಸಿವಿನ ಇಲ್ಲ ಒಳಗೆ, ಯಾವ ಪದಾರ್ಥನೂ ರುಚಿಸುವಂತ. ಆಮೇಲೆ ರಾತ್ರಿ ನಿಂತಿ ಬಂತು. ಎಲ್ಲರೂ ಮನೆ ಮುಂದೆ, ದೊಡ್ಡ ಅರಮನೆ ಅಂತ ಮನೆ ಎದುರುಗಡೆ ರಸ್ತಾದ ಬದಿಗೆ ಒಂದು ಭಿಕ್ಷುಕ ಮನೆಗೆ ಗೊರಕೆ ಹೊಡಿತು. ಇವಾಗ ರಾತ್ರಿ 2 ಗಂಟೆಗೆ ಬಾಲ್ಕನಿ ಒಳಗೆ ಬಂದು ನಿಂತ್ಕೊಂಡು ನೋಡಿದ್ರೆ ಅವ್ನು ಗೊರಕೆ ಕೇಳಿಸ್ತಿತ್ತು. ಶಾಂತ ಅಲ್ಲ, ಏನೇನೇನೇನಿಲ್ಲ, ಕಲ್ಲಿನ ಮೇಲೆ ಮಲಗಿದ್ವಿ. ನಮ್ಮ ಹಾಸಿಗೆ ನೋಡಿ ಹೂ ಇದ್ದಂಗೆ ಹಂಸಕಲ್ಪ ತುಲಿಕ ಆಗ್ಯದ. ಅಲ್ಲಿ ಮಲ್ಕೊಂಡು ನೋಡಿ ನನಗೆ ನಿಂತು ಬರುವುದಿಲ್ಲ, ಬರೇ ಕಲ್ಲ ಮೇಲೆ ಮಲಗಿ ನೀವು ಗೊರಕೆ ಹೊಡಿತಿ ಅಂತ ಅವ್ನು ನೋಡಿ ಸಂಕಟಪಟ್ಟ. ಹೊಟ್ಯಾಗ ಆಹಾರ ಹೋಗುವುದಿಲ್ಲ, ರಾತ್ರಿ ನಿದ್ದೆ ಬರುವುದಿಲ್ಲ. ಮತ್ತು ಮನುಷ್ಯ ಉತ್ಸಾಹದಲ್ಲಿ ಹೆಂಗೆ ಓಡಾಡ್ತಾನ್ರಿ. ಒಂದು 2 ದಿವಸ ನಿದ್ದೆಗೆಟ್ಟು ನೋಡ್ರಿ, ಅನುಭವ ಅದ ನಿಮಗೆಲ್ಲ. ಗೊಂಬೆ ಅಡ್ಡಾಡ್ದಂಗೆ ಇರ್ತದ, ಮನುಷ್ಯ ಅಡ್ಡಾಡ್ದಂಗೆ ಇರುವುದಿಲ್ಲ. ಸರಿ, 1 ದಿವಸ 2 ದಿವಸ ದೊಡ್ಡ ದೊಡ್ಡ ಡಾಕ್ಟರ್ಗಳು, ಅವ್ರಿಗೇನು ರೊಕ್ಕ ಕೊಡೋರ್ಗೆ ಡಾಕ್ಟ್ರಿಗೇನು ಕಡಿಮೆ ರೀ. ಎಲ್ಲೆಲ್ಲ ಹೋಗಿ ಪರೀಕ್ಷೆ ಮಾಡಿಸಿದ್ರು, ಟಾನಿಕ್ ಕೊಟ್ಟರು, ಇನ್ನೊಂದು ಕೊಟ್ಟರು, ಏನು ಆರಾಮಾಗಿ. ಅವರಪ್ಪ ಭಾಳ ಚಿಂತೆ, ಏನಪ್ಪ ಎಷ್ಟು ಸಂಪತ್ತದ, ಮಗ ಸುಖವಾಗಿರಲಿ ಅಂತ ಏನೆಲ್ಲ ಮಾಡೀನಿ. ಈ ಮಗದ ಇಂಥ ಒಂದು ವಿಚಿತ್ರ ರೋಗ, ಯಾವ ಡಾಕ್ಟ್ರಿಗೆ ಗೊತ್ತಾಗುತ್ತೆ ಏನಂತ. ಅಲ್ಲೊಬ್ಬ ವೃದ್ಧ. ವೃದ್ಧರು ಅಂತ ಅಲಕ್ಷ್ಯ ಮಾಡ್ತಿರ್ತೀವಿ. ಒಂದೊಂದು ಸಲ ಅವರಷ್ಟು ಅನುಭವದ ಹಿತವಚನವನ್ನು ಬೇರೆ ಯಾರೂ ಕೊಡೋದಿಲ್ಲ. ಆ ವೃದ್ಧ ಬಂದು ಅವರಪ್ಪ ಹೇಳ್ತಾರೆ, ನನಗಿದಕ್ಕೆ ಉಪಾಯ ಗೊತ್ತದನ, ಬೇಕಾದಷ್ಟು ಖರ್ಚಾಗಲಿ ಅದಕ್ಕೆ ನಾ ಮಾಡ್ತೀನಿ. ಖರ್ಚಿಂದಲ್ಲ, ಒಂದು ಕೆಲಸ ಮಾಡು, ನಿನ್ನ ಮಗ ಸಂಜೆ ಮುಂದೆ ನಮ್ಮ ಮನೆಗೆ ಬಾ ಅಂತ ನಾವು ಹೇಳ್ತೀವಿ ಉಪಾಯ ಆಗಲಿ.
ಮಗ ಹೇಳ್ದೆ ಹಿಂಗೆ ಎಲ್ಲ ಮಾಡಿವಪ್ಪ, ಎಲ್ಲೆಲ್ಲಿ ಹೋಗಿ ಬಂದೀವಿ, ಇದೊಂದು ಕಡೆ ಆಗಿ ಹೋಗಿ ಸ್ವಲ್ಪ ಹೋಗಿ ಬಂದು ಆಯಿತು. ಅವ ಹೇಳ್ದ, ನೋಡು ಒಂದು 3 ವಾರ ನಾ ಹೇಳಿದಂಗೆ ಮಾಡಬೇಕು. ಜನ್ಮದೊಳಗೆ ಎಂದೆಂದೂ ಈ ರೋಗ ನಿನಗೆ ಬರದಂಗೆ ನೋಡ್ಕೋತೀನಿ, ನಾ ಗ್ಯಾರಂಟಿ ಕೊಡ್ತೀನಿ. ಹೌದಾ? ಉಪಕಾರ ಮಾಡ್ರಪ್ಪ, ಏನು ಹೇಳ್ತೀರ ಅದಕ್ಕೆ ಮಾಡಿ. ಹಿಂಗೆ ಅಂದ್ರೆ ಒಂದು ಕೆಲಸ ಮಾಡು, ನಾಳೆ ಮುಂಜಾನೆ 5 ಗಂಟೆಗೆ ನಿಮ್ಮ ಅಪ್ಪಂದು ಫ್ಯಾಕ್ಟ್ರಿ ಅದ, ಅಲ್ಲಿ ಬರ್ಬೋದು. ಅಲ್ಲಿ ಒಂದು ರೂಮ್ ಅದು, ನಿಮ್ಮ ಅಪ್ಪಂದು ರೂಮ್, ಅಲ್ಲಿ ಬಂದು ನಾನು ಭೇಟಿ ಆಯಿತು. ಮರುದಿವ್ಸ ಮುಂಜಾನೆ 5 ಗಂಟೆಗೆ ಬಂದ್ರಪ್ಪ, ನಿದ್ದಿನ ಬರುದಿಲ್ಲ ಯಾವಾಗ ಅದ್ರಿಗೆ. ಸರಿ ಬಂದ ಕುತ್ಕೊಂಡ. ಅವ್ರು ಹೇಳಿದರು, ನಿನಗೆ ಆ ಫಸ್ಟ್ ಶಿಫ್ಟ್ನವರು ಅವ್ರು ಹಾಕ್ಕೊಳ್ಳೋ ಯೂನಿಫಾರ್ಮ್ ಕೊಡ್ತೀನಿ, 8 ತಾಸು ಕೆಲಸ ಇಲ್ಲಿ ಫ್ಯಾಕ್ಟ್ರಿ ಒಳಗೆ, ಮೈ ಬಗ್ಗಿಸಿ ದುಡಿಬೇಕು, ಇದನ್ನು ಮಾಡ್ಬೇಕು, ನೀನು ಆರಾಮಾಗಬೇಕು ಅಂದ್ರೆ. ಅವ ಅಂದ, ನನಗೆ ಬರುವುದೇ ಇಲ್ಲ ಅಲ್ರಿ, ಕೆಲಸ ಮಾಡೇ ಗೊತ್ತಿಲ್ಲ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಲ್ಲ. ನಿನ್ನಂಥವ್ರು 100 ಮಂದಿ ಇದ್ದಾರೆ ಇವತ್ತು ಜಾಯ್ನ್ ಆದವರು, ಅವ್ರಿಗೆಲ್ಲ ಟ್ರೈನಿಂಗ್ ಸೆಷನ್ ಅದ. ನೀನು ಮಾಲೀಕರ ಮಗ ಅಂತ ಯಾರು ಮುಂದೆ ಹೇಳ್ತಕ್ಕದ್ದಲ್ಲ, ನಾನು ಹೇಳಿಲ್ಲ. ಈ ಗುಟ್ಟು ರಟ್ಟ ಆದ್ರೆ ಮತ್ತೆ ನಾನು ಪ್ರಾಮಿಸ್ ಮುರಿತು ಆಗಲಿ ಅಂತ. ಯೂನಿಫಾರ್ಮ್ ಕೊಟ್ಟರು, ಹೋದ, ಟ್ರೈನಿಂಗ್ ಕೊಟ್ಟರು, ಎಲ್ಲರೂ ಹಂಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ದ. ಮೊದಲನೇ ದಿವಸನೇ 1 ಗಂಟೆಗೋ 2 ಗಂಟೆಗೋ ಬಿಟ್ಟು 8 ತಾಸು ಆದಮೇಲೆ ಮನೆಗೆ ಬಂದ. ಅವ ಅಡಿಗೆ ಎಲ್ಲ ತಯಾರಿಟ್ಟಿದ್ದ, ಊಟ ಮಾಡಿದ. ಅಡಿಗೆ ಅವನು ಕರೆದು ಕೇಳ್ತಾನ, ಏನು ಹಾಕಿ ಅಡಿಗೆಗೆ? ಯಾಕ್ರಿ ಎಷ್ಟು ರುಚಿ ಆಗ್ಯದ ಇವತ್ತು ಅಡಿಗೆ? ದಿನ ಹಿಂಗೆ ಮಾಡಬಾರ್ದ? ಆಗ್ತೀವಿ ಸರ್, ದಿನ ಹಿಂಗೆ ಮಾಡಿ. ಅವತ್ತು ರಾತ್ರಿ ತಲೆದಿಂಬಿಗೆ ತಲೆ ಇಡುವುದಕ್ಕೆ ಎಳ್ಕೊಂಡು ಹೋಗಿ ನೋಡ್ರಿ ನಿದ್ದಿ, ಎಲ್ಲ ಕೈ ಮೈ ಬುದ್ಧಿ ಎಲ್ಲ ದಣದು ಬಿಟ್ಟಾವ. ಯಾವಾಗ ಹಾಸಿಗೆ ಕಂಡೇನೋ ಆಗಿದೆ, ಪ್ರಾಮಿಸ್ ಮುರಿಬಾರ್ದಲ್ಲ, ಅದಕ್ಕೆ ತಾಳ್ಕೊಂಡಿದ್ದ. ರಾತ್ರಿ ಆಗುತ್ತಿಲ್ಲ, ಹಗಲು ಮಗ ಮಲಗು ಹಂಗಿಲ್ಲ ಅಂತ ಕರಾರ್ ಹಾಕಿ ಕಳಿಸಿದ್ದ. ಅಡ್ಡಾಡ್ತಿದ್ದ, ಇದನ್ನು ಮಾಡ್ತಿದ್ದ. ಅದ್ರ ಊಟ ಆದ ಕೂಡ ನಿದ್ದೆ ಬಂದಿತ್ತು. ರಾತ್ರಿ ತನಕ ತಡ್ಕೊಂಡು ರಾತ್ರಿಗೆ ಮಲಗಿದ ತಕ್ಷಣ ನಿದ್ದೆ ಬಂತು. ಮುಂಜಾನೆ ಎದ್ದು ಕೆಲಸದವ್ರನ್ನ ಕೇಳ್ತಾನ, ಈ ಹಾಸಿಗೆ ಒಳಗೆ ಏನಾರೇ ಸ್ಪೆಷಲ್ ಮಾಡಿರಿ ರಾತ್ರಿ ಹಾಸು ಬಂತು, ಎಷ್ಟು ಚಂದ ನಿದ್ದೆ ಬಂತು. ದಿನ ಹಿಂಗೆ ಮಾಡ್ರಿ, ಹಂಗೆ ಮಾಡ್ತೀವಿ ದಿನ. ನಿಮಗೆ ಮೆಸೇಜ್ ಸಿಕ್ಕಿತು. ದೇವರು ಈ ಶರೀರ ಹೆಂಗೆ ಸೃಷ್ಟಿ ಮಾಡ್ಯಾರ? ಬೇಕಾದಷ್ಟು ಶ್ರೀಮಂತಿಕೆ ಇರಲಿ, ದೇಹ ಬುದ್ಧಿ ದುಡಿಸೋದು ಹೊರತು ಹಸಿವೆ ಆಗುವುದಿಲ್ಲ. ಬೇಕಾದಷ್ಟು ಸಂಪತ್ತಿರಲಿ, ಹಸಿವೆ ಆಗದ ಊಟ ರುಚಿಸುವುದಿಲ್ಲ. ಮೈ ದಣಿದ ಹೊರತು ಶರೀರಕ್ಕೆ ನಿದ್ದೆ ಬರುವುದಿಲ್ಲ. ನಿದ್ದೆ ಗುಳಿಗೆ ಕೆಲಸ ಮಾಡುವುದಿಲ್ಲ. ನಿದ್ದೆ ಗುಳಿಗೆ ಕೊಟ್ಟವ್ರು ನಿದ್ದೆ ಮಾಡ್ತಾರ್ರಿ, ಇವ್ರು ಹಂಗ ಕೂತ್ಬಿಟ್ಟಿರ್ತಾರೆ. ಹೆಂಗ ವ್ಯವಸ್ಥೆ ಇಟ್ಟ ನೋಡ್ರಿ ದೇವರು. ಎಲ್ಲ ಔಟ್ಸೋರ್ಸ್ ಮಾಡ್ತೀವಿ ಕೆಲಸ. ನನ್ನ ಪಾಲಿನ ಎಕ್ಸಸೈಸ್ ಯಾರೇ ಮಾಡಿಬಿಡ್ಲಿ, ಅದ್ರದ್ದು ಫಲ ನನಗೆ ಬಂದ್ಬಿಡ್ತು. ಎಕ್ಸಸೈಸ್ ಈಸ್ ಔಟ್ಸೋರ್ಸ್ಡ್ ಟು ಇಂಡಿಯಾ. ಯಾರಿಗಾರ ಹೇಳಿಕ್ ಬರ್ತದನೋ? ಬೇಕಾದಷ್ಟು ರೊಕ್ಕ ಇಟ್ಕೊಂಡು ದೊಡ್ಡ ದೊಡ್ಡ ಶ್ರೀಮಂತ ದೇಶಗಳವ. ಅದು ಅವನ ಸೃಷ್ಟಿ. ಶರೀರ ದುಡಿಸ್ಬೇಕು, ಬುದ್ಧಿ ದುಡಿಸ್ಬೇಕು, ಆಮೇಲೆ ಹಸಿವೆ ಆಗಬೇಕು, ನಿದ್ದೆ ಆಗಬೇಕು. ಭಿಕ್ಷುಕರಿಗೆ ಇರುವಂಥ ಸುಖನೂ ಸುಪ್ಪತ್ತಿಗೆ ಒಳಗೆ ಮಲಗವರಿಗಿಲ್ಲ, ಶರೀರ ದಂಡನ ಮಾಡದೇ ಇದ್ರ. ಈ ನಮ್ಮ ಶಾಸ್ತ್ರಕಾರ ಹೇಳ್ತಾರ ಈ ಸಂವಾದದೊಳಗ, ಏನು ಮಾಡಿದ್ರೆ ದುಃಖ ಆಗ್ತದೆ, ಏನು ಮಾಡಿದ್ರೆ ಸುಖ ಆಗ್ತದೆ, ಇದನ್ನು ತಿಳ್ಕೊಂಡು ಜೀವನ ಮಾಡಿ. ಶಾಸ್ತ್ರ ಅನ್ನೋದು ನಿಮ್ಗೆ ದುಃಖ ಕೊಡ್ಲಿಕ್ಕಿಲ್ಲ, ನಿಮ್ಗೆ ಸುಖ ಹೆಚ್ಚು ಮಾಡ್ಲಿಕ್ಕದ. ಹೆಂಗೆ ಸುಖ ಹೆಚ್ಚಾಗ್ತದ್ರಿ? ಈ ಶರೀರದೊಳಗಿನ ಸುಖ ಪಡೋ ಇಂದ್ರಿಯಗಳಿಗೆ ಒಂದು ಮಿತಿ ಅದ. ಆ ಮಿತಿ ತಿಳ್ಕೊಂಡು ನೀವು ಜೀವನದೊಳಗೆ ತೊಡಗಿದ್ರೆ ನಿಮ್ಗೆ ಸುಖ, ಇಲ್ಲಿದ್ರೆ ದುಃಖ. ಒಂದು ದೃಷ್ಟಾಂತ ಕೊಡ್ತೀನಿ. ಮಾವಿನ ಹಣ್ಣಿನ ಸೀಸನ್ ಒಳಗೆ ಮಾವಿನ ಹಣ್ಣು ಹೋಗಿ ಖರೀದಿ ಮಾಡ್ತೀವಿ. ಆಪುಸು, ರತ್ನಾಗಿರಿ, ಇನ್ನೊಂದು ಮತ್ತೊಂದು ಅಂತ ಕಿತ್ತೊಳಗೆ ಹೋಗ್ತಿರ್ತಾವ. ಅಲ್ಲಿ ಹೋಗಿ ಹುಡುಕಾಡ್ಕೊಂಡು ಆ ಬುಟ್ಟಿ ಒಳಗೆ ಕೈ ಹಾಕಿ ಅಕ್ಕಿ ಕಡೆ ಬಯಸ್ಕೊಂಡು ಮನೆಗೆ ಬಂದು ಮತ್ತೆ ಹುಳಿ ಹಣ್ಣು ತಂದಿ ರೀತಿ ಹೆಂಡತಿ ಬೈತಿ. ಮಾವಿನ ಹಣ್ಣಿನ ಸೀಸನ್. ಮಾವು ಅಂದ್ರೆ ಅದು ಹಣ್ಣಿನ ರಾಜ. ಒಳ್ಳೆ ರುಚಿ ಹಣ್ಣು ಇತ್ತು ಅಂದ್ರೆ ಏನು ರಸ, ಪಾಪ
ಭಾಳ ರೊಕ್ಕ ಕೊಟ್ಟೀನಿ, ಮೋಸ ಏನಾಗಿಲ್ಲ, ವಾಸ್ ವರ್ತ್ ಇಟ್. ಮೊದಲನೇ ಹಣ್ಣು ತಿಂದಾಗ ಬಹಳ ಸುಖ, ಎರಡನೇ ಹಣ್ಣು ತಿಂದಾಗ ಬಹುಶಃ ಇನ್ನೂ ಸುಖ, ಮೂರನೇ ಹಣ್ಣು ತಿಂದಾಗ ಸ್ವಲ್ಪ ಕಡಿಮೆ ಆಗ್ತದೆ ಸುಖ. ಇಲ್ರಿ, ನಾಲ್ಕು ಹಣ್ಣು ಸರಳ ತಿಂತೀವಿ ನಾವು, ಹೊಡ್ರಿ. ಅಲ್ಲಿ ಕೂತಿರ್ತಾರಲ್ಲ ಮನ್ಯಾಗ ದೊಡ್ಡವರು, ಅವರು 8 ಹಣ್ಣು ನೀ ತಿನ್ಲಿಕ್ಕೆ ಬೇಕು ಅಂತ ಕಡ್ಡಾಯ ಮಾಡಿದ್ರು ಅಂತ ಇಟ್ಕೊಳ್ಳಿ. ಈ ಒಂದು ಕೆಪಾಸಿಟಿ ಅಷ್ಟು 4 ಹಣ್ಣಿತ್ತು. 5ನೇ ಹಣ್ಣು ತಿಂದಾಗ ಸುಖ ಕಡಿಮೆ ಆಗ್ತದ, 6ನೇ ಹಣ್ಣು ತಿಂದಾಗ ಬರೇ ಕಡಿಮೆ ಆಗೋದಿಲ್ಲ, ದುಃಖ ಆಗ್ತದೆ ಸ್ವಲ್ಪ. 7ನೇ ಹಣ್ಣು ತಿಂದಾಗ ನಾವು ವಾಂತಿ ಮಾಡ್ಕೋತೀನ್ರಪ್ಪ, ಇನ್ನ ಬಿಡ್ರಿ ನನ್ನ. ಯಾಕ? ಹಣ್ಣಿಗೆ ಸುಖ ಕೊಡೋ ಗುಣ ಅದ. ಹಣ್ಣಿನ ಪ್ರಮಾಣ ಹೆಚ್ಚಾದಂಗ ಸುಖದ ಪ್ರಮಾಣ ಹೆಚ್ಚಾಗಬೇಕು. ಲಾಜಿಕಲ್ ಕನ್ಕ್ಲೂಷನ್. 1 ಹಣ್ಣು ತಿಂದಾಗ ಎಷ್ಟು ಸುಖ ಆದ್ರೆ 10 ಹಣ್ಣು ತಿಂದಾಗ ಅದ್ರ 10 ಪಟ್ಟು ಸುಖ ಆಗ್ಬೇಕು, ದುಃಖ ಆಗ್ತದ. ಅಂದ್ರೆ ಈ ರಸನೇಂದ್ರಿಯಕ್ಕೆ ಒಂದು ಮಿತಿ ಅದ. ಆ ಮಿತಿ ಅರ್ಥ ಮಾಡಿಕೊಂಡು ಜೀವನ ಅನುಭವಿಸ್ರಿ. ಸುಬ್ಬಲಕ್ಷ್ಮಿ ಸಂಗೀತ ಅಂದ್ರೆ ಬಹಳ ಪ್ರೀತಿ ನನಗೆ. ಭೀಮಸೇನ್ ಜೋಶಿ ಸಂಗೀತ ರೀ, ಭಾರತ ರತ್ನ. ಏನು ಸಂಗೀತ ರೀಪ್ಪ ಎಲ್ಲೇ, ಹೌದಾ? ಎಷ್ಟೊತ್ತು ಕೇಳ್ತೀರಿ? 1 ತಾಸ, 2 ತಾಸ. ಕೆಲವರು ಪಾತ್ರೆ ತಿಕ್ಕು ಮುಂದೆ ಅವ್ರು ಸಂಗೀತ ಹಾಕೊಂಡು ಕೇಳ್ತಿರ್ತಾರೆ. ಪಾತ್ರೆ ತಿಕ್ಕುದು ಗೊತ್ತಾಗ್ಬಾರ್ದು. ಪಾತ್ರೆ ತಿಕ್ಕುದು ಮುಗೀತಂದ್ರೆ ಆಫ್ ಮಾಡ್ತಾರೆ. ಯಾಕ? ಬಹಳ ಸುಖ ಕೊಡ್ತದ. ಇವತ್ತು ಸುಡ್ಡಿ ಅದ, ಇಡೀ ದಿವ್ಸ ಕೂತ್ಕೊಂಡು ಕೇಳಬೇಕು. 3 ತಾಸು ಹಾಕ್ಮಾರ, ತನ್ನೋ ಬರ್ಲಿಕ್ಕಂತದ, ಮನೆಗೆ ಕಳಿಸ್ರಿ ಅವ್ರನ್ನ, ಅವ್ರಿಗೂ ಕೆಲಸ ಇರ್ತಾವ. ಯಾಕ? ಸ್ವರ್ಗೀಯ ಸಂಗೀತ ಕೇಳಬೇಕು. ಇಲ್ಲ, ಈ ಶ್ರವಣೇಂದ್ರಿಯಕ್ಕೆ ಒಂದು ಮಿತಿ ಅದ, ಸಾಕು ಅನ್ನಿಸ್ತದ. ಹಂಗ ಎಲ್ಲಾ ಇಂದ್ರಿಯಗಳಿಗೆ ಸುಖ ಕೊಡೋ ಸ್ವಭಾವ ಅದ. ಇಂದ್ರಿಯಕ್ಕೂ ಅದ, ವಿಷಯಕ್ಕೂ ಅದ. ಆದ್ರೆ ಎರಡಕ್ಕೂ ಒಂದು ಮಿತಿ ಅದ. ಈ ಮಿತಿ ಅರ್ಥ ಮಾಡಿಕೊಂಡು ಜೀವನವನ್ನ ಅನುಭವಿಸಿದ್ರೆ ನಿಮಗೆ ಜೀವನ ಸುಖ ಕೊಡ್ತದ. ಇಲ್ದಿದ್ರ ಹಿಂದೇತ ಭೂಯ ತಥೇವ ದುಃಖ. ಸುಖ ಕೊಡೋ ಮಾವಿನ ಹಣ್ಣೆ ದುಃಖ ಕೊಡ್ತದೆ ನಿಮಗೆ. ಈ ಸಂದೇಶವನ್ನ ಇಲ್ಲೇ ನಮಗೆ ತಿಳಿಸಿದ್ದಾರೆ. ಅನಂತರ ಬರ್ತಕ್ಕಂಥದ್ದು ಒಂದು ಕಥೆ, ಬಹಳ ಚಂದ ಕಥೆ. ಒಬ್ಬವ ವಿದಿಶಾ ಅಂತ ಪಟ್ಟಣ. ಆ ಪಟ್ಟಣದೊಳಗ ಒಬ್ಬ ಬ್ರಾಹ್ಮಣ. ಅವನ ಹೆಸರೇನು ಬಹುಶಃ ನೀವು ಕೇಳಿಲ್ಲ. ಧರ್ಮಜಾಲಿಕ ಅಂತ ಅವನ ಹೆಸರು. ಅವನ ತಂದೆ ಆ ನಾಡಿನೊಳಗೆ ಅತ್ಯಂತ ದೊಡ್ಡ ವಿದ್ವಾಂಸ, ರಾಜಗುರು ಅಂದ ಮೇಲೆ ಏನು ಕೇಳಬೇಕ್ರಿ? ಮನೆಯೊಳಗೆ ಎಲ್ಲ ತರಹದ ಸೌಕರ್ಯ. ಅರಮನೆಯಿಂದೇ ಬಂದು ಬೀಳ್ತಿತ್ತು ಶಿರಾ. ಮನೆಗೆ ರಾಜಕುಮಾರರು ಬಂದು ಪಾಠ ಕೇಳಿ ಹೋಗ್ತಿದ್ರು. ಆಗಿನ ಕಾಲ ನೋಡ್ರಿ ಎಂಥದ್ದು. ಅರಮನೆಯೊಳಗಿರುವಲ್ರಿ, ಅಕ್ಕ ಗುಡಿಸಲ್ದೊಳಗಿರೋ ಈ ಬ್ರಾಹ್ಮಣಿಗೆ ಬಂದು ಶಿಷ್ಯಸ್ತೇಹಂ ಶಾಧಿಮಾ ಪ್ರಪನ್ನಂ ಅಂತ ಕೇಳ್ಕೋಬೇಕು ಅವರು ರಾಜಕುಮಾರರು. ಅಂಥ ಯೋಗ್ಯತೆ ತಂದಿದ್ರು. ಅವರೇನು ಓದಲಿಕ್ಕೆ ಬರ್ತಿದ್ರು. ಶಾಪಾದಪಿ ಶರಾದಪಿ ಅಂತ ಶಸ್ತ್ರ ಶಾಸ್ತ್ರ ಎರಡೂ ಕಲಿಸ್ತಿದ್ದ ತಂದೆ ಅವರು. ಅವ್ರ ಜೊತೆಗೆ ಇವ ಮಗ ಕೂತ್ಕೊಂಡು, ಧರ್ಮಜಾಲಿಕ ಕೂತ್ಕೊಂಡು ಬುದ್ಧಿವಂತ, ಏಕಪಾಠಿ. ತಂದೆಗೆ ಬಹಳ ಸಂತೋಷ. ಅವರೆಲ್ಲರಿಗಿಂತ ಹೆಚ್ಚು ಪಂಡಿತನ್ನು ಮಾಡಿದ ಮಗನ ಶಾಸ್ತ್ರವಿದ್ಯಾದೊಳಗೆ. ಮಗನ್ನ ಪ್ರವಚನಕ್ಕೆ ಕರೀಲಿಕ್ಕಂದ್ರು ಮಂದಿ. ಧರ್ಮಶಾಸ್ತ್ರದ ಸೂಕ್ಷ್ಮ ವಿಷಯಗಳನ್ನು ತಿಳಿಯಾಗಿ ಬಿಡಿಸಿ ಒಮ್ಮೆ ಕೇಳಿದ್ರೆ ಸಾಕು, ವಿಷಯ ಮನಸ್ಸಿನಾಗ ಉಳಿದು ಹೋಗಬೇಕು, ಹಂಗ ಹೇಳ್ತಿದ್ರು. ಪ್ರಸಿದ್ಧಿ ಪಡೆದು ಮಂದಿ ತಂದಿನ ಪ್ರವಚನಕ್ಕೆ ಕರೆಯುವುದನ್ನು ಬಿಟ್ಟು ಮಗನ್ನೇ ಕರೀಲಿಕ್ಕಂತ. ಪುತ್ರಾದಿಚ್ಛೇತ್ ಪರಾಜಯ. ತಂದೆಗೆ ಹಿಡಿಸಲಾದ ಸಂತೋಷ. ನನಗಿಂತ ಚಲೋ ಪ್ರವಚನ ಮಾಡ್ತಾನ್ರಿ, ಅವನ್ನ ಕರ್ಕೊಂಡು ಹೋಗ್ರಿ ಅಂತ ಕಳಿಸು. ಹಿಂಗ ಎಲ್ಲ ಕಡೆಗೆ ಅವನ ಖ್ಯಾತಿ ಬೆಳಿ, ಸಂಪತ್ತು, ಗೌರವ ಯಾವುದಕ್ಕೂ ಜೀವನದೊಳಗೆ ಕೊಡ್ತೀವಿ. ಎಲ್ಲ ಅನಾಯಾಸವಾಗಿ ಬಂದು ಬೀಳ್ಲಿಕ್ಕಂತ ಕೂಡಲೇ ಕೆಲವರಿಗೆ ಅದನ್ನು ತಡ್ಕೊಳ್ಳೋದಾಗ್ತದೆ. ಇಲ್ಲೇ ಹುಬ್ಬಳ್ಳಿಯಾಗ ಒಬ್ರು ವಿದ್ಯಾರ್ಥಿ ನಿಲಯದೊಳಗೆ MBBS ಓದ್ತಿದ್ರು. ವಿದ್ಯಾರ್ಥಿ ನಿಲಯಕ್ಕೆ ಬ್ಯಾಸಗಿ ಒಳಗೆ ಸೂಟಿ ಕೊಟ್ರ ನಮ್ಮ ತಂದೆ ಹತ್ರ ಬಂದು ಮನೆ ಒಳಗೆ ಊಟಕ್ಕೆ ಹಾಕೋರು ಯಾರಿಗೆ ಏನು ಮಾಡಿ
ನಮ್ಮ ಮನೆಗೆ ಬರ್ರಿ 2 ತಿಂಗಳು ಇನ್ನೂ ಒಂದೆರಡು ಹುಡುಗರು ಇದ್ವು ಅಂತ ನಿಲಯಕ್ಕೆ ಬಂದು ಯಾರಿಗೆ ಮನೆ ಒಳಗೆ ಊಟಕ್ಕೆ ತ್ರಾಸದ ಅವ್ರು ಬಂದ್ಬಿಟ್ಟು 4 ಹುಡುಗರು ಬರ್ತಿದ್ರು ಪೂರಾ ಸೂಟಿ ಒಳಗೆ. ನಮ್ಮವ್ವ ಮನ್ಯಾಗ ನಮ್ಮವ್ವ ಮಕ್ಕಳು ರಗಡವ, ನಾವು ಏನು ತಿಂತೀವಿ ಅದನ್ನು ಹಂಚ್ಕೊಂಡು ಒಂದು ಭಕ್ರಿ ಮಾಡಿದ್ರೆ 4 ಭಾಗ ಮಾಡೋದ್ರೊಳಗೆ ಎಲ್ಲರೂ ಹಂಚ್ಕೊಂಡ್ತೀವಿ. ನಮ್ಮ ಸಂಗತಿ ಊಟಕ್ಕೆ ಕೊಡ್ಬೇಕು ಅವ್ರ ದಿನ. ಅಷ್ಟು ಬಡತನದೊಳಗೆ ಬೆಳೆದ ಹುಡುಗ ಡಾಕ್ಟರ್ ಆಗಿ ಗದಗಿನೊಳಗೆ ಪ್ರಾಕ್ಟೀಸ್ ಶುರು ಮಾಡಿದ್ರು. ರೋರಿಂಗ್ ಪ್ರಾಕ್ಟೀಸ್, ದುಡ್ಡಿನ ಸುರುಮಳಿ. ಹೊಟ್ಟಿಗೆ ಗತಿಗೆ ಇಲ್ಲದೆ ಇದ್ದವ ಬಂಗ್ಲೆ ಕಟ್ಟಿದ, ಕಾರು ಮಾಡಿದ, ದುಡ್ಡು ತೆರಪಿಲ್ದಂಗೆ ಬರ್ಲಿಕ್ಕತ್ತದ. ಇನ್ನೇನು ಮಾಡ್ಬೇಕಾ ದುಡ್ಡು? ಇಲ್ಲೇ ನೋಡಿ ಮನುಷ್ಯಂದು ಟೆಸ್ಟಿಂಗ್ ಟೈಮ್ ಅನ್ನು ಇಸ್ಪೀಟ್ ಕ್ಲಬ್ಬಿಗೆ ಹೋಗ್ಲಿಕ್ಕೆ ರಾತ್ರಿ ಹೊತ್ತು ಮನೆಗೆ ಬರ್ತಿದ್ದೆ. ಪ್ರಾಕ್ಟೀಸ್ ಮುಗಿಸ್ಕೊಂಡು ಹಂಗೆ ಬಾರು ಕುಡ್ತಾ ಇಸ್ಪೀಟು 2 ಗಂಟೆ 3 ಗಂಟೆ ರಾತ್ರಿ ಮನೆಗೆ ಬರ್ಲಿಕ್ಕೆ. ನಿತ್ಯ ಕುಡಿದ್ರೆ ದೇಹ ಎಲ್ಲಿ ಬಂದಿದ್ರಿ? ಬಂಗಾರದಂಥ ಹೆಂಡತಿ, ಮುತ್ತಿನಂಥ ಮಕ್ಕಳು. ಆ ಸಂಪತ್ತು ಎಲ್ಲ ಕೊಟ್ಟು ದೇವರು ಅದನ್ನು ಹೆಂಗೆ ವಿನಿಯೋಗಿಸಬೇಕು ಅನ್ನೋ ಬುದ್ಧಿ ಕೊಡದೇ ಇದ್ರೆ ಎಲ್ಲ ವ್ಯರ್ಥ. ಇನ್ನೂ ಹರಿಯದ ವಯಸ್ಸು, ಸಂಸಾರ ಮಾಡಬೇಕಾದ ವಯಸ್ಸು, ಸತ್ತು ಎಲ್ಲರನ್ನು ಮಕ್ಕಳನ್ನ ಹೆಂಡತಿನ ಅನಾಥ ಮಾಡಿ ಹಂಗೆ ಬಹಳ ಕಷ್ಟಪಟ್ಟು ಮನುಷ್ಯ ರೊಕ್ಕ ಗಳಿಸ್ತಾನಲ್ಲ. ವಿವೇಕ ಕಳ್ಕೋಬಾರ್ದು. ಆ ಸಂಪತ್ತು ಕೆಲವು ಸಲ ಆಪತ್ತನ್ನು ತರ್ತೀವಿ, ಎಳಿಬಾರ್ದ ಕಡೆಗೆ ಎಳಿತೀವಿ. ಇವಾಗ ಹಂಗೆ ಆಯ್ತು. ಏನಾಯ್ತು? ದ್ಯೂತಂ ಮದ್ಯಂ ಪರಸ್ತ್ರೀಯ ಅಂತ ನಿನ್ನೆ ಎಲ್ಲೆಲ್ಲಿ ಕಲಿ ಇರ್ತಾನ ಅಂತ ಕಥೆ ಹೇಳಿದ್ವಿ. ಅಲ್ಲಿ ಅದನ್ನ ಚಂಡಾಲ ಚೌಕಳಿ ಅಂತ ಇರ್ತಾವೆ. ಎಲ್ಲಿದರೆ ಬಂದು ಗಂಡು ರೊಕ್ಕದ ಅಂದ ಕೂಡಲೇ ಅದರ ಆಶಾಕ್ಕ ಅವನ ಗುಟ್ಟಾಗಿ ಕರ್ಕೊಂಡು ಹೋಗ್ತಿದ್ವು. ಅಲ್ಲೆಲ್ಲಿ ಬರ್ಲಿ ಮರ ಆಚಾರ ಅಂತ ಮಂದಿ ನಮಸ್ಕಾರ ಮಾಡ್ತಾರೆ, ಬಾರಿ ಬರುದಿಲ್ಲ ನಾನು ಅಂತ ಹಿಂಗ ಮನೆಗೆ ತಂದು ಕೊಡ್ತೀವಿ. ಆಮೇಲೆ ಕುದುರೆ ರೇಸು ಆನ್ಲೈನ್ ಇದ್ದಿದ್ದಿಲ್ರಿ, ಅವಾಗ ಅಲ್ಲೇ ಹೋಗ್ಬೇಕಾಗ್ತಿತ್ತು. ಗೆಳೆಯರ ಕಡೆ ಕೊಟ್ಟು ಕಳಿಸ್ತಿದ್ವಿ. ಕಂಡಪಟ್ಟಿ ರೊಕ್ಕ ಹಚ್ಚು, ಕುದುರೆ ಜ್ಯೂಸಿಗೆ ಹಚ್ಚ. ಪರಸ್ತ್ರೀಯ ಯಾರೋ ಗುಟ್ಟಾಗಿ ಅದಕ್ಕೂ ವ್ಯವಸ್ಥೆ ಮಾಡಿ ಹೊರಗ ದೊಡ್ಡ ಆಚಾರ ಮಾತು ತೆಗೆದ್ರ ಶಾಸ್ತ್ರದ ವಚನಗಳ ಸುರಿಮಳಿ ಕೇಳೋರು ದಂಗಾಗಬೇಕು. ಏನು ಸ್ಮರಣ, ಏನು ಅದ್ಭುತ. ಒಳಗ ಗುಟ್ಟಾಗಿ ಇಂಥದ್ದೊಂದು ಜೀವನ ನಡೆಸಿ ಅದೇನೋ ನೀವು ಬಾಯಿಂದ ಹೇಳದೇ ಇದ್ರು ಮಂದಿಗೆ ಮೂಗಿಗೆ ಬಡಿತದ ಅಂತಾರಲ್ಲ, ಹಂಗ ಗೊತ್ತಾಗ್ತು. ಮಂದಿ ಹಿರಿಯರು ಇರ್ತಾರೆ ನೋಡ್ರಿ, ಅವ್ರು ಬಂದು ಅವನಿಗೆ ಇನ್ಸಲ್ಟ್ ಮಾಡಲಿಲ್ಲ, ಮಂದಿ ಒಳಗೆ ಹೇಳಲಿಲ್ಲ, ಗುಟ್ಟಾಗಿ ಆಚಾರ ಸ್ವಲ್ಪ ನಿಮ್ಮಂದ್ರೆ ಮಾತಾಡ್ಬೇಕು ಒಂದು 2 ನಿಮಿಷ ಏಕಾಂತದ ಬಂದು ಹೇಳಿದ್ರು. ಹೊರಗೆ ಸುದ್ದಿ ಬರ್ಲಿಕ್ಕಂತಾವ, ಮಂದಿ ನಿಮ್ಮಲ್ಲಿ ವಿಶ್ವಾಸ ಕಳ್ಕೋತಾರ, ಹುಷಾರಾಗಿರ್ರಿ, ಮರ್ಯಾದೆ ಹೋಗ್ತದ. ಅವ ಅಂದ, ಲಕ್ಷಗಟ್ಟಲೆ ಮಂದಿ ಬಂದು ನನ್ನ ಪ್ರವಚನ ಕೇಳ್ತಾರ, 4-8 ಮಂದಿ ಬೇಡ, 1000 ಮಂದಿ ಬಿಟ್ಟರೆ ಏನು ಕಡಿಮೆ ಆಗಿದ್ದು. ನಾನು ಲಬ್ಧ ಪ್ರತಿಷ್ಠಾ, ನಾನು ದುಡ್ಡು ಬಂದದ, ಕೀರ್ತಿ ಬಂದದ, ಎಷ್ಟು ಸುಖ ಅದ ಇದ್ರೊಳಗೆ, ಇದನ್ನು ಬಿಡುದಿಲ್ಲ ನಾನು. ನೀವು ಯಾರು ಬರಂಗಿಲ್ಲ ಪ್ರವಚನಕ್ಕೆ ಬಿಟ್ಕೋಬಹುದು. ಮನೆಗೆ ಧರ್ಮಶಾಸ್ತ್ರದ ಸೂಕ್ಷ್ಮಗಳನ್ನ ಕೇಳಲಿಕ್ಕೆ ಪಂಡಿತರು ಬರ್ತಿದ್ರು. ಅವ್ರಿಗೆ ಇದ್ದಿದ್ದು ಸುಳಿವು ಹಚ್ಚಿ ಅವರು ಬಂದು ಬುದ್ಧಿವಾದ ಹೇಳಿದ್ರು, ಬ್ಯಾಡ್ರಿ, ಆಪದ ಕೆಲಸ ಮಾಡಬೇಡ್ರಿ, ಆದರೆ ಸೆಳವಿಗೆ ಸಿಕ್ಕುತ್ತಿಲ್ಲ. ಸರಿ, ಎಲ್ಲರಿಗೂ ಹಂಗೆ ಒಂದು ದಿವಸ ಆಯುಷ್ಯ ಮುಗಿದು ಈ ಇಬ್ಬದಿ ಜೀವನ ಮಾಡಿದ. ಮರಣ ಬಂತು. ಮರಣ ಬಂದ್ರೆ ಎಲ್ಲಿಗೆ ಹೋಗ್ಬೇಕ್ರಿ? ಯಮಪಟ್ಟಣಕ್ಕೆ ಹೋಗಿ. ಈಗ ನಿಮಗೆ ಅರ್ಥ ಆಗಿರ್ಬೇಕು, ಧರ್ಮಜಾಲಿಕ ಅಂತ ಯಾಕೆ ಹೆಸರಿಟ್ಟಿದ್ರು ಅಂದ್ರೆ, ಧರ್ಮವನ್ನೇ ಒಂದು ಜಾಲ ಅಂದ್ರೆ ನೆಟ್, ಒಂದು ಬಲೆಯನ್ನಾಗಿ ಮಾಡಿ ಅದರೊಳಗೆ ಮಂದಿನ ಕೆಡವಿದ. ಏನಾಯ್ತು? ಮಂದಿಗೆ ಅಂತ ತೋಡಿದ ತೆಗ್ಗಿನೊಳಗೆ ಒಂದು ದಿವಸ ಸ್ಥಾಪಿತ. ಮರಣದ ನಂತರ ಯಮಪಟ್ಟಣಕ್ಕೆ ಕರ್ಕೊಂಡು, ಅಲ್ಲೇ ವಿವರ ಹೇಳುವುದಿಲ್ಲ ನಾನು, ಎಲ್ಲ ರೀತಿ ಹಿಂಸ, ಚುಚ್ಚುವುದು, ಎಣ್ಣೆಗೆ ಕರಿಯುವುದು, ಹೊಡೆಯುವುದು, ಬಿಸಿನೀರಿನಾಗ ನೋಯಿಸುವುದು, ಸತ್ತೇ ಅನ್ಬೇಕು, ಮೂರ್ಛೆ ಬೀಳ್ಬೇಕು, ಮತ್ತವರು ಎಚ್ಚರಗೊಳಿಸ್ಬೇಕು. ಯಾಕಂದ್ರೆ ಇನ್ನೂ ನಿನ್ನ ನೋವು ತಿನ್ನೋದು ಮುಗಿದಿಲ್ಲ, ಇಷ್ಟು ಲಘು ಹೆಂಗೆ ಸಾಯ್ತಿ.
ಬಿಡ್ರೋ ಮಾರಾಯ, ಕೊಂದು ಬಿಡ್ರೋ ನನ್ನ. ಯಾತನಾ ಶರೀರ ಅಂತಾರ. ಯಾತನಾ ಅಂದ್ರೆ ನೋವು, ನೋವು ತಿನ್ಲಿಕ್ಕೆ ಶರೀರ. ಅವ ಇದರ ಬಗ್ಗೆ ಪ್ರವಚನದಾಗ ಹೇಳ್ತಿದ್ದೀರಿ, ಯಾತನಾ ಶರೀರದ ಬಗ್ಗೆ. ಈಗ ಅನುಭವಿಸೋ ಕಾಲ ಬಂತು. ಬಹಳ ದುಃಖಪಟ್ಟು ಶಾಲ್ಮಲಿ ಅನ್ನೋ ಘೋರ ನರಕ ಅಲ್ಲಿ ಕಳಿಸಿದ್ರು. ಆಮೇಲೆ ದುಃಖಸ್ಯಾನಂತರಂ ದುಃಖಂ, ನರಳಿದೆ. ಯಾವಾಗ ಒಮ್ಮೆ ಬಿಡುಗಡೆ ಆದರೂ ಆಯ್ತಲ್ಲ, ಅದರಿಂದ ಒಂದು ಉಪಕಾರ ಆಗಿತ್ತು. ಏನು ಉಪಕಾರ ಆಗಿತ್ತು? ಮಾಡಿದ ಪಾಪ ಕರ್ಮಗಳಿಗೆ ವಿನಾಯಿತಿ ಇಲ್ಲ, ಅನುಭವಿಸಿಯೇ ತೀರಬೇಕು. ಅವಶ್ಯಂ ಅನುಭೋಕ್ತವ್ಯ, ಕೃತಂ ಕರ್ಮ ಶುಭಾಶುಭ. ಇಷ್ಟು ನನಗೆ ಮನದಟ್ಟಾಯ್ತು ಆ ನರಕವಾಸ. ಅನಂತರ ನಾನು ಭೂಮಿಗೆ ಬಂದೆ, ಭೂಲೋಕಕ್ಕೆ ಕಳಿಸಿದರು. ಆದರೆ ಮರದೊಳಗಿನ ನನ್ನ ಜೀವಕ್ಕೆ ಹಿಂದಿನ ಸ್ಮರಣೆ ಇತ್ತು, ಆದ್ರೆ ಚಲನ ಇಲ್ಲ. ಒಂದ ಕಡೆ ನಿಂದಿರಬೇಕು. ಚಳಿ, ಮಳಿ, ಗಾಳಿ, ಗುಡುಗು, ಸಿಡಿಲು ಎಲ್ಲ ತಡ್ಕೋಬೇಕು. ಎಲ್ಲಕ್ಕಿಂತ ಹೆಚ್ಚು ನನಗೆ ದುಃಖ ಅನಿಸಿದ್ದು ಯಾವುದಂದ್ರೆ ಮೂಕತ ಅಗ್ಮಿ. ಬಹಳ ಮಾತಾಡೋರಿಗೆ ಒಂದು ದಿವಸ ಮಾತಾಡಬೇಡ, 10 ರೂಪಾಯಿ ಕೊಡ್ತೀನಿ ಅಂದ್ರೆ 10 ರೂಪಾಯಿ ನೀನ ಇಟ್ಕೋ ಅಂತಾರೆ. ಮಾತಾಡದ ಇರ್ಲಾರೇನ, ದೊಡ್ಡ ಪ್ರವಚನಕಾರ ಅಗ್ಮಿ. ಆ ಮರದ ಶರೀರದೊಳಗೆ ಮಾತಾಡೋ ಹಂಗಿಲ್ಲ, ಬಂದದ್ದನ್ನೆಲ್ಲ ಅನುಭವಿಸ್ಬೇಕು ಅಷ್ಟೇ. ಹಿಂದಿನ ಜನ್ಮದ ಸ್ಮರಣೆ ಇನ್ನೂ ಹೆಚ್ಚಿನ ದುಃಖಕ್ಕೆ ಕಾರಣ. ಆಮೇಲೆ ಮಗ್ಗಲದಾಗ ಸ್ಮಶಾನ, ಎಲ್ಲೇ ಯಾವ ಮರದಾಗ ನಾ ಇದ್ದೆ ಅಲ್ಲೇ ಮಗ್ಗಲದಾಗ ಸ್ಮಶಾನ. ಮಂದಿ ಕಟ್ಟಿಗೆ ಕಡಿಯವರು ದಹಿಸಿದ ದಹನಕ್ಕೆ ಉರುವಲಾಗಿ ಉಪಯೋಗಿಸು. ಕಡಿಸ್ಕೊಂಡು ಸಾಯ್ತೀನಿ ಅಂದ್ರೆ ಮರ ಕಡ್ದಷ್ಟು ಚಿಗಿತ. ಅಯ್ಯೋ ಕರ್ಮ. ಸರಿ, ಕಡಿಸ್ಕೊಂಡು ಆತು. ಕಡಿಗೊಮ್ಮೆ ಯಾವಾಗೋ ಮುಂದೆ ಬೆಳೆದ ಹಂಗಾದಾಗ ಪೂರ ಮರ ಕಡ್ದು ಹಾಕಿ ಅದನ್ನು ಉರುವಲಾಗಿ ಉಪಯೋಗ ಮಾಡಿದ್ರು, ಸುಟ್ಟು ಹೋದೆ. ಮತ್ತು ಭೂಮಿ ಮೇಲೆ ಜನ್ಮ. ಯಾವ ಜನ್ಮ? ಕೀಟದ ಜನ್ಮ ಬಂತು. ಆವಾಗಲೂ ಹಿಂದಿನ ಜನ್ಮಗಳ ನೆನಪಿತ್ತು. ಒಂದು ತಿಪ್ಪಿಗುಂಡಿ ಒಳಗೆ ಕ್ಷುದ್ರ ಕ್ರಿಮಿಯಾಗಿ ಬಿದ್ದುಕೊಂಡಿದ್ದೆ. ಸರಿತಾ ಆ ಹೊಲಸಿನಿಂದ ಸ್ವಲ್ಪ ರಸ್ತಾಕ್ಕೆ ಬಂದೆ, ಸ್ವಚ್ಛಿರುವಲ್ಲಿ. ಅಲ್ಲೇ ರಥದ ಗಾಲಿ ಶಬ್ದ ಕೇಳಿಸ್ತು. ನನ್ನ ಮೇಲೆ ರಥದ ಗಾಲಿ ಆದ್ರೆ ಗಾಬರಿಯಾಗಿ ಓಡ್ಲಿಕ್ಕೆ, ಪ್ರಾಣ ಭಯದಿಂದ ಅತ್ಲಾಗ ತೂರಾಡ್ಕೋತ ಹೊಂಟಿರೋ ನನ್ನನ್ನು ಯಾರೋ ತಡೆದು ಮಾತಾಡ್ಸಿ. ಇವ್ರ ಸಂಗತಿ ಮಾತಾಡ್ಕೋತ ನಿಂತ್ರ ಆ ಹಿಂದಿಂದ ರಥ ಬಂದ ನನ್ನ ಮೈ ಮೇಲೆ ಆದ್ರೆ ಉತ್ತರ ಕೊಡ್ಲಿಲ್ಲ. ಯಾಕೆ ಇವ್ರು ನನ್ನ ತಡಿತಾರ ಸಿಟ್ಟು ಬಂತು. ಆಮೇಲೆ ಹಿಂಗೆ ಸರ್ಕೊಂಡೆ, ರಸ್ತಾದ ಬದಿಗೆ ಸರ್ಕೊಂಡೆ, ಆ ರಥ ಹೋಗ್ಲಿ ಅಂತ ಹೇಳಿ. ಆಶ್ಚರ್ಯ ಆಯ್ತು. ಕೀಟದ ಭಾಷಾದೊಳಗೆ, ನನಗೆ ತಿಳಿಯೋ ಭಾಷಾದೊಳಗೆ ಯಾರೋ ಮಾತಾಡ ನೋಡ್ತಾನ ಮನುಷ್ಯ. ಅವರೊಬ್ಬ ಮುನಿ, ನನ್ನ ಕಡೆ ಕರುಣಾ ದೃಷ್ಟಿ. ಆ ದೃಷ್ಟಿ ಒಳಗೆ ನನಗೆ ಪ್ರೀತಿ ಕಾಣಿಸ್ತು, ವಾತ್ಸಲ್ಯ ಕಾಣಿಸ್ತು. ಅವ್ರನ್ನೇ ನಿಟ್ಟಿಸ್ಕೊತ ನಿಂತೆ. ಅವರು ಕೀಟದ ಭಾಷಾದೊಳಗೆ ಮಾತಾಡಿದರು. ಯಾಕೆಷ್ಟು ಗಾಬರಿಯಿಂದ ಓಡ್ತಿದಿ? ಎಷ್ಟು ಸಲ ಹೇಳಿದಿ ನೋಡು, ಈ ಕ್ಷುದ್ರ ಜನ್ಮ, ಕೀಟದ ಜನ್ಮ ನೀಗಿದ್ರೆ ಸಾಕು ಅಂತ ನಿನಗೆ ನೀನೇ ಎಷ್ಟು ಸಲ ಅಂದುಕೊಂಡಿದಿ. ಮತ್ತು ಆ ರಥದ ಗಾಲಿ ಬಂದ್ರೆ ಓಡ್ತೀಯ. ಯಾವುದೇ ರೀತಿ ಮರಣ ಬರದೇ ಇದ್ರೆ ಈ ಕೀಟದ ಜನ್ಮದಿಂದ ನಿನಗೆ ಮುಕ್ತಿ ಆಗೋದು ಹೆಂಗೆ? ಅಲ್ಲ, ಕೀಟ ಮಾತಾಡ್ತದೆ. ಮನುಷ್ಯ ಜನ್ಮದೊಳಗಿದ್ದ ಸುಖ ಸೌಕರ್ಯ ನೆನೆಸಿ ಈ ಕೀಟದ ಜನ್ಮ ಮುಗಿದು ಹೋಗ್ಲಿ ಅಂತ ಅಂದ್ಕೊಂಡಿದ್ದು ಖರೆ. ಆದ್ರೆ ಇದೇನಂಥ ಕ್ಷುದ್ರ ಶರೀರ ಅಲ್ಲ ಇದು. ಯಾಕಂದ್ರೆ ಎಷ್ಟೋ ಕೀಟಗಳು ಬರೇ ನೆಲದ ಮೇಲೆ ತೆವಳುತ್ತಾವೆ. ಏನಾರೇ ಅಪಾಯ ಬಂದ್ರೆ ಹಾರ್ಲಿಕ್ಕೆ ಬರುವುದಿಲ್ಲ. ನನಗೆ ಹಾರ್ಲಿಕ್ಕೆ ಬರ್ತದೆ. ಅವಕ್ಕೆ ಭೂಮಿ ಮೇಲೆ ಆಹಾರ ಏನದ ಅಷ್ಟೇ. ಏನಾರೇ ಅದಕ್ಕಿಂತ ಬಲಿಷ್ಠವಾದ ಪ್ರಾಣಿ ತಿನ್ಲಿಕ್ಕೆ ಬಂತು ಅಂದ್ರೆ ಸಿಗಾಕೋಬೇಕು. ನಾ ಹಾರ್ಕೊಂಡ್ಬಿಡ್ತೀನಿ, ಅಲ್ಲಿ ಹಾರಿ ಎಲ್ಲೆಲ್ಲಿ ಹೋಗ್ತೀನಿ.
ಗಿಡದ ಮೇಲೆ ಹೋಗ್ತೀನಿ, ನದಿಗೆ ಹೋಗ್ತೀನಿ, ಹಣ್ಣಿಗೆ ಹೋಗ್ತೀನಿ, ಕಾಯಿಗೆ ಹೋಗ್ತೀನಿ. ಪೆಟ್ರೋಲ್ ಬೇಡ, ಏನು ಬೇಡ, ಆರಾಮ ವಿಹಾರ ಮಾಡ್ತೀನಿ ನಾನು. ಎಲ್ಲಿ ಬೇಕಲ್ಲಿ ಏನು ಬೇಕು ಅದನ್ನು ತಿಂತೀನಿ. ಅಂದ್ರೆ ಉಳಿದ ಕೀಟಗಳಿಗೆ ಹೋಲಿಸಿದ್ರೆ ಅಷ್ಟೇ ಕೆಟ್ಟಲ್ಲ ಇದು. ಇನ್ನೊಂದು ಭಯ ಅದ. ಏನು ಭಯ? ಏನಿಲ್ಲ, ಸತ್ಯ. ಇದಕ್ಕಿಂತ ಕೆಟ್ಟ ಜನ್ಮ ಆ ನೆಲದ ಮೇಲೆ ಹರಿದಾಡ್ತಾವಲ್ಲ, ಹುಪ್ಪುಡಿಗಳು, ಅಂಥ ಜನ್ಮ ಬಂದ್ಬಿಟ್ರೆ ಅದಕ್ಕೆ ಹೋಲಿಸಿದ್ರೆ ಇದು ವಾಸಿನೋ ಏನೋ. ಇನ್ನು ಸತ್ತೋದ ಮೇಲೆ ಅಂಥ ಜನ್ಮ ಬಂದರೆ ಏನು ಗತಿ ಅನ್ನೋ ಭಯ. ಅವರು ನಕ್ಕು ಹೇಳಿದರು, ನಿನ್ನ ಪ್ರಾರಬ್ಧ ಇನ್ನೂ ಮುಗಿದಿಲ್ಲ, ನಿನಗೆ ಇನ್ನೂ ಅನೇಕ ಜನ್ಮಗಳು ಬರಲಿಕ್ಕಿವೆ, ಪಾಪ ಕರ್ಮಗಳನ್ನು ಅನುಭವಿಸಿಯೇ ತೀರಬೇಕು. ನಾನು ವ್ಯತ್ಯಾಸ ಮಾಡಲಾರೆ, ಆದರೆ ನಿನಗೊಂದು ಉಪಕಾರ ಮಾಡ್ತೀನಿ. ಏನು? ಪ್ರತಿ ಜನ್ಮದೊಳಗೂ ನಿನಗೆ ಭೇಟಿ ಕೊಡ್ತೀನಿ ನಾನು, ಮತ್ತು ಪ್ರತಿ ಜನ್ಮದೊಳಗೂ ಜನ್ಮಾಂತರ ಸ್ಮರಣೆ ನಿನಗೆ ಉಳಿಯೋ ಹಂಗೆ ಮಾಡ್ತೀನಿ. ನೀವು ಯಾರ ಮಹಾನುಭಾವರು ಅದನ್ನೆಷ್ಟು ಹೇಳಿ. ಅವರಂದರು, ನನ್ನನ್ನು ವೇದವ್ಯಾಸ ಅಂತ ಕರೀತಾರೆ. ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಅಂತ ದಾಸರಾಯರ ಪದ ಮಾಡಿದ್ದೀನಿ. ಯಾಕೆ ನಿನಗೆ ಜನ್ಮಾಂತರದ ಸ್ಮರಣ ಕೊಡ್ತೀನಿ ಮತ್ತು ಪ್ರತಿ ಜನ್ಮದೊಳಗೆ ಭೇಟಿ ಕೊಡ್ತೀನಿ ಕೇಳು. ನಿನ್ನ ಪ್ರವಚನ ಕೇಳಿ ಸಾವಿರಾರು ಮಂದಿ ಸನ್ಮಾರ್ಗಕ್ಕೆ ಹತ್ಯಾರ. ವ್ರತ ಹೆಂಗೆ ಮಾಡಬೇಕು, ಉಪವಾಸ ಹೆಂಗೆ ಮಾಡಬೇಕು, ನಿಯಮ ಹೆಂಗೆ ಪಾಲಿಸ್ಬೇಕು ಬಂದು ಕೇಳಿ ಹೋಗ್ಯಾರ. ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ ನೀನು ವಿದ್ವತ್ತಾದಿದ್ದ. ಅದೇನು ಕಡಿಮೆ ಪುಣ್ಯಾತಲ್ಲ. ಅದಕ್ಕೆ ಅದರ ಪ್ರಭಾವದಿಂದಾಗಿ ನಿನಗೆ ಪ್ರತಿ ಜನ್ಮದೊಳಗ ವೇದವ್ಯಾಸ ನಾನು ನಿನಗೆ ದರ್ಶನ ಕೊಡ್ತೀನಿ ಮತ್ತು ಜನ್ಮಾಂತರದ ಸ್ಮರಣ, ಪ್ರಾರಬ್ಧ ಅನುಭವಿಸಿಯೇ ತೀರಬೇಕು. ಅದನ್ನು ಮಾತ್ರ ನಾನು ಬದಲಿಸಲಾರೆ. ಇಟ್ಟುಕೊಳ್ಳಿ ಹೋಗಿಬಿಡ್ತಾರೆ. ಅವರು ಹೋದ ಕೂಡಲೇ ಮನಸ್ಸಿನಿಂದ ಮರಣ ಭಯ ಕಿತ್ತೊಗೆದುಬಿಟ್ಟೆ. ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕು ಹಂಗೆ ಅಡ್ಡಾಡ್ಲಿಕ್ಕೆ, ಯಾವ ರಥ ಬೇಕಾದ್ರೆ ಬಂದು ಹಾಯ್ಲಿ, ಏನೇ ಆಗಲಿ, ಎಷ್ಟು ಅನುಗ್ರಹ ಮಾಡ್ಯಾರಲ್ಲ ಸಾಕು. ಅಂತಿಮ ಗುರಿ ಅದನ್ನು ನನಗೆ ತಿಳಿಸಿಕೊಟ್ರು. ಸರಿ ಅಂತ ಹೇಳಿ ಆ ಮಾತನ್ನೇ ಧೇನಿಸ್ತಾ ಅವರನ್ನೇ ಸ್ಮರಿಸ್ತಾ ಅಡ್ಡಾಡ್ತಿದ್ದೆ. ಅದೇ ರಥಾನೇ ಬಂದು ಒಮ್ಮೆ ನನ್ನ ಮೇಲೆ ಹಾದು ಹೋಗಿ ಆ ಜನ್ಮ ಕೊನೆಗೊಂಡಿತ್ತು. ಆಮೇಲೆ ಮತ್ತೆ ಹುಟ್ಟಿದೆ. ಈ ಸಲ ಕಾಗಿ ಆಗಿ ಹುಟ್ಟಿದೆ. ಕಾಗಿ ಹಂಗೆ ನಡ್ಕೊಂಡಿದ್ನೋ ಏನೋ ಮನುಷ್ಯ ಜನ್ಮದೊಳಗೆ. ಅನುಭವಿಸಬೇಕಾಗಿದ್ದನ್ನೆಲ್ಲ ಅನುಭವಿಸಿದೆ. ಮುಂದೆ ಮತ್ತೊಂದು ಜನ್ಮ ಬಂತು, ಹದ್ದಿನ ಜನ್ಮ ಬಂತು. ಹಿಂಗೆ 7 ಜನ್ಮಗಳು ಕಳೆದು ಪ್ರತಿ ಜನ್ಮದೊಳಗೂ ಪೂರ್ವ ಜನ್ಮದ ಸ್ಮರಣೆ, ವೇದವ್ಯಾಸರ ಭೇಟಿ. ಯಾವಾಗ ಕಡೀ ಜನ್ಮ ವೇದವ್ಯಾಸರ ಭೇಟಿ ಆಯ್ತು. 7 ಜನ್ಮ ಅಂತ ಹೇಳಿದ್ರು, 7ನೇ ಜನ್ಮ ಗೊತ್ತಾದ ತನಕ ಮುಗಿತದ ಇದು. ಆವಾಗ ಅವ್ರ ಪಾದದ ಮ್ಯಾಲೆ ಬಿದ್ದು ಹೊರಲಾಡಿ ನನಗೆ ಒಂದು ಅವಕಾಶ ಕೊಟ್ಬಿಡ್ರಿ, ಮತ್ತೊಮ್ಮೆ ಮನುಷ್ಯನಾಗುವ ಅವಕಾಶ ಕೊಟ್ಟರೆ ಸದುಪಯೋಗ ಮಾಡ್ಕೊಂಡ್ಬಿಡ್ತೀನಿ. ವೇದವ್ಯಾಸರಂದ್ರು, ಮನುಷ್ಯ ಜನ್ಮದಾಗ ಹೋಗಮಿದ್ದಿ, ನೆಕ್ಸ್ಟ್ ಅದೇ ಕಾಯ್ಲಿಕ್ಕೆ ಮುಂದಿನ ಜನ್ಮ ಮನುಷ್ಯ ಜನ್ಮ ಬರ್ತದೆ ನನಗೆ. ಒಂದು ಬ್ರಾಹ್ಮಣ ಕುಟುಂಬದೊಳಗೆ ಅವ್ರು ಹೇಳ್ದಂಗೆ ನನ್ನ ಜನನ ಆಯ್ತು. ಆದರೆ ಇನ್ನೂ ಪ್ರಾರಬ್ಧ ಶೇಷ ಉಳಿದಿತ್ತು. ತಂದಿನ ಕಳ್ಕೊಂಡೆ, ತಾಯಿನ ಕಳ್ಕೊಂಡೆ, ಕುಷ್ಠರೋಗ ಬಂತು, ಮಂದಿ ಅಸಹ್ಯಪಟ್ಟುಗಳಿಕತ್ತರು, ಅನಾಥ ಬಾಲಕ, ಯಾರೂ ಆಹಾರ ಕೊಡೋರಿಲ್ಲ, ಹಸುವಿನ ಬೆಂಕಿ, ಯಾರೂ ಮುಟ್ಟಿಸ್ಕೊಳ್ಳೋ ಹಂಗಿಲ್ಲ, ಯಮಯಾತನ. ಪ್ರಾರಬ್ಧ ಅನುಭವಿಸಿಯೇ ತೀರಬೇಕು. ಭಗವಂತನ ಸ್ಮರಣ ಮಾಡ್ತಾನೆ ಆ ಜನ್ಮ ಕಳೆದು. ಯಾವಾಗ ಈ ಯೋನಿಯಿಂದ ಮುಕ್ತಿ ಅಂತ ಯೋಚನೆ ಮಾಡ್ತಾನೆ ಕಾಯ್ತಾ ಇದ್ದೆ. ಮಗು ಅಂತ ಯಾರೋ ಕರೆದಂಗ ಹಿಂತಿರುಗಿ ನೋಡಿದರೆ ಅದೇ ವೇದವ್ಯಾಸ. ಪ್ರತಿ ಜನ್ಮದೊಳಗೆ ನನ್ನನ್ನು ಅನುಗ್ರಹಿಸಿದವರು. ಅವ್ರಿಗೆ ಹೋಗಿ ಎಲ್ಲ ಅನುಭವಿಸಿನಿ, ಒಂದು ಸಲ ಕ್ಷಮಿಸಿನಿ ಅಂತ ಹೇಳ್ಬಿಟ್ಟು ಬಾಯಿಂದ ಧನ್ಯ ನಾನು. ಅವರು ನನ್ನ ಮೈ ಮೇಲೆ ಕೈಯಾಡಿಸಿ ಕಿವಿ ಒಳಗೆ ಮಂತ್ರೋಪದೇಶ ಮಾಡಿದರು. ಮಹಾನುಭಾವ. ಇಡೀ ಮೈ ತುಂಬ ಮಿಂಚಿನ ಸಂಚಾರ, ಎಲ್ಲ ವೇದನೆಗಳು ಮಾಯ, ಸಕಲ ವೇದಾಂತ ನನಗೆ ಅರಿವಿಲ್ಲದೆ ನನ್ನ ಬಾಯಿಂದ ಮಂತ್ರಗಳು ಬರಲಿಕ್ಕತ್ತು. ಅವ್ರನ್ನ ಕೇಳಿದೆ, ಏನು ಅಪ್ಪಣೆ, ಆಜ್ಞೆ ಮಾಡ್ರಿ,
ಏನು ಮಾಡಬೇಕು ಈ ಜನ್ಮದೊಳಗೆ? ಅವ್ರು ಹೇಳಿದರು, ಅಲ್ಲಿ ಬಹುದಕ ಅಂತ ಒಂದು ತೀರ್ಥ, ನಂದಭದ್ರ ಅನ್ನೋ ಸಾಧಕ ಇದ್ದಾನೆ, ಅವನ ಹತ್ರ ಹೋಗು. ಈ ಜನ್ಮ ನೀಗೋ ತನಕ ಅವನ ಮಾರ್ಗದರ್ಶನದೊಳಗೆ ತಪಸ್ಸನ್ನು ಆಚರಿಸು. ಈ ಶರೀರ ಬಿದ್ದು ಹೋದ ಮೇಲೆ ಅಲ್ಲೇ ನಿನ್ನ ಅಂತ್ಯಕ್ರಿಯೆ ಮುಗಿಸಿ ನಿನ್ನ ಅಸ್ಥಿಯನ್ನು ಆ ಸಂಗಮ ಕ್ಷೇತ್ರದೊಳಗೆ ವಿಸರ್ಜಿಸಬೇಕು ಅಂತ ಆ ನಂದಭದ್ರನಿಗೆ ವಿಜ್ಞಾಪನೆ ಮಾಡ್ಕೊ. ಅಲ್ಲಿಗೆ ನಿನ್ನ ಎಲ್ಲ ಪ್ರಾರಬ್ಧ ಕರ್ಮ ಸಬದು ಮರುಜನ್ಮದೊಳಗೆ ನೀನು ಬಯಸಿದ ಮನುಷ್ಯ ಜನ್ಮವನ್ನು ಪಡಿತೀವಿ, ಮಹಾ ಸಾಧನೆ ಮಾಡ್ತೀವಿ, ಮಹರ್ಷಿ ಅಂತ ಅನಿಸ್ತೀವಿ. ಮಹರ್ಷಿ ಮೈತ್ರೇಯನಾಗಿ ನಿನ್ನ ಸಾಧನೆಯನ್ನು ಪೂರ್ಣಗೊಳಿಸಿ ಅನಂತರ ಮೋಕ್ಷವನ್ನು ಪಡಿತಾ ಇದ್ದೀವಿ ಅಂತ ಅನುಗ್ರಹ ಮಾಡಿದರು. ಅದರಂತೆ ಮರುಜನ್ಮ ದೊಡ್ಡ ಜ್ಞಾನಿಯ ಮನೆಯೊಳಗೆ ಉಪನಯನ ನಂತರ ವೇದವ್ಯಾಸರ ತಂದಿ ಪರಾಶರರ ಗುರುಕುಲದೊಳಗೆ ವಿಶೇಷ ಅಧ್ಯಯನ, ಅವರಿಂದ ಬ್ರಹ್ಮಜ್ಞಾನದ ಉಪದೇಶ, ಸಾಧನೆಯಿಂದ ಮಹರ್ಷಿ ಪದವಿಗೇರಿದರು, ಮಹರ್ಷಿ ಮೈತ್ರೇಯರಾದರು. ಈ ಕಥೆಯಲ್ಲಿ ಇಲ್ಲಿ ಯಾಕೆ ಹೇಳಿದೆ ಅಂದರೆ, ತೃತೀಯ ಸ್ಕಂಧದ ಆರಂಭದೊಳಗೆ ವಿದುರ ಮೊದಲ ಉದ್ಧವ, ಆಮೇಲೆ ವಿದುರ ಮೈತ್ರೇಯ ಸಂವಾದ ಬಂತು. ವಿದುರ ಯಾರು ನಮಗೆ ಗೊತ್ತು, ಮಹಾಭಾರತ ಟಿವಿ ನೋಡಿವಿ, ಮಹಾಭಾರತ ಓದಿರದೇ ಇತ್ತು. ಮೈತ್ರೇಯ ಯಾರು ಬಹಳ ಮಂದಿ ಗೊತ್ತಿತ್ತು. ನಮ್ಮ ತಂದೆಯವರು ಪುರಾಣಗಳ ಭಾಷಾಂತರ ಮಾಡ್ಯಾರ, ಅದರೊಳಗಿರ್ತಕ್ಕಂಥ ಕಥಾನಕಗಳನ್ನು ಹೊಂದಿಸಿಕೊಂಡು ಈ ಕಥೆಯನ್ನು ನಿರೂಪಿಸುತ್ತೇನೆ. ಅನಂತರ ತೃತೀಯ ಸ್ಕಂಧದೊಳಗೆ ಇನ್ನೊಂದು ಬಹಳ ಮಹತ್ವದ ಘಟ್ಟ, ಗರ್ಭವಾಸ, ಜೀವನ ಚಕ್ರ. ಏನು ಜೀವನ ಚಕ್ರ ಅಂದ್ರೆ ಜೀವನದ ಚಕ್ರ ಅಲ್ಲ, ಜೀವನ, ಫಸ್ಟ್ ಆಫ್ ಎಸ್, ಜೀವಕ್ಕೆ ಸಂಬಂಧಿಸಿದ ಜೀವನ ಚಕ್ರ, ಜನನ ಮರಣ ಚಕ್ರ. ಬಹಳ ಹೃದ್ಯವಾದ ನಿರೂಪಣೆ, ಸ್ವಲ್ಪ ಸಮಯ ಹೆಚ್ಚಬೇಕಾಗ್ತದ, ಅದಕ್ಕೆ ಅಲ್ಲಿಗೆ ಹೋಗದೆ ಬೇರೆ ವಿಷಯ ಹೇಳ್ತೀನಿ. ಸಾಂಖ್ಯ, ಕಪಿಲ ದೇವಭೂತಿ ಸಂವಾದ. ಅವರು ನೋಡ್ರಿ, ಜೈನರೊಳಗ ಸ್ತ್ರೀಯರಿಗೆ ಮೋಕ್ಷ ಇಲ್ಲ. ನಮ್ಮ ಶಾಸ್ತ್ರದೊಳಗ ಯೋಗ ಅಂತ ನಾವು ಮಾತಾಡ್ತೀವಲ್ಲ, ಅದರದ್ದು ವಿಸ್ತೃತ ರೂಪ ಅಷ್ಟಾಂಗ ಯೋಗ. ಇದೆಲ್ಲ ಯಾರಿಂದ ಬಂದದ? ಒಬ್ಬ ಸ್ತ್ರೀಯಿಂದ ಬಂದದ. ನಮ್ಮ ದೊಡ್ಡ ದೊಡ್ಡ ಆಚಾರರು, ಪಂಡಿತರು, ಸ್ವಾಮಿಗಳು ಅವರು ವೇದಾಂತದ ಸ್ಟೆಪ್ ಬೈ ಸ್ಟೆಪ್ ಹೆಂಗ ಜೀವನದೊಳಗೆ ಯೋಗ ಸಾಧನ ಮಾಡಬೇಕು, ಏನು ಅನುಸಂಧಾನ ಮಾಡಬೇಕು, ಇದನ್ನ ತಿಳ್ಕೊಳ್ಬೇಕಾದ್ರೆ ದೇವಹೂತಿಗೆ ಕಪಿಲ ಮಾಡಿರ್ತಕ್ಕಂಥ ಉಪದೇಶ ಓದಿ ತಿಳ್ಕೋಬೇಕು. ಯಾರಿಗೂ ಉಪದೇಶ ಆಗ್ಯದ? ಒಬ್ಬ ಸ್ತ್ರೀಗಾಗಿ. ನಿಮಗೆ ಗೊತ್ತಿರೋ ವಿಚಾರ, ಸುಮ್ಮನೆ ನೆನಪಿಸ್ತಾ ಇದ್ದೀನಿ. ಯಾಕಂದ್ರೆ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ, ಮಹಿಳೆಯರನ್ನ ಕೀಳು ಮಾಡ್ಯಾರ, ಅವೆಲ್ಲ ಈಗ ಏನೇನೋ ಶುರುವಾಗ್ಯಾವ. ವಾಸ್ತವ ಏನು? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ. ಮೊದಲು ಯಾರು? ಮಾತೃದೇವೋ ಭವ. ಸನ್ಯಾಸಿಯಾದ್ರೆ ಸಹಿತ ಮಗ ತಾಯಿಗೆ ನಮಸ್ಕಾರ ಮಾಡಬೇಕು, ಋಣ ತೀರುವುದಿಲ್ಲ ಅಂತ ಹೇಳ್ಬೋದು ಶಾಸ್ತ್ರ. ತಂದೆ ಬಂದು ಮಗನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾನ, ಯಾಕಂದ್ರೆ ಆತ್ಮಶ್ರಾದ್ದ ಮಾಡ್ಕೊಂಡಾನೆ, ಯಾವ ಬಂಧನಗಳು ಯಾವ ಸಂಬಂಧಗಳು ಇಲ್ಲ. ಆದ್ರೆ ತಾಯಿ ಋಣ ತೀರುವುದಿಲ್ಲ ಅಂತ ಹೇಳ್ತದೆ ಶಾಸ್ತ್ರ. ಇಷ್ಟು ನಮ್ಮಲ್ಲಿ ತಾಯಿಗೆ ಮರ್ಯಾದೆಯನ್ನು ಕೊಟ್ಟಿದ್ದಾರೆ. ಶುದ್ಧಾತ್ಮ ತತ್ವ ವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ. ಸಾಂಖ್ಯ ಅಂದ್ರೆ ಏನು? ಸಂಖ್ಯಾ ಅಂದ್ರೆ ಜ್ಞಾನ. ಭಗವದ್ಗೀತಾದ 2ನೇ ಅಧ್ಯಾಯಕ್ಕೆ ಏನು ಹೆಸರು? ಸಾಂಖ್ಯಯೋಗ. ಸಂಖ್ಯಾ ಸಂಬಂಧಿ ಸಾಂಖ್ಯ. ಸಂಖ್ಯಾ ಅಂದ್ರೆ ಜ್ಞಾನ. ಜ್ಞಾನ ಅಂದ್ರೆ ಯಾವ ಜ್ಞಾನ? ಶೇರ್ನಾಗ ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಯಾವ ಕಾರುಗಳು ಸೋವಿ ಸಿಗುತ್ತಾವ, ಇದೆಲ್ಲ ಜ್ಞಾನ. ಜ್ಞಾನ ಹೌದು, ಆದ್ರೆ ಜ್ಞಾನ ಶಬ್ದಕ್ಕೆ ಮುಖ್ಯ ಅರ್ಥ, ನಿಜವಾದ ಅರ್ಥ ಯಾವುದು? ಆತ್ಮಜ್ಞಾನ. ಆ ಆತ್ಮಜ್ಞಾನವನ್ನ ವಿವರಿಸ್ತಾ
ಗೀತಾದ 2ನೇ ಅಧ್ಯಾಯ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ಮುಖ್ಯತಿ ಅಂತ. ಶರೀರ ಬೇರೆ, ಆತ್ಮ ಬೇರೆ. ಶರೀರ ಒಂದು ದಿವಸ ನಾಶ ಆಗುವುದೇ ಅದರ ಸ್ವಭಾವ, ನಾಶ ಆಗದೇ ಇರೋದೇ ಆತ್ಮನ ಸ್ವಭಾವ. ಒಂದು ಪರ್ಮನೆಂಟ್ ಬೈ ನೇಚರ್, ದ ಅದರ್ ಇಂಪರ್ಮನೆಂಟ್ ಬೈ ನೇಚರ್. ಯು ಕೆನಾಟ್ ಚೇಂಜ್ ನೇಚರ್ ಆಫ್ ದ ನೇಚರ್. ಮನುಷ್ಯ ಏನು ಬೇಕಾದ ಬದಲು ಮಾಡಲಿರಿ. ಈಗ ವಿಜ್ಞಾನ ಎಷ್ಟು ಮುಂದುವರೆದದ ಅಂತೀವಿ. ಏನು ಕೊಟ್ಟದ? ಸಣ್ಣವರಿದ್ದಾಗ ಏನೇನೇನೇನೋ ತಿಳುವಳಿಕೆ ಇರುವುದಿಲ್ಲ, ಆಟ ಆಡ್ಕೋತ ಬೆಳಿತೀವಿ. ಹರಿದ ವಯಸ್ಸು ಬರ್ತದ, ಉರಿತೀವಿ. ವೃದ್ಧಾಪ್ಯ ಬರ್ತದ, ಚಿಂತೆ ಮಾಡ್ತೀವಿ. ಒಂದು ದಿವಸ ಹೇಳಿ ಹೆಸರು ಹಂಗೆ ಹೋಗಿ. ಎಷ್ಟು ಸೈನ್ಸ್ ಮುಂದುವರೆದ, ಏನಾರ ಇದೆಲ್ಲ ಬದಲಾಗದೇನ್ರಿ? ಸಾಯಬಾರ್ದು ಅಂತ ಎಲ್ಲರಿಗೂ ಇಚ್ಛಾ. ದೊಡ್ಡ ದೊಡ್ಡ ಸೈಂಟಿಸ್ಟ್ ನೊಬೆಲ್ ತಗೊಂಡವರು ಸಾಯ್ದ ಉಳಿದಾರನು. ಅಮೇರಿಕಾದೊಳಗೆ ಅದ್ರದ್ದು ಪ್ರಯತ್ನ ಆಗ್ಯಾವ್ರಿ. ಹೆಂಗೆ ವಿಚಾರ ಮಾಡ್ಯಾನ ಮನುಷ್ಯ ನೋಡ್ರಿ. ಒಂದು ಫೌಂಡೇಶನ್ ಅದು. ನೀವು ಮಿಲಿಯನ್ ಗಟ್ಟಲೆ ಡಾಲರ್ ಕೊಟ್ರೆ, ಎಷ್ಟು ಮಿಲಿಯನ್ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ನಿಮ್ಮ ಶರೀರವನ್ನು ಅವರು ಕೆಡದಂಗೆ ರಕ್ಷಣೆ ಮಾಡದ ಇಟ್ಕೋತಾರ. ಎಷ್ಟು ವರ್ಷ ಕಡತನಕ ಇಟ್ಕೋತಾರ. ಅವ್ರು ಇರೋ ತನಕ ಇಟ್ಕೋತಾರ, ಮುಂದೆ ಮತ್ತೆ ಯಾರೋ ಇಟ್ಕೋತಾರ. ಎದಕ್ಕೆ ಹಿಂಗೆ ಇಡ್ತಾರ? ಅಕಸ್ಮಾತ್ ಎಂದರೆ ಅದರೊಳಗೆ ಜೀವ ಬಂದ್ರೆ ಮತ್ತೆ ಎದ್ದು ಹಾಟಿರ್ತೀನಿ, ವಯಸ್ಸು ಸುಟ್ಟು ಬಿಡ್ತೀನಿ. ಹಿಂಗೆ ವಿಚಾರ ಮಾಡ್ಯಾನ ಮನುಷ್ಯ. ಅದ್ರೊಳಗೆ ಏನಾಗ್ತದೆ ಏನು ಗೊತ್ತಿಲ್ಲ. ಈಗ ಬೇಕಾದಷ್ಟು ಶಕ್ತಿ ಇರ್ತದ, ಚೈತನ್ಯ ಇರ್ತದ, ಉಸಿರಾಡಿಸ್ತಿರ್ತಾನ. ಒಂದು ದಿವಸ ಉಸಿರು ನಿಂತು ಹೋಗ್ತದೆ. ಹೆಂಗೆ ಒಂದು ದಿವಸ ಅಕಸ್ಮಾತ್ ನಿಂತು ಹೋಗ್ತದ, ಹಂಗೆ ಅಕಸ್ಮಾತ್ ಮತ್ತೆ ಉಸಿರು ತಿರುಗಿ ಬಂದ್ರೆ ಬೆಟ್ಟಿಗೆಯಾಗಿಂದ ಎದ್ದು ಹೊರಗೆ ಬಂದು ಅಡ್ಡಾಡ್ತೀನಿ. ನಾನು ಏನು ಅನ್ಕೊಂಡಿರ್ನಿ. ಇದನ್ನ ಮನುಷ್ಯ ವಿಚಾರ ಮಾಡ್ತಾನೆ. ಅದಕ್ಕೆ ಗೀತಾ ಹೇಳ್ತದೆ, ಪ್ರಕೃತಿಯನ್ನು ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಶರೀರದ ಪ್ರಕೃತಿ ಶೀರ್ಯತೆ ಇತಿ ಶರೀರ, ನಾಶ ಆಗೋದೇ ಇದ್ರ ಸ್ವಭಾವ. ಯು ಕೆನಾಟ್ ಕೀಪ್ ಇಟ್ ಇಂಡೆಫಿನೆಟ್ಲಿ. ಅದನ್ನ ನೈನಂದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಚ್ಛೇದ್ಯೋಯಮದಾತ್ಯೋಯಂ ಅಕ್ಲೇದ್ಯೋ ಅಶೋಷ್ಯ ಏವ ಚ ನಿತ್ಯಃ. ಆತ್ಮನ ಬಗ್ಗೆ ಹೇಳ್ತಾರೆ. ನೀವೇನು ಲಗ ಹೋಗಿದ್ರು ಅದನ್ನ ನಾಶ ಮಾಡ್ಲಿಕ್ಕೆ ಅವ್ರು ಭಯಂಕರ ಕೆಟ್ಟಿದ್ದಾನ್ರಿ. ಅವ ಕೋಡಿದ್ದಾನ. ಅವ ಹಿಂಗೆ ನಾಶ ಆಗ್ಬೇಕಲ್ಲ, ಎಂದೆಂದು ಮತ್ತೆ ಹುಟ್ಟಿರಬಾರ್ದು. ಹಂಗೆ ನಾಶ. ನಾಲಿಗೆ ನೋಯಿಸ್ತದ, ತಲೆ ನೋಯಿಸ್ತದ, ಅವ್ನಿಗೆ ಏನೇನು. ಯಾಕಂದ್ರೆ ಆತ್ಮನಿಗೆ ನಾಶ ಇಲ್ಲವೇ ಇಲ್ಲ. ಶರೀರ ನಾಶ ಆಗುವಂಥದ್ದೇ. ಈ ವ್ಯವಸ್ಥೆ ಮಾಡ್ಯಾರ. ಆದ್ದರಿಂದ ಅದಕ್ಕೆ ಸಾಂಖ್ಯಯೋಗ, ಆತ್ಮಜ್ಞಾನವನ್ನು ನಮಗೆ ದೊರಕಿಸಿಕೊಡ್ತಕ್ಕಂಥದ್ದು. ಈ ಸಾಂಖ್ಯ ಇಲ್ಲೇ ಭಾಗವತದೊಳಗೆ ಬರ್ತಕ್ಕಂಥದ್ದು. ಶುದ್ಧಾತ್ಮ ತತ್ವ ವಿಜ್ಞಾನಂ ಸಾಂಖ್ಯ ವಿದ್ಯಭಿಧೀಯತೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಕುರುಡ ಕುಂಟ್ರ ಸಂಸಾರ, ಪ್ರಕೃತಿ ಕರ್ತ್ರಿ ಪುರುಷಸ್ತು ಪುಷ್ಕರ ಪರಾಶವನ್ ನಿರ್ಲಿಪ್ತ. ಮುಂಬೈದೊಳಗೆ ಸೋಮವಾರ ಸಂಜೆ ಒಬ್ಬರು ಮನೆಗೆ ಹೋಗಿದ್ವಿ. ಅಲ್ಲೇ ಏನು ಅವ್ರು ದಿವಾನರು ಬಂದು ಯಜಮಾನನ್ ಕೇಳಿದ್ರು, ಸ್ವಲ್ಪ ಮನೆಯವ್ರನ್ನ ಕೇಳ್ಕೊಂಬಂದು ಹೇಳ್ತಿದ್ರೆ ಇರಿ ಎಲ್ಲದಕ್ಕೂ ಆ ಚಪ್ಪಿ ತಗೊಳ್ಳೇನ್ರಿ, ಮಲ್ಕೊಳ್ಳಿಕ್ಕೆ, ಹಾಸ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಇರ್ರಿ, ಮನೆಯವ್ರನ್ನ ಕೇಳ್ಕೊಂಬಂದು. ಅವರು ವೇದಾಂತದ ಹುಡುಗರು ಮಾತಾಡ್ತಿದ್ರು. ಪ್ರಕೃತಿ ಕರ್ತ್ರಿ ಪುರುಷಸ್ತು ಪುಷ್ಕರ ಫಲಾಶವನ್ ನಿರ್ಲಿಪ್ತ. ಕೆಲವ್ರ ಮನ್ಯಾಗ ಅಮ್ಮ ಅವ್ರ ಗಂಡಾಗಿ ಹಂಗ ಸುಖವಾಗಿರ್ತಾರೆ. ಇಲ್ಲೇ ತ್ರಾಸ ಆಗ್ತದೆ ಪಾಪ. ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡಿರೋರು ಬಹಳ ಸುಖಿಗಳು ಜೀವನದಾಗ. ನಮ್ದು ಒಂದು ಮನಸ್ಸದ ಥಾಟ. ನೀವು ಮದುವೆ ಆದ್ಮೇಲೆ ನಿನ್ನ ಮನಸ್ಸು ಸ್ವಂತದ, ಅದನ್ನ ಎಲ್ಲರೇ ಒತ್ತಿ ಇಟ್ಟು ಇರ್ಲಿ ಅಂತೂ. ಈ ಸಾಂಖ್ಯ ತತ್ವದೊಳಗೆ ಏನ್ ಹೇಳ್ತಾರೆ ಅಂದ್ರೆ, ಪ್ರಕೃತಿ ಕರ್ತ್ರಿ. ಈ ಪ್ರಕೃತಿ ಪುರುಷರ ಸಂಸಾರ ಇದು. ಅದಕ್ಕೊಂದು ದೃಷ್ಟಾಂತ ಬಹಳ ಚಂದ ಕೊಡ್ತಾರೆ. ಒಬ್ಬ ಕುರುಡ, ಒಬ್ಬಕ್ಕೆ ಕುಂಟಿ ದೇವಸ್ಥಾನದ ಮೆಟ್ಟಿನ ಮೇಲೆ ಕೂತಿರ್ತಾರೆ ಇಬ್ರು. ಅವಾಗ ಏನೂ ಕಾಣಂಗಿಲ್ಲ. ಶಿವಪ್ಪ ಕಾಯೋ ತಂದೆ ಅಂತ ಹಾಡ್ಕೊತ ಕೂತಿರ್ತದ ಹಣ್ಣಿನ ಕಲ್ಲು. ಈಕಿಗೆ ಕಾಣಿಸ್ತದ ಬಡೇ ಚಾಣಾಕ್ಷಿ. ಅದ್ರ ಕೋಡಿ ಕಾಲಿಲ್ಲ, ಈಕೆ ಎಲ್ಲಿ ಹೋಗಳ. ಆಕೆ ಒಂದು ವಿಚಾರ ಮಾಡ್ತಾಳ. ಸರ್ಕೋತ 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 ಕುಂಟನ ಹತ್ರ ಬರ್ತಾಳ, ಕುರುಡನ ಹತ್ರ ಬಂದವಾಗ ಬೆನ್ನಿಗೆ ತಟ್ತಾಳ. ಯಾರ ಏನ? ಇಲ್ಲ, ನಾನು ನಿನ್ನ ಹಂಗೆ ಭಿಕ್ಷಾ ಬೇಡಕ್ಕೆ ಆ ಕಡೆ ದಂಡಿ ಮೇಲೆ ಕೂತಿರ್ತೀನಿ ದಿನ. ಒಂದು ಕೆಲಸ ಮಾಡು. ಏನು? ಏನಿಲ್ಲ, ನೋಡ್ಲಿಕ್ಕೆ ದಷ್ಟು ಪುಷ್ಟಿದ್ದಿ, ನಿನ್ನ ಹೆಗಲ ಮೇಲೆ ಕೂಡ್ತೀನಿ ನಾನು. ಎದ್ದು ನಿಂದ್ರು. ನಾ ಹೋಗಂದಲ್ಲಿ ಹೋಗು. ಯಾಕೆ ಮುಂದೇನು ಬಂದರ ನೋಡೋದ್ರ ಮಜಾ ಅಂತ. ಅಂದ್ರೆ ಏನಾರ ಮಾಡ್ತಾಳೆ ಈಕೆ ಆತ ತಿಳ್ಕೊಂಡು ಹತ್ತಂತಾನ.
ಆಕಿ ಕೈ ಊರಿ ಜಿಗದು ಅವನ ಮೇಲೆ ಕೂಡ್ತಾಳ, ಹೇಳಂತಾಳ, ಎದ್ದು ನಿಂದಿರ್ತಾನ. ಸೀದಾ ಅವಕಾಶ ಮುಂದೆ ಮೆಟ್ಲವ, ಇಳ್ಕೋತ ಬಾ, ಇಲ್ಲಿ ಬಲಕ್ಕೆ ತಿರುಗು, ಇಲ್ಲಿ ಎಡಕ್ಕೆ ತಿರುಗು. ಎಲ್ಲಿ ಕರ್ಕೊಂಬಂದ್ಲರಿ? ಶ್ರೀಕೃಷ್ಣ ಪ್ರಸಾದ್ ಹೋಟೆಲ್, ಅಲ್ಲಿ ಕರ್ಕೊಂಬಂದು ನಿಂದ್ರಿಸಿ, ಅಲ್ಲಿ ಮ್ಯಾಲೆ ಕೂತಲ್ಲೇ ಆರ್ಡರ್ ಮಾಡಿದ್ವಿ. 2 ಬಿಸಿ ಇಡ್ಲಿತ್ತ ಅವ ತಂದು ಕೊಟ್ಟ, ಇವನ್ ಕೈಯಾಗ ಕೊಟ್ಟ. ಇವ ಚಟ್ನಿ ಹಚ್ಕೊಂಡು ಇಡ್ಲಿ, ಏನು ರುಚಿ ಅದ, ಬರೇ ತಂಗಳ ಅದು ಇದು ಹಾಕಿರ್ತಾರ ಮಂದಿ. ಶಣಕ್ಕಿದ್ದಾಳ ಮ್ಯಾಲ ಕೂತಕ್ಕೆ, ತಿಂದ. ಚಾ ಬೇಕನ? ಅವಂಗೊಂದು ಚಾ ತರಿಸು. ಚಾ ಕುಡಿದು ತೃಪ್ತ ಆಗಿಬಿಟ್ಟ. ಹಿಂಗೆ ದಿನ ಬೇಕ ನಿನಗ? ಹಂಗ ಸುಮ್ಮನಿರು ನೀನು. ಅದೇನು ನಿನಗೆ ಅಲ್ಲಿ ತಟ್ಟಿ ಇಟ್ಟಿರ್ತೀಯಲ್ಲ, ಚಿಲ್ಲರ ಬರ್ತಾವ, ಅವನ್ನ ನಾ ತಕ್ಕೋತಿದ್ದೆ. ನಿನಗೆ ದಿನ ಸುಖ ಮಾಡಿಸ್ತೀನಿ. ಹಿಂಗ ಭಾಳ ಶಾಣೆ ಐತಿ ಬಿಡುವಾನೆ. ಏನಾಯ್ತು ಮುಂದೆ? ಅಕ್ಕಿ ಹೇಳ್ದಂಗೆ ನಾವು ಕೇಳ್ಕೊತಾನ. ಪ್ರಕೃತಿ ಪುರುಷನ ಸಂಸ್ಥೆ. ಇನ್ನೊಂದು ಹೇಳ್ತೀನಿ, ಸಮಯ ಮುಗಿತಾ ಬಂದಿದೆ ಅಂತ ಹೇಳಿ ಪ್ರವಚನ ಮುಗಿಸ್ತೀನಿ. ಅಲ್ರಿ, ದೇವ್ರು ಎದಕ್ಕೆ ಬೇಕು? ನಿರೀಶ್ವರ ಸಾಂಖ್ಯ, ಶೇಶ್ವರ ಸಾಂಖ್ಯ ಅಂತ 2 ಅವ. ನಿರೀಶ್ವರ ಸಾಂಖ್ಯದ ವಿಚಾರ ಇದೆ, ಶೇಶ್ವರ ಸಾಂಖ್ಯ ನಾಳೆ ಹೇಳ್ತೀನಿ. ಗಾಳಿ ಬರ್ತದ, ಅಲ್ಲಿ ಮೋಡ ಬೀಸ್ತದೆ, ಮೋಡ ಚಲಿಸ್ತದೆ. ಆಮೇಲೆ ಮಳಿ ಆದಮೇಲೆ ಬೆಳಿ, ಧಾನ್ಯ, ಹಣ್ಣು, ಹಂಪಲ, ತರಕಾರಿ ಎಲ್ಲ ಬರ್ತಾವ. ಅವನ್ನ ತಿಂತೀವಿ, ನಾವು ಬೆಳಿತೀವಿ, ದೊಡ್ಡವರಾಗ್ತೀವಿ. ದೇವ್ರು ಎದಕ್ಕೆ ಬೇಕು? ಗಾಳಿ ಬೀಸ್ತದ, ಮಳಿ ಬರ್ತದ, ಬೆಳಿತದ, ತಿಂತೀವಿ, ಓಡಾಡ್ತೀವಿ. ದೇವ್ರನ್ನ ಇವ್ರು ಬ್ರಾಹ್ಮಣರು ಕಲ್ಪನಾ ಮಾಡಿ ತಮ್ಮ ಕೂತಲ್ಲೇ ದಕ್ಷಿಣಿ ಊಟ ಮಾಡ್ಬೇಕಂತ ಕಲ್ಪನಾ ಮಾಡ್ಯಾರ. ನಾ ಬುದ್ಧಿವಂತ ಇದೆಲ್ಲ ಅರ್ಥ ಮಾಡ್ಕೊಂಡು ಹೇಳ್ತೀನಿ ಕೇಳ್ರಿ. ನಿರೀಶ್ವರ, ಈಶ್ವರ ಇಲ್ಲೇ ಇಲ್ಲ, ದೇವ್ರು ಇಲ್ಲೇ ಇಲ್ಲ. ಎದಕ್ಕೆ ಬೇಕು ದೇವ್ರು? ನೋಡ್ರಿ, ಪ್ರಕೃತಿ ಹಂಗ ನಡೆದಿಲ್ಲ ಅಂತ ಹೇಳುವುದೇನದಲ್ಲ, ಇದು ನಿರೀಶ್ವರ ಸಂಖ್ಯೆ. ಇಷ್ಟ ಕೇಳ್ಕೊಂಡು ಮನೆಗೆ ಹೋಗಿಬಿಟ್ರೆ ನಾಳೆ ಬರದೇ ಇದ್ರೆ ನಮ್ಗೆ ಸ್ವಲ್ಪ ತ್ರಾಸ ಆಗ್ತದೆ. ಅದಕ್ಕೆ ಒಂದು 2 ನಿಮಿಷ ಹೆಚ್ಚು ತಗೊಂಡು ಇದನ್ನೊಂಚೂರು ಪೂರ ಮುಗಿಸ್ತೀನಿ. ಈ ನಿರೀಶ್ವರ ಸಾಂಖ್ಯದ ಖಂಡನ ಮಧ್ವಿಜಯ 15ನೇ ಸರ್ಗದೊಳಗೆ ಬಹಳ ಚಂದ ಮಾಡ್ಯಾರ. ಅದನ್ನೊಂದು ವಿಷಯ ಹೇಳಿ ಮುಗಿಸು. ಪ್ರಧಾನಂ ಅಪರಾಧೀನಂ ಕಾರಣಂ ಪರಿಣಾಮಿಯತ ಪಯೋವರಿತಿ ಚೇತ್ ಸಾಧ್ಯ ವೈಕಲ್ಯಂ ಸ್ಯಾನ್ನಿದರ್ಶನೆ ಅಂತ. ಏನಿದರ ಅರ್ಥ? ಪ್ರಧಾನಂ ಅಪರಾಧೀನಂ. ಪ್ರಧಾನ ಅಂದ್ರೆ ಪ್ರಕೃತಿ. ಇದು ಪರಾಧೀನ ಅಲ್ಲ, ಇದು ದೇವರ ಅಧೀನ ಅಲ್ಲ. ಈ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡ್ತದೆ. ಅದೇಂಗ್ರಿ, ಈಗ ವಾಚ್ ನಡೀತದಿಲ್ಲ, ಮೊದಲೆಲ್ಲ ಕೀ ಕೊಡ್ತಿದ್ವಿ, ಈಗ ಕೀ ಕೊಡುವ ಇಲ್ಲ, ಹಂಗ ಆಟೋಮೆಟಿಕ್ ವಾಚ್ ಅಂತಾರಲ್ಲ, ಹಂಗೆ ಈ ಪ್ರಕೃತಿ ಏನದ, ಇದು ಆಟೋಮೆಟಿಕ್ ವಾಚ್ ಇದ್ದಂಗ ತಾನೇ ನಡೀತದೆ. ಪ್ರಕೃತಿ ಒಳಗೆಲ್ಲ ಕೆಲಸ, ದೇವರ ಅಗತ್ಯನೇ ಇಲ್ಲ. ಪ್ರಧಾನಂ ಅಪರಾಧೀನಂ, ಪರಾಧೀನ ಅಲ್ಲ, ಈಶ್ವರಾಧೀನ ಅಲ್ಲ. ಈ ನಿಸರ್ಗ, ಈ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ನಡೀತದ. ಯಾಕ? ಪರಿಣಾಮೀಯತ. ಅದು ಪರಿಣಾಮ ಅಂದ್ರೆ ಬದಲಾವಣೆ, ಚೇಂಜ್ ಅನ್ನೋದು ನಿಸರ್ಗದ ಸ್ವಭಾವ. ಯಾವುದು ಇದ್ದಂತೆ ಇರುವುದಿಲ್ಲ. ಬದಲಾಗದೆ ಇರ್ತಕ್ಕಂಥ ಒಂದು ವಸ್ತು ಈ ಜಗತ್ತಿನಾಗ ತೋರಿಸ್ಬಿಡ್ರಿ. ಈ ನಮ್ಮ ಶರೀರ ಅದಲ್ಲ, ಪ್ರತಿಯೊಂದು ಸೆಲ್ಗಳು ಅವು ನಾಶ ಆಗ್ತಾವ, ಹೊಸವು. 7 ವರ್ಷದ ಅವಧಿ ಒಳಗೆ ಶರೀರದೊಳಗಿನ ಎಲ್ಲ ಸೆಲ್ಗಳು ನಾಶ ಆಗಿರ್ತಾವ ಅಂತ ಶರೀರ ಶಾಸ್ತ್ರಜ್ಞರು ಎಸ್ಟಾಬ್ಲಿಷ್ ಮಾಡ್ಯಾರ. ಕಾಂಟಿನೆಂಟ್ಸ್ ಮೂವ್, ಇವೇನ ದೊಡ್ಡ ದೊಡ್ಡ ಖಂಡಗಳು ಅಂತ ಹೇಳ್ತೀವಲ್ಲ, ಆ ಖಂಡಗಳು 10,000 ವರ್ಷದ ಹಿಂದೆ ಇವತ್ತಿದ್ದಲ್ಲಿ ಇದ್ದಿದ್ದಿಲ್ಲವು. ಜಾಗ ಬದಲಾಗ್ಯದ, ಅದರದ್ದು ಎಲ್ಲಾನು ಚಲಿಸ್ತಾವ ಪ್ರಪಂಚದೊಳಗೆ. ಯಾವುದು ಇದ್ದಲ್ಲಿ ಇರುವುದಿಲ್ಲ, ಇದ್ದಂಗಿರುವುದಿಲ್ಲ, ಎಲ್ಲಾನು ಬದಲಾವಣೆಯ ಮೂಲಕ ಸಾಧ್ಯ. ಈ ಬದಲಾವಣೆ ಹೆಂಗದರಿ ಈ ಪ್ರಕೃತಿ ಒಳಗ ಅಂದ್ರೆ ಪರಿಣಾಮೀಯತೆ, ಪರಿಣಾಮಿತ್ವ ದೇವ. ಬದಲಾಗುವುದು ಅದರ ಸ್ವಭಾವದಲ್ಲಿ. ಹಿಂಗೆ ಮಾಡ್ತೀವಿ. ಆದ್ದರಿಂದ ಈ ಪ್ರಕೃತಿ ಒಳಗ ಏನೇನು ಬದಲಾವಣೆಗಳಾಗ್ತಾವ ಅವೆಲ್ಲಾನು ಪ್ರಕೃತಿ ಸಹಜವಾಗಿ ತನ್ನಿಂದ ತಾನೇ ನಡೀತಾವಾದ್ದರಿಂದ ಈಶ್ವರನ ಅಗತ್ಯ ಇಲ್ಲ, ದೇವರನ್ನು ಒಪ್ಪುವುದು ಅಗತ್ಯ ಇಲ್ಲ. ಇಷ್ಟು ಮೊದಲನೇ ಸಾಲಿನ ಅರ್ಥ. ಪ್ರಧಾನಂ ಅಪರಾಧೀನಂ ಕಾರಣಂ ಪರಿಣಾಮೀಯತ
ಪಯೋವತ್ ಒಂದು ದೃಷ್ಟಾಂತ ಕೊಡ್ತಾನೆ. ನಿಮ್ಗೆ ಅರ್ಥ ಆಗಿದ್ದಿಲ್ಲ ಅಂದ್ರೆ ಒಂದು ಸರಳ ದೃಷ್ಟಾಂತದಿಂದ ಇನ್ನೂ ಸ್ಪಷ್ಟ ಮಾಡ್ತೀನಿ ಅಂತ. ಏನದು? ಪಯಃ ಅಂದ್ರೆ ಹಾಲು. ಈಗ ಹಾಲು ಹೋಗಿ ಮೊಸರ, ರಾತ್ರಿ ಹಾಲು ಹೆಪ್ಪ ಹಾಕ್ತೀರಿ, ಆಮೇಲೆ ದಿವಸ ಮುಂಜಾನೆ ಉಳಿದ್ರಾಗ ಮೊಸರಾಗಿರ್ತದೆ. ಅದು ಅಷ್ಟು ಸರಳ ಇಲ್ರಿ. ಗಂಡಸರು ಹೆಪ್ಪ ಹಾಕಿದ್ರೆ ಗೊತ್ತಿರ್ತದೆ. ಅದನ್ನು ಕಾಸ್ಬೇಕು, ಆಮೇಲೆ ಅದು ಬೆಚ್ಚಗಿರ್ಬೇಕು, ಬಹಳ ಬಿಸಿ ಇರಬಾರ್ದು, ಪೂರ ಆರಿರಬಾರ್ದು, ಇರುತ್ತೆ. ಅಂತೂ ಹಾಲು ಹೋಗಿ ಮೊಸರಾಗ ಅದು ಮುಂಜಾನೆ ಗಟ್ಟಿ ಮೊಸರು ನೋಡಿ ದೇವರ ಅನುಗ್ರಹದಿಂದ ಹಾಲು ಮೊಸರಾಗಿದೆ ಅಂತ ಯಾರು ಹೇಳ್ತಾರ? ದೇವ್ರದೇನು ಕಾರ್ಬಾರ ಇದ್ರೊಳಗೆ, ನಾ ಹೆಪ್ಪ ಹಾಕಿನಿ ಮೊಸರಾಗಿದೆ ಅಷ್ಟ. ಆದ್ದರಿಂದ ಪಯೋವತ್ ಹಾಲು ಹೆಂಗ ಮೊಸರಾಗ ಹಂಗ ಇಲ್ಲೇ ವಿಶ್ವದೊಳಗೆ ನಾವೇನೇನು ಬದಲಾವಣೆಗಳನ್ನು ಕಾಣ್ತೀವಿ ಪ್ರಕೃತಿ ಒಳಗೆ, ಅವೆಲ್ಲಾನು ತಮ್ಮಿಂದ ತಾನೇ ಆಟೋಮೆಟಿಕ್ ಆಗಿ ನಡೀತಾವ. ದೇವರನ್ನು ಒಪ್ಕೊಳ್ಳೋದು ಬೇಕಾಗಿಲ್ಲ ಅಂತ ಇತಿ ಚೇತ್ ಅಂತ ನಿರೀಶ್ವರ ಸಾಂಖ್ಯ ಹೇಳಿದ್ರ, ಸಾಧ್ಯ ವೈಕಲ್ಯಂ ಸ್ಯಾನ್ ನಿದರ್ಶನೆ. ಸ್ವಲ್ಪ ಸಾಧ್ಯ ಹೇತು ತರ್ಕಶಾಸ್ತ್ರ ಶಬ್ದ ಬಳಸ್ಯಾರ, ಅದನ್ನು ಸರಳ ಮಾಡಿ ನಿಮ್ಗೆ ತಿಳಿಯೋ ಹಂಗೆ ಹೇಳ್ತೀವಿ. ಅವ್ರು ಕೇಳ್ತಾರ, ಹಾಲಿಗೆ ಮೊಸರಾಗೋ ಸ್ವಭಾವ ಇದ್ರೆ ಹಂಗ ಹಾಲಿಟ್ಬಿಡ್ರಿ, ಮರುದಿವ್ಸ ಮುಂಜಾನೆ ಮೊಸರು ಆಗ್ತದ ನೋಡ್ರಿ, ಇಷ್ಟಕ್ಕೂ ಹೆಂಗೆ ಆಗ್ತದ್ರಿ, ಮತ್ತೂ ಇಡ್ಬೇಕು, ಇಡ್ರಿ ಇನ್ನೊಂದು ದಿವ್ಸ ಇಡ್ರಿ, 4 ದಿವ್ಸ ಇಡ್ರಿ, ಬೂಳ್ಸರು ಬರ್ತದೆ, ಮೊಸರು ಆಗೋದಿಲ್ಲ. ಅದರದ್ದು ಸ್ವಭಾವ ಇತ್ತು ಅಂದ್ರೆ ವಿಥೌಟ್ ಹ್ಯೂಮನ್ ಇಂಟರ್ವೆನ್ಷನ್ ನಾವ್ಯಾರು ಏನೂ ಮಾಡದ ಅದು ಮೊಸರಾಗಬೇಕದು. ಅಲ್ಲಿ ಒಂದು ಬುದ್ಧಿ, ಒಂದು ಪ್ರಜ್ಞೆ, ಈ ಹಾಲನ್ನು ಇಷ್ಟು ಬೆಚ್ಚಗೆ ಮಾಡಿ ಇಷ್ಟೇ ಮೊಸರು ಹಾಕ್ಬೇಕು, ಗಂಡಸರು ಕೈ ಹಾಕ್ಕೊಟ್ರೆ ದೊಡ್ಡ ಸೌಂಡ್ಲೆ ಮೊಸರು ಹಾಕ್ಬಿಡ್ತಾರೆ, ಬೈಸ್ಕೊಳ್ಳೋದೇ ಬೈಸ್ಕೊಳ್ಳೋದು, ಇಷ್ಟೇ ಮೊಸರು ಹಾಕ್ಬೇಕು, ಅದಕ್ಕೆ ಹೆಚ್ಚಾಕಿದ್ರೆ ಹುಳಿ ಆಗ್ತದೆ. ಇದನ್ನೆಲ್ಲ ಮಾಡಿ ಹಾಲಿದ್ದದ್ದು ಮೊಸರು ತನ್ನಿಂದ ತಾನೇ ಆಗುವುದಿಲ್ಲ, ನಿಸರ್ಗ ಸಹಜವಾಗಿ ಆಗುವುದಿಲ್ಲ. ಒಂದು ಬುದ್ಧಿವಂತ ಮನುಷ್ಯ, ಗಂಡಾಗಲಿ ಹೆಣ್ಣಾಗಲಿ, ಯಾರೋ ಒಬ್ರು ಮರತ್ರ ಒಬ್ರನ್ನೊಬ್ರು ಬೈತಿರ್ತಾರೆ ಮರುದಿವ್ಸ, ಅಂತೂ ಒಂದು ಮನುಷ್ಯ ಬುದ್ಧಿ ಅದರ ಹಿಂದೆ ಕೆಲಸ ಮಾಡಿದಾಗೆ ಹಾಲು ಮೊಸರಾಗಲಿಕ್ಕೆ ಸಾಧ್ಯ. ಈ ಜಗತ್ತಿನೊಳಗೆ ಎಂಥ ಅದ್ಭುತ ವ್ಯವಸ್ಥೆ ಅದ ಅಂದ್ರೆ ಒಂದು ಸಣ್ಣ ದೃಷ್ಟಾಂತ ಕೊಡ್ತೀನಿ ನಿಮ್ಗೆ. ಇವೆಲ್ಲ ಗಿಡಗಳೇನವಲ್ಲ, ಇವು ಆಮ್ಲಜನಕವನ್ನು ಹೊರಗೆ ಹಾಕ್ತವೆ, ಆಕ್ಸಿಜನ್. ನಾವು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕ್ತೀವಿ. ಕಾರ್ಬನ್ ಡೈಆಕ್ಸೈಡು ಅವು ಬೆಳಿಲಿಕ್ಕೆ ಬೇಕು, ಆಮ್ಲಜನಕ ಮನುಷ್ಯ ಶರೀರ ಬೆಳಿಲಿಕ್ಕೆ ಬೇಕು. ಈ ಸಸ್ಯಗಳನ್ನು ಮನುಷ್ಯರನ್ನ ಒಟ್ಟಿಗೆ ಸೃಷ್ಟಿ ಮಾಡಿ ಒಬ್ಬರ ತ್ಯಾಜ್ಯ ಇನ್ನೊಬ್ಬರಿಗೆ ಆರಾಗೋ ಹಂಗ ಅಕಸ್ಮಾತ್ ಆಗ್ಯದಿಂದ ಒಂದು ಬುದ್ಧಿ ಬೇಡ ಇದ್ರ ಹಿಂದೆ. ನಮ್ಮ ಮನೆಯೊಳಗೊಬ್ಬರು ಡಾಕ್ಟರ್ ಇದ್ದಾರೆ, ಅವ್ರು ಹೇಳ್ತಿರ್ತಾರೆ, ಗರ್ಭಿಣಿ ಸ್ತ್ರೀಯರಿಗೆ ಎಷ್ಟೋ ರೋಗಗಳು ಬರುವುದೇ ಇಲ್ಲ, ಡಾಕ್ಟರ್ಗಳು ಚೆಕಪ್ಪೇ ಮಾಡೋದಿಲ್ಲ. ಯಾಕಂದ್ರೆ ಆ ನಿಸರ್ಗ ಹಿಂದೆ ಭಗವಂತ ಇದ್ದಾನಲ್ಲ, ಆ ಕೂಸಿರ್ತದ ಒಳಗ ಅಂತ ಗರ್ಭಿಣಿ ಸ್ತ್ರೀಗೆ ರಕ್ಷಣೆ ಕೊಡ್ತಾನಂತ. ಡಾಕ್ಟರ್ಗೆ ಅರ್ಥ ಆಗುವಷ್ಟು ಭಗವಂತ ಉಳಿದವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಿದ್ರು ನೋಡಿ. ಯಾಕೆ ಬರೋದಿಲ್ಲಪ್ಪ? ಯಾಕೆ ರಕ್ಷಣೆ ಆಗಬೇಕು? ಏನು ಶರೀರಕ್ಕೆ ಏನು ಬುದ್ಧಿ ಅದ ಏನು? ಇಂಥ ರೋಗಗಳಿಂದ ಕೂಸನ್ನು ನಾನು ರಕ್ಷಣೆ ಮಾಡಬೇಕು? ಇಲ್ಲ. ಹೀಗೆ ಕಣ್ಣು ಹಾಯಿಸ್ರಿ ನೋಡ್ರಿ ನೀವು, ಇಂಥ ಅನೇಕ ವ್ಯವಸ್ಥೆಗಳು ಈ ವಿಶ್ವದೊಳಗೆ ಕಂಡು ಬರ್ತಾವ. ಒಂದು ವ್ಯವಸ್ಥೆ ಅದ ಅಂದ್ರೆ ಅದರ ಹಿಂದೆ ಆ ವ್ಯವಸ್ಥಾವನ್ನು ಮಾಡಿರ್ತಕ್ಕಂಥ ಒಂದು ಬುದ್ಧಿ, ಅದು ಸಾಧಾರಣ ಬುದ್ಧಿ ಅಲ್ಲ. ಯಾಕಂದ್ರೆ ಇಲ್ಲಿರೋ ವ್ಯವಸ್ಥಾ ಅಸಾಧಾರಣವಾದದ್ದು. ಬಹು ಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ ಅಂತ ಆಚಾರ್ಯರು ಮಧ್ವಿಜಯ ದ್ವಾದಶ ಸ್ತೋತ್ರದೊಳಗೆ ಇದೇ ಮಾತನ್ನು ಹೇಳಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಒಂದು 5-6 ನಿಮಿಷ ಹೆಚ್ಚಿಗೆ ತಗೊಂಡೆ, ಕ್ಷಮಾ ಮಾಡಬೇಕು ಅಂತ ಹೇಳ್ತೀನಿ. ಈ ಸೇವೆ ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಿತ ಅಂತ ಹೇಳ್ತಾ